ಅದಾದ್ಮೇಲೆ ಏನ್ ಮಾಡಿದ್ರು ಮಗುನ್ನ ಅಲ್ಲಿಗೂ ಹೋದ ಮನೆ ಹತ್ರ ಹೋದ್ಮೇಲೆ ಮಗು ನನ್ ಬೇಡ, ನಿನ್ ಮಗು ನೀನೇ ಇಕ್ಕೋ, ನೀನ್ ಏನಾದ್ರು ಮಾಡ್ಕೋ ಅಂದ್ಬಿಟ್ಟು ಮಗುನ ನನ್ ಜೊತೆ ಕಳ್ಸ್ಬಿಟ್ರು. ನನ್ ಜೀವನ ನಾನ್ ನೋಡ್ಕೋತೀನಿ, ನಾನು ಇನ್ನ ಲೈಫ್ ನ ಎಂಜಾಯ್ ಮಾಡ್ಬೇಕು, ನನ್ಗಿನ್ನೂ ಬೇಜಾನು ಇದೈತೆ, ನಿನ್ನಿಂದ ನನ್ ಜೀವನ ಹಾಳು ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಸರಿ ಏನೋ ಎಂಜಾಯ್ ಮಾಡ್ಕೋ, ಸರಿ ಇಲ್ಲ ಸೈಕೋ ಅಂತ ಹೇಳ್ದಲ್ಲ, ಏನ್ ಮಾಡಿದೀನಿ ಅಂತದ್ ನನ್ಗೆ. ಅವ್ರ ಅಪ್ಪ ಅಮ್ಮನಿಗೂ ಗೊತ್ತು ಅವಳು ಒಂದ್ ವಾರ ಹೋಗಿದ್ದು, ಅಲ್ಲಿ ಏನೇನ್ ಮಾಡಿದ್ಲು, ಏನೇನ್ ನಡೀತು, ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ಲು, ಇಲ್ಲಿ ಬಂದ್ಮೇಲೆ ಯಾರ್ಯಾರ ಜೊತೆ ಎಲ್ಲಾನು ಗೊತ್ತು ಅವ್ರ ಅಪ್ಪನ್ಗೆ. ಒಂದು ವಾರ ಎಲ್ಲಿಗೆ ಹೋಗಿದ್ದ? ಉಡುಪಿಲಿ ಎಲ್ಲೋ ಹೋಗಿ ರೂಮ್ ಮಾಡ್ಕೊಂಡಿದ್ರು ಸರ್. ಯಾರ್ಯಾರು? ನಮ್ ಮಿಸ್ಸಸ್ ಮತ್ತೆ ರೋಷನ್ ಅಂದ್ಬಿಟ್ಟು ಒಬ್ಬ ಹುಡುಗ. ಇವ್ರ ಏನ್ ಮಾಡೋರು, ಒಂದ್ ವಾರ ಅಲ್ಲಿ ಮಾಡ್ಕೊಂಡಿದ್ರು. ಅದು ದುಡ್ಡು ಯಾರ ಹತ್ರ ಹಾಕ್ಸ್ಕೊಂಡಿರೋದು, ನನ್ ದುಡ್ಡು ಎತ್ಕೊಂಡು ಹೋಗಿರೋದು, 40,000 ನನ್ನ ಹತ್ರ ದುಡ್ಡು ಹಾಕ್ಸ್ಕೊಂಡು. ಅಲ್ಪ ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತು? ಅಂದ್ರೆ ಅವ್ರು ಅಲ್ಲೋಗಿದ್ದು ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ಆಮೇಲೆ ಗೊತ್ತಾಯ್ತು ನಮ್ಗೆ, ಆಮೇಲೆ ಮಗು ಮುಖಾಂತರ ಗೊತ್ತಾಗಿದ್ ನಮ್ಗೆ ಇದೆಲ್ಲ ವಿಚಾರ. ನನ್ಗೆ ಇದು ಲಾಸ್ಟ್ ವರ್ಗು ತಿಳಿಯಂಗೆ ಇರ್ಲಿಲ್ಲ. ನಾನು ವಾರಕ್ಕೊಂದ್ಸತಿ ಯಾವಾಗ ಮನೆ ಕಡೆ ಹೋಯ್ತಾಗೆ ಅವಾಗ ನನ್ನ ಮಗ ಒಂದ್ಸಾರಿ ಹೇಳ್ದ, ನನ್ನ ಮಗನ್ಗೆ ಸ್ವಲ್ಪ ಮೊಬೈಲ್ ಅಂದ್ರೆ ಇದು ಓದಾಗೆಲ್ಲ ಮೊಬೈಲ್ ಇಸ್ಕೊಳ್ಳೋನು. ನಾನೊಂದ್ಸತಿ ಕೊಟ್ಟಿರ್ಲಿಲ್ಲ. ಆಚೆ ಕಡೆ ಕರ್ಕೊಂಡೋಗಿ ತಿಂಡಿ ಕೊಡ್ಸ್ಬೇಕಾದ್ರೆ, ಅಪ್ಪ ಅಮ್ಮಿ ಹತ್ರ 2 ಮೊಬೈಲ್ ಐತೆ, ಒಂದ್ ಮೊಬೈಲ್ ನನ್ ಕೊಡೋದೇ ಇಲ್ಲ ಅನ್ನತ್ತೆ. 2 ಸತಿ ತಗ್ಲಾಕೊಂಡೈತೆ ಸರ್ 2 ಫೋನು. ಲಾಸ್ಟ್ ಟೈಮು ನನ್ ಫಸ್ಟ್ ಎತ್ಕೊಂಡಿದ್ದು ಅದ್ ಬಿಟ್ಬಿಟ್ಟಿದ್ದೆ, ಆಯ್ತು ಬಿಡು ಇನ್ ತಗೊಂಡಿಲ್ಲ, ಚೆನ್ನಾಗಿರ್ಬೋದು, ಕರೆಕ್ಟ್ ಆಗಿರ್ಬೋದು ಅಂತ. ಅದಾದ್ಮೇಲೆ ಮತ್ತೂ ತಗೊಂಡ್ರು. ಹೇಳಿ ಸರ್, ಏನ್ ಮಾಡ್ಕೊಂಡಿರೋದು? ನಾನು ಡ್ರೈವಿಂಗ್ ಮಾಡ್ಕೊಂಡಿರೋದು ಸರ್. ಡ್ರೈವಿಂಗ್? ಹೌದು ಸರ್, ಕಾರ್ ಡ್ರೈವಿಂಗ್. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಿ? ಸರ್ ನಾನು ಸುಮಾರು ಒಂದು 6-7 ವರ್ಷದಿಂದ ಮಾಡ್ತಾ ಇದ್ದೀನಿ. 6-7 ವರ್ಷ? ಹೌದು ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ನಾನೊಂದು 6-7 ತಿಂಗಳಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ ಸರ್. ಸುಮಾರು ನೀವು ಕೊಡುವಂತದ್ದು ಎಲ್ಲ ಪ್ರತಿಯೊಂದು ನೋಡ್ತೀನಿ. ಸುಮಾರು ಸಾರಿ ಟ್ರೈ ಮಾಡಿದೆ, ಒಂದು ಸಾರಿನೂ ನನ್ಗೆ ಲೈನೇ ಸಿಕ್ಕಿಲ್ಲ ಸರ್. ಅಯ್ಯೋ, ಬಟ್ ನಿಮ್ಮ ಡ್ರೈವಿಂಗ್ ಜರ್ನಿಯಲ್ಲಿ ಎಲ್ಲಾದ್ರೂ ಕೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಪ್ಲೇ ಮಾಡ್ಕೊಂಡು ಕೇಳ್ತೀರಾ? ನಾನು ಡೈಲಿ ಮನೆಗ್ ಬಂದ ತಕ್ಷಣನೇ ಇದನ್ನ ನೋಡ್ತಾ ಇರ್ತೀನಿ ಸರ್. ರಾತ್ರಿ 11 ಗಂಟೆ 12 ಗಂಟೆವರೆಗೂ ನೋಡ್ತಾನೆ ಇರ್ತೀನಿ. ಹೌದಾ? ನಾನು ಇತ್ತೀಚೆಗೆ ಕೇಳ್ಪಟ್ಟೆ, ಎಲ್ಲೋ ಈ ಕ್ಯಾಬ್ ಡ್ರೈವರ್ಗಳು ಪಾಪ ಅವರು ಪ್ಯಾಸೆಂಜರ್ಸ್ಗೂ ಕೂಡ ಕೇಳಿಸ್ತಾರೆ, ಅಂದರೆ ಅಲ್ಲಿ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿ ಕಾರ್ಯಕ್ರಮವನ್ನು FM ಥರ ಕೇಳ್ತಾ ಹೋಗ್ತಾರೆ ಅಂತ ಒಂದೆಲ್ಲೋ ಕೇಳ್ಪಟ್ಟೆ. ಭಾಳ ಸಂತೋಷ. ನಾನು ಒಂದ್ ದಿವಸನೂ ಮಿಸ್ ಮಾಡಲ್ಲ ಸರ್, ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ ಇದನ್ನ. ಸಂತೋಷ. ಹೇಳಿ, ಏನು ವಿಚಾರ? ಸರ್ ನನ್ ಮದ್ವೆ ಆಗಿ ಒಂದು 10 ವರ್ಷ ಆಯ್ತು. ಎಷ್ಟು ವರ್ಷ ನಿಮಗೆ? ನನಗಿವಾಗ ಒಂದು 36-37 ವರ್ಷ ಇರ್ಬೇಕು ಸರ್. ಓಕೆ, ನಿಮ್ಮ 26ನೇ ವಯಸ್ಸಲ್ಲಿ ಮದುವೆ ಎಂದುಕೊಳ್ಳೋಣ, ತೊಂದರೆ ಇಲ್ಲ. ಹೌದು ಸರ್. ಓಕೆ, ಹೇಳಿ. ಮದ್ವೆ ಆಯ್ತು, ಎಲ್ಲ ಚೆನ್ನಾಗಿತ್ತು. ಅಲ್ಲಪ್ಪ, ಏನು ಓದಿದ್ದೀರಿ? ಏನ್ ಕತೆ ನಿಮ್ದು? ಅಪ್ಪ ಅಮ್ಮ ಏನ್ ಮಾಡೋದು? ಸರ್ ನನ್ಗೆ ಅಪ್ಪ ಅಮ್ಮ ಇಬ್ರು ಇಲ್ಲ. ಇಬ್ರು ಇಲ್ಲ ಅಂದ್ರೆ ಯಾವಾಗ ತೀರು ಹೋದ್ರು? ನಾನ್ ಚಿಕ್ಕ ವಯಸ್ಸಿದ್ದಾಗ ಒಂದು 12-13 ವರ್ಷ ಇದ್ದಾಗೆ ತೀರೋದ್ರು. ಅಂದ್ರೆ ಅಮ್ಮ ಅಪ್ಪ ಮೊದಲು ಯಾರು ಹೋಗಿದ್ದು, ಅಥವಾ ನಿಮಗೇನು ನೆನಪಿದೆ, ಅಥವಾ ಏನಾಯ್ತು ಅವ್ರಿಗೆ? ನಮ್ಮ ಅಮ್ಮನಿಗೆ ಒಂದ್ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್, ಅಡಿಗೆ ಕೆಲಸ. ತೋಟದಲ್ಲಿ? ಹೌದು, ಅದು ಹೊಗೆ ಎಲ್ಲ ತುಂಬಿಕೊಂಡು ಎದೆಲಿ. ಅಂದ್ರೆ ಕಾಲಕ್ರಮೇಣ ಆಗಿದ್ದ, ಒಂದು ದಿವಸ ಆಗಿದ್ದ? ಕಾಲಕ್ರಮೇಣ ಹಾಗೆ ಅದು ಔಷಧಿ ತಗೋತಾ ಇದ್ರು. ಅಂದ್ರೆ ಈ ಒಲೆ ಉರ್ಬಿನ? ಹೌದೌದು, ಅದು ಹೊಗೆ ಕಟ್ಟಿ ಒಂಥರ ಉಪ್ಸ ಕೆಮ್ಮು ತರ ಬಂದು. ಓ, ಶ್ವಾಸಕೋಶ ಸಮಸ್ಯೆ ಇತ್ತ? ಹೌದು. ಮತ್ತೆ ಅದಕ್ಕೆ ತಪ್ಪು ಅಥವಾ ಅದು ಯಾಕೋ ಸರಿ ಬರ್ತಾ ಇಲ್ಲ ಅಂತ ಯಾಕೆ ಬಿಡ್ಲಿಲ್ಲ ಅವರು? ನಮ್ಗೆ ದಾರಿ ಬಿಟ್ರೆ ನಮ್ಮನ್ನ ಸಾಕಕ್ಕೆ ಅವ್ರಿಗೆ ಬೇರೆ ದಾರಿನೇ ಇರ್ಲಿಲ್ಲ ಸರ್. ಕೆಲಸ ಮಾಡಿದ್ರೇನೆ ನಮ್ಗೆ ಎಲ್ಲರಿಗೂ ಹೊಟ್ಟೆ ಊಟ. ಪಾಪ. ನೀವು ಎಷ್ಟು ಜನ ಮಕ್ಕಳು? ನಾನು ಒಬ್ನೇ ಸರ್, ಗಂಡ್ ಮಗ. ಓ, ಅಂದ್ರೆ ಹೆಣ್ಣು ಮಕ್ಕಳು ಯಾರೂ ಇಲ್ಲ? ಯಾರು ಇಲ್ಲ ಸರ್. ಆಯ್ತು. ಅಂದ್ರೆ ತಾಯಿನೇ ಮೊದಲು ಹೋಗಿದ್ದ? ಹೌದು ಸರ್. ಅವ್ರು ಹೋದ ಮೇಲೆ ತಂದೆ ಎಷ್ಟು ಸಮಯ ಇದ್ರು ನಿಮ್ ಜೊತೆ? ತಂದೆ ನಮ್ ಜೊತೆ ಇರ್ಲಿಲ್ಲ ಸರ್, ಅವ್ರು ಸಪ್ರೇಟ್ ಆಗಿದ್ರು, ಬೇರೆ ಮದುವೆ ಆಗಿತ್ತು. ಓಹೋ, ಅಂದ್ರೆ ಅವರು ತೀರೋದಾಗ ನಮ್ಗೇನು ಗೊತ್ತಾಗಿಲ್ಲ ಸರ್, ಯಾವಾಗ ತೀರಿದ್ರು ಏನು. ಓಕೆ. ಅಂದ್ರೆ ತಂದೆ ತೀರು ಹೋದಾಗ ನಿಮಗೇನು, ಯಾಕಂದ್ರೆ ಸಂಪರ್ಕವೇ ಇರ್ಲಿಲ್ವಲ್ಲ ಅಂತ?
ಇಲ್ಲ ಸರ್, ಇರ್ಲಿಲ್ಲ. ಆಯಿತು. ಅದಾದಮೇಲೆ ಯಾರು ನಿಮ್ಮನ್ನು ಪೋಷಣೆ ಮಾಡಿದ್ರು? ಅದಾದ್ಮೇಲೆ ನಮ್ ದೊಡ್ಡಮ್ಮ ನೋಡ್ಕೊತಾ ಇದ್ರು. ಆಮೇಲೆ ಅಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಅಂತ ಮಾತುಕತೆ ಬಂದು, ನಾವಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಎಷ್ಟ್ ದಿವಸ ಅಂತ ನಿನ್ನನ್ ಸಾಕೋದು, ಹಂಗೆ ಹಿಂಗೆ ಅಂತ ಅಂದ್ಮೇಲೆ ಅವ್ರ ಹತ್ರ ಜಗಳ ಮಾಡ್ಕೊಂಡು ನಾನು ಅವ್ರನ್ನ ಬಿಟ್ಟು ಒಬ್ಬನೇ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ಬಿಟ್ಟೆ. ಯಾವ ವಯಸ್ಸಿಗೆ ಬಂದ್ರಿ ನೀವು ಬೆಂಗಳೂರಿಗೆ? ನಾನು ಒಂದು 18 ವರ್ಷನ 19 ವರ್ಷನ ಆಗಿತ್ತು ಸರ್ ನಾನು ಬಂದಾಗ. ಅಂದರೆ ಹಾಗೆ ಬರ್ಲಿಕ್ಕೆ ಕಾರಣ ದೊಡ್ಡಮ್ಮ ಸ್ವಲ್ಪ ಮೊದಲಂತಿಲ್ಲ ಅಂತ ಬದಲಾವಣೆ, ಅವ್ರ ಬದಲಾವಣೆ ಅಂದ್ರೆ ಎಲ್ಲ ಬರೀ ಚುಚ್ಚು ಮಾತಾಡೋ ತರ ಸ್ಟಾರ್ಟ್ ಮಾಡಿದ್ರು ಸರ್. ಬಟ್ ನಿಮಗೆ ಸ್ವಲ್ಪನಾದ್ರೂ ಬೆಂಬಲವಾಗಿ ಇದ್ದಿದ್ದು ಯಾರು? ಯಾರು ಇರ್ಲಿಲ್ಲ ಸರ್. ಚಿಕ್ಕ ವಯಸ್ಸಿಂದ ಬರೀ ಕಷ್ಟದಲ್ಲೇ ಬೆಳಕ ಬಂದಿದ್ದು. ಇವತ್ತಿಗೂ ನನಗೆ ನನ್ನ ಆಸ್ತಿ ಐತೆ, ಮನೆ ಐತೆ, ನಾನು ನೋಡ್ಕೊಳ್ಳೋರು ಒಬ್ಬರವ್ರೆ, ಇವತ್ತಿಗೂ ಯಾರು ಇದ್ದೇ ಇಲ್ಲ. ಬಟ್ ತಂದೆ ಹೋದ ಮೇಲೆ ಅಥವಾ ತಾಯಿ ಹೋದ ಮೇಲೆ ಆ ಅನಾಥ ಅನ್ನೋ ಭಾವನೆ ಬರುತ್ತಲ್ಲ, ಅದನ್ನು ತುಂಬಲಿಕ್ಕೆ ದೊಡ್ಡಮ್ಮ ಬಹಳ ಪ್ರೀತಿಯಿಂದ ನೋಡ್ಕೊಳ್ಳಿವ ನಿಮ್ಮನ್ನ? ಯಾರು ನೋಡ್ಕೊಳ್ಳಿಲ್ಲ. ಎಲ್ಲ ದುಡ್ಡುಗೆ ಆಸೆ ಪಟ್ರೆ ಹೊರತು ಯಾರು ನಾನು ಸಾಕ್ತೀನಿ, ನಾನು ಇದೀನಿ, ನಾನು ಸಪೋರ್ಟ್ ಅಲ್ಲಿ ನಿಂತ್ಕೊತೀನಿ ಅನ್ನೋರು ಯಾರು ಸಿಗ್ಲಿಲ್ಲ ಸರ್ ನನ್ನ ಕೊನೆವರು. ಓಹೋ, ಓಕೆ ಓಕೆ. ಸೊ ಇವತ್ತಿಗೂ ನಾನು ಇದೀನಿ, ನೀನೇನಾದ್ರೂ ಒಂದ್ ಕೆಲಸ ಮಾಡು, ಅವ್ರ ದುಡ್ಡು ಕಾಸು ಏನು ಕೊಡೋದ್ ಬೇಡ ಸರ್, ಬರೀ ನಾನು ಇದೀನಿ, ಏನ್ ಮಾಡ್ತೀಯ ಮಾಡು, ಮುಂದಕ್ಕೆ ಏನಾಗುತ್ತೋ ಆಗ್ಲಿ ಅನ್ನೋರು ಇವತ್ತಿಗೂ ನನ್ಗೆ ಯಾರು ಇಲ್ಲ. ಆಯಿತು, ಅದು ಆಮೇಲೆ ತಗೊಳ್ಳೋಣ. ಈಗ ನೀವು ಬೆಂಗಳೂರಿಗೆ ಬಂದ್ರಿ ಅಂದರೆ 19 ವರ್ಷಕ್ಕೆ ಬರೋ ಧೈರ್ಯ ಅಥವಾ ಆ ಸಮಯಕ್ಕೆ ನಿಮಗೆ ಯಾರು ಇಲ್ಲಿ ಕರೆದಿದ್ದು ಅಥವಾ ಏನು ಯೋಜನೆ ಇಟ್ಕೊಂಡು ಬಂದ್ರಿ ನೀವು ಬೆಂಗಳೂರಿಗೆ? ಸರ್ ನಾನಿಲ್ಲಿ ಯಾರಾದ್ರೂ ಅವರೇ ಅಂತ ನಾನೇನು ಅನ್ಕೊಂಡ್ ಬಂದಿಲ್ಲ. ಅವ್ರ ಚುಚ್ಚು ಮಾತು ನನಗೆ ಯಾಕೋ ಅಲ್ಲಿ ಸರೋಗ್ಲಿಲ್ಲ. ಅವಾಗ ನನ್ನ ಫ್ರೆಂಡ್ಗಳು ಬೆಂಗಳೂರಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಿ ಕೆಲಸ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಓಕೆ, ಸರಿ ಯಾರೋ ಒಬ್ರು ಸಿಗ್ತಾರೆ, ಹೋಗ್ಬಿಡೋಣ ಫಸ್ಟ್ ಇಲ್ಲಿಂದ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟೆ. ಅಂದ್ರೆ ನಿಮಗೆ ಅಲ್ಲಿ ಹೋಗಿ ಏನಾಗುತ್ತೆ ಅನ್ನೋದಕ್ಕಿಂತ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ? ಹೌದು, ಅಲ್ಲಿಂದ ಬಂದ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿತ್ತು ನನಗೆ. ಓಕೆ. ಒಂದು ಬೆಂಗಳೂರಲ್ಲಿ ಎಲ್ಲೋ ಅಂತವು ಯಾರೋ ಒಬ್ರು ಸಿಕ್ಕಿದ್ರು. 1 ವಾರ 15 ದಿವಸ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೆ. ಅಯ್ಯೋ, ಬಟ್ ನೀವು ಅವರು ಹುಡುಕೋ ಪ್ರಯತ್ನ ಮಾಡ್ಲಿಲ್ವಾ? ಸರ್ ಯಾರು ಹತ್ರ ತಲೆ ಕೆಡ್ಸ್ಕೊಳ್ಳೋಂಥವ್ರು ಯಾರು ಇಲ್ಲ. ಅವ್ನ ಅಲ್ಲಿಂದ ಹೋದ್ರೆ ಸಾಕು ಅಂತಾನೆ ಕೈ ತಕೊಂಡಿದ್ರು. ಓಹೋ, ನಿಮಗೆ ಹೆಂಗ್ ಹೋಗ್ಬೇಕು ಅಂತ ಇತ್ತು, ಅವ್ರಿಗೂ ಇತ್ತು. ಹೌದು. ಓಕೆ, ಹಾಗಾಗಿ ಹುಡುಕುವಂತಹ ಕಾಳಜಿ ಮಾಡೋರು ಯಾರು ಇರ್ಲಿಲ್ಲ ಅಂತ? ಯಾರು ಇರ್ಲಿಲ್ಲ. ಓಕೆ, ಮೆಜೆಸ್ಟಿಕ್ಕಿಗೆ ಬಂದ್ರಿ, ಒಂದು ವಾರ ನೀವು ಅಲ್ಲೇ ಸಮಯ ಕಳೆದ್ರಿ. ಏನು ನೋಡ್ತಿದ್ದು ನಿಮ್ಮ ತಲೆಯಲ್ಲಿ? ಓಕೆ, ಎಲ್ಲ ಒಂದು ಕಡೆ ಕೆಲಸ ಕೇಳೋಣ ಅಂತ ಇತ್ತ ಅಥವಾ ಏನಿತ್ತು ಅವತ್ತು ನಿಮ್ಮ ತಲೆಯಲ್ಲಿ? ನನ್ನ ತಲೆಯಲ್ಲಿ ಇದ್ದಿದ್ದು ನನ್ನ ಫ್ರೆಂಡ್ ಒಬ್ಬ ಇದ್ದ, ಜೈರಾಮ್ ಅಂತ. ಇದು ಕಾರ್ಯಕ್ರಮ ಸ್ವಲ್ಪ ಹೆಸರೆಲ್ಲ ಹೇಳಬೇಡಿ. ಓಕೆ, ಒಬ್ರು ಇದ್ರು ನನ್ನ ಫ್ರೆಂಡು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಾನು ಏನೇನೋ ಟ್ರೈ ಮಾಡಿದೆ. ಲಾಸ್ಟ್ಗೆ ನನ್ನ ಹತ್ರ ಫೋನ್ ಇರ್ಲಿಲ್ಲ, ಏನಿರ್ಲಿಲ್ಲ, ನಂಬರ್ ಎಲ್ಲ ಕಳೆದೋಯ್ತು. ಆಮೇಲೆ ಏನೇನೋ ಮಾಡಿ ಎಲ್ಲೆಲ್ಲೋ ಕಲೆಕ್ಟ್ ಮಾಡಿ ಇಂಥ ಜಾಗದಲ್ಲಿ ಅವರೇ ಅಂತ ಗೊತ್ತಾಯ್ತು. ಸರಿ ಅನ್ಬಿಟ್ಟು ಹುಡಿಕೊಂಡು ಹೋದೆ. ಆಮೇಲೆ ಅವ್ರು ಸಿಕ್ಕಿದ್ರು. ಸಿಕ್ಕಾದ್ಮೇಲೆ ಅವ್ರ ಹತ್ರ ಹೇಳ್ದೆ ಎಲ್ಲ ಈ ತರ ಆಯ್ತು. ಹೊಟ್ಟೆಗೆ ಅವತ್ತು ನಾನು 3 ದಿವಸ ಆಗಿತ್ತು ಸರ್ ಊಟ ಮಾಡಿ. 3 ದಿವಸ ಆಮೇಲೆ ಸಿಕ್ಕಿದ್ರು. ಅವ್ರ ಮನೆಗೆ ಹೋದ ತಕ್ಷಣ ಫಸ್ಟ್ ಅವ್ರು ಹಾಕೊಟ್ಟಿದ್ದೆ ಊಟ, ಫಸ್ಟ್ ಊಟ ಮಾಡು ಅಂತ. ಅಲ್ಲ, 3 ದಿನ ಹೆಂಗಿದ್ರಿ ಹಸ್ಕೊಂಡು? ಸರ್ ದುಡ್ಡಿತ್ತು ನನ್ಗೆ. ದುಡ್ಡು ಅಂದ್ರೆ ಅಷ್ಟಿರ್ಲಿಲ್ಲ ನನ್ನ ಹತ್ರ. 200-300 ಅಷ್ಟೇ ಇದ್ದಿದ್ದು. ಅದ್ರಲ್ಲೇನೆ ಡೈಲಿ 1 ಟೀ ಬನ್ನು ಅದು ಇದು ತಕೊಂಡು ಹೆಂಗೋ ಮಲ್ಕೊಳ್ಳೋನಿ. ಪೊಲೀಸವ್ರು ಬಂದು ರಾತ್ರಿಲಿ ಅಲ್ಲೂ ಹೊಡೆದೋಡಿಸ್ಕೊಡೋರು. ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡ್ರು ಹೊಡೆದೋಡಿಸೋರು ಸರ್. ಈ ಕಳ್ತನ ಮಾಡಕ್ ಬಂದವನೆ, ಅದಕ್ ಬಂದವನೆ, ಇದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳಕ್ಕೆ ಬಿಡ್ತಾ ಇರ್ಲಿಲ್ಲ. ಓಕೆ, ಬಟ್ ನೀವು ತಿಂಡಿ ಟೈಮಿಗೆ ಊಟ ಮಾಡ್ಬಿಟ್ರೆ ಇರೋ ದುಡ್ಡು ಬೇಗ ಖಾಲಿ ಆಗ್ಬಿಡುತ್ತೆ ಅನ್ನೋ ಭಯ? ಹೌದು ಸರ್. ಅದಕ್ಕೆ ನೀವು ಕಾಫಿ ಟೀ ಬನ್ನು ತಗೊಳ್ತಿದ್ರಿ? ಹೌದು, ಅಷ್ಟೇ. ಬನ್ನು ಟೀ ಅಷ್ಟರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೆ. ಆಯ್ತು. ಆಮೇಲೆ ಸರಿ ಅನ್ಬಿಟ್ಟು ಸಿಕ್ಕಿದ್ರು. ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆಗೆ ಹೋದೆ. ಆಮೇಲೆ ಊಟ ಎಲ್ಲ ಕೊಟ್ರು ಫಸ್ಟ್. ಎಲ್ಲ ಆದ್ಮೇಲೆ ನನ್ ಕತೆ ಎಲ್ಲ ಹೇಳ್ದೆ, ಹಿಂಗಾಯ್ತು, ಹಿಂಗೆಲ್ಲ ನಡೀತು, ಇಷ್ಟಂದ್ರು, ಈ ತರ ಬಂದ್ಬಿಟ್ಟೆ ಅಂತೆಲ್ಲ ಹೇಳಾದ್ಮೇಲೆ ಸರಿ ನಾನ್ ಮಾಡೋ ಕೆಲ್ಸದ ಹತ್ರನೇ ಕೆಲ್ಸಕ್ಕೆ ಸೇರ್ಸ್ಕೊತೀನಿ, ಡೈಲಿ ಸಂಬಳ ಕೊಡ್ತಾರೆ, ಈ ತರ ಮಾಡೋಣ ಅಂತೆಲ್ಲ ಹೇಳಿದ್ರು. ಆಮೇಲೆ ನಮ್ಮನೇಲೆ ಇರಪ್ಪ ಅಂದ್ಬಿಟ್ಟು ಪಾಪ ಅವ್ರು ಇರ್ಸ್ಕೊಂಡು ಆಮೇಲೆ ಅವ್ರ ಜೊತೆ ಮಾತಾಡಿ ಒಂದ್ ಜಾಗದಲ್ಲಿ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿ ಒಂದು 3 ವರ್ಷ ಮಾಡಿದೆ.
ಅವಾಗ ನನಗಿನ್ನ ಅಷ್ಟೊಂದು ಗೊತ್ತಾಯ್ತಾ ಇರ್ಲಿಲ್ಲ ಬೆಂಗಳೂರು ಏನು ಅಂತ. ಓಕೆ. ಆಮೇಲೆ ಅವ್ರ ಹತ್ರ ಒಂದ್ 3-4 ವರ್ಷ ಮಾಡಿದೆ. ಅದಾದ್ಮೇಲೆ ಅವ್ರ ಹತ್ರನೇ ಒಂದ್ ಆಟೋ ಇತ್ತು ಸರ್. ಆ ಆಟೋದೆಲ್ಲ ಐಟಮ್ ಎಲ್ಲ ತಗೊಂಡೋಯ್ತಾ ಇದ್ ಆಟೋ ಓಡಿಸೋದೆಲ್ಲ ಅವರೇ ಕಲ್ಸ್ಕೊಟ್ರು. ಆಮೇಲೆ ಒಂದ್ 4-5 ವರ್ಷ ಆಟೋ ಕಲ್ಸ್ಕೊಟ್ರು. ಒಂದ್ 4-5 ವರ್ಷ ಆಟೋ ಓಡಿಸ್ದೆ. ಅವರು ಕೆಲಸ ಬಿಟ್ಟು ಊರಿಗೆ ಹೋಗಿ ಸೆಟ್ಲ್ ಆಗೋದ್ರು. ಆಮೇಲೆ ಗೊತ್ತಿರೋರ ಹತ್ರ ಬಾಡಿಗೆಗೆ ಆಟೋ ಇಸ್ಕೊಂಡು ಆಟೋ ಓಡಿಸ್ದೆ ಒಂದ್ 4 ವರ್ಷ. ಅದಾದ್ಮೇಲೆ ಯಾಕೋ ಆಟೋ ಸರಿ ಬರ್ಲಿಲ್ಲ ನನಗೆ. ಅದಾದ್ಮೇಲೆ ಹಿಂಗೆ ಕಾರು ಗೂಡ್ಸ್ ಗಾಡಿ ಅದು ಇದು ಚೇಂಜ್ ಮಾಡ್ಕೊಂಡು ಲಾಸ್ಟ್ಗೆ ಕಾರಲ್ಲಿ ಬಂದು ನಿಂತ್ಕೊಂಡೆ. ಆಮೇಲೆ ಆಟೋ ಓಡಿಸ್ಬೇಕಾದ್ರೆ ನನಗೆ ಒಂದ್ ಹುಡುಗಿ ಕಾಲೇಜಲ್ಲಿ ಪರಿಚಯ ಆಯ್ತು. ಅಂದ್ರೆ ಕಾಲೇಜ್ ಹತ್ರ ಪರಿಚಯನು ಕಾಲೇಜಲ್ಲಿ ಪರಿಚಯನು? ನನ್ ಬ್ಯಾಚುಲರ್ ರೂಮ್ ಅಲ್ಲಿ ಸೇರ್ಕೊಂಡೆ. ಅದಾದ್ಮೇಲೆ ಅವರು ನನ್ ಕೆಲ್ಸ ಕೊಟ್ಟಿರೋರು ಬೆಂಗಳೂರು ಬಿಟ್ಟು ಹೋಗ್ಮೇಲೆ ಊರಲ್ಲಿ ಒಂದ್ ಬ್ಯಾಚುಲರ್ ರೂಮ್ ಅಲ್ಲಿ ಸೇರ್ಕೊಂಡೆ. ಅಲ್ಲಿ ಒಂದ್ 4 ಜನ ಹುಡುಗರಿದ್ರು. ಅದ್ರಲ್ಲಿ ಸಾಯಂಕಾಲ ಟೈಮು ಕ್ಯಾಂಟೀನ್ ಕೆಲ್ಸಕ್ಕೆ ಅನ್ಬಿಟ್ಟು ಒಬ್ಬ ಹುಡುಗ ಬರೋನು, ಕಾಲೇಜ್ ಹುಡುಗಾನೆ, ನೈಟ್ ಅಲ್ಲಿ ಹೋಗೋನು. ಅಣ್ಣ ನೀನ್ ಆಟೋ ಮುಗ್ಸ್ಕೊ ಬಂದಾದ್ಮೇಲೆ ನನ್ ಜೊತೆ ಬರೋಣ, ಈ ತರ ಕ್ಯಾಂಟೀನ್ ಕೆಲಸ ಮಾಡಿದ್ರೆ ಅಲ್ಲೂ ಒಂದ್ 600 ರೂಪಾಯಿ 700 ರೂಪಾಯಿ ಬರುತ್ತೆ, ನಿನ್ಗೆ ಎಕ್ಸ್ಟ್ರಾ ದುಡ್ಡಾಗುತ್ತಲ್ಲ ಅನ್ಬಿಟ್ಟು ಅವ್ರ ಜೊತೆ ಕರ್ಕೊಂಡ್ ಹೋಗೋರು. ಆ ಹುಡುಗ ಬಂದು SLN ಕಾಲೇಜ್ ಅಂದ್ಬಿಟ್ಟು ಅದ್ರಲ್ಲಿ ಓದ್ತಾ ಇದ್ದ. ಆಮೇಲೆ ಸರಿ ಅನ್ಬಿಟ್ಟು ಪರಿಚಯ ಆದಾಗ ಒಂದ್ ದಿವ್ಸ ಅವ್ರ ಕಾಲೇಜಲ್ಲಿ ಫಂಕ್ಷನ್ ಕರ್ಕೊಂಡೋಗಿದ್ದ. ಅಲ್ಲಿ ಫಂಕ್ಷನ್ ಅಲ್ಲಿ ಅವನ್ನೆಲ್ಲ ವಿಡಿಯೋ ಮಾಡಿ ಒಂದ್ ಸಾರಿ ರೂಮಲ್ಲಿ ತಂದು ತೋರಿಸ್ತಾ, ಹಿಂಗೆ ನೋಡೋಣ ನಮ್ ಕಾಲೇಜಲ್ಲಿ ಈ ತರ ಫಂಕ್ಷನ್ ಆಯ್ತು, ಈ ತರ ನಡೀತು, ಈ ತರ ಐತೆ ನೋಡಿ. ಅವನ್ ಎಲ್ಲಾ ಫೋಟೋದಲ್ಲಿ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ ನೋಡ್ಬಿಟ್ಟು, ಯಾರು ಇದು ಹುಡುಗಿ ಎಲ್ಲಾ ಫೋಟೋದಲ್ಲೂ ಈ ತರ ಐತಲ್ಲ ಅಂದಿದ್ಕೆ, ಇಲ್ಲ ಅಣ್ಣ ತುಂಬಾ ಒಳ್ಳೆ ಹುಡುಗಿ ಆ ತರ ಅಲ್ಲ, ನಂಬರ್ ಕೊಡೋ ಅಂದ್ಬಿಟ್ಟು ನಾನೇ ಕೇಳ್ದೆ ಅವನ್ನ. ಅಯ್ಯೋ ಅಣ್ಣ ನಾನೇ ಕೊಟ್ಟಿದ್ದೀನಿ ಅಂತ ಗೊತ್ತಾಗೋದ್ರೆ ತುಂಬಾ ತೊಂದರೆ ಆಗುತ್ತೆ, ಆ ಹುಡುಗಿ ಆ ತರ ಅಲ್ಲ ಒಳ್ಳೆ ಹುಡುಗಿ ಅಂತೆಲ್ಲ ಹೇಳ್ದ. ಎಷ್ಟ್ ಹೇಳಿದ್ರು ಕೇಳಲಿಲ್ಲ. ಆಮೇಲೆ ನಂಬರ್ ಇಸ್ಕೊಂಡು ಏನೇನೋ ಮಾಡಿ ಮಾತಾಡ್ಸಿ ಲವ್ ಮಾಡಿ ಮದ್ವೆನೂ ಆಗ್ಬಿಟ್ಟ. ಅದು ಸರ್ ಕರೆಕ್ಟ್ ಆಗ 30 ದಿವಸ ಸರ್ ನನ್ ನಂಬರ್ ಇಸ್ಕೊಂಡು ಮಾತಾಡಿ. ಅಲ್ಲೀಗ ನಂಬರ್ ಇಸ್ಕೊಂಡ್ರಿ, ಬಟ್ ಆ ಹುಡುಗಿಗೆ ಏನಂತ ನೀವು ಪರಿಚಯ ಮಾಡ್ಕೊಂಡ್ರಿ? ಸ್ಟಾರ್ಟಿಂಗ್ ನಾನೇ ಮೆಸೇಜ್ ಮಾಡಿದೆ ವಾಟ್ಸಪ್ ಅಲ್ಲಿ ಹಾಯ್ ಅನ್ಬಿಟ್ಟು. ಆಮೇಲೆ ಯಾರು ನೀವು ಹೆಂಗ್ ಸಿಕ್ತು ನಂಬರು, ಯಾರು ಹೇಳಿದ್ದು, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಆಮೇಲೆ ಇಲ್ಲ ನನ್ಗೆ ಯಾರೋ ಫ್ರೆಂಡ್ ಕೊಟ್ರು ಗೊತ್ತಿರೋರೆ, ನಿಮ್ನ ನೋಡ್ದೆ ಅದಕ್ಕೆ ತುಂಬಾ ಇಷ್ಟ ಆಯ್ತು, ನನ್ಗೆ ಮಾತಾಡ್ಸ್ಬೇಕು ಅನ್ಸು, ಅದಕ್ಕೆ ಮೆಸೇಜ್ ಮಾಡಿದೆ ಅಂದೆ. ಆಮೇಲೆ ಹಂಗೆ ಮೆಸೇಜ್ ಮಾಡ್ತಾ ಮಾಡ್ತಾ ಆ ಹುಡುಗಿನೇ ಒಂದ್ ದಿವ್ಸ ಸುಮಾರು ಒಂದು 10 ದಿವಸನ 15 ದಿವಸನ ಮೆಸೇಜ್ ಮಾಡಿರ್ತಾರೆ. ಅದಾದ್ಮೇಲೆ ಈ ತರ ಎಲ್ಲ ಮೆಸೇಜ್ ಮಾಡ್ಬೇಡಿ ತುಂಬಾ ತೊಂದರೆ ಆಗುತ್ತೆ ನನ್ಗೆ ಅಂತ ಹೇಳಿದ್ರು. ಸರಿ ಮೆಸೇಜ್ ಮಾಡಲ್ಲ ಅಂದ್ಮೇಲೆ ಇನ್ನೇನ್ ಮಾಡ್ಬೇಕು ಅಂತ ಕೇಳಿದ್ಕೆ, ನಿಮ್ಗೆ ಒಪ್ಪಿಗೆ ಇದ್ರೆ ಬೇಕಾದ್ರೆ ಮದ್ವೆ ಆಯ್ತೀರಾ ಅಂತ ನಾನ್ ಕೇಳ್ದೆ. ಅವ್ರು ಅಷ್ಟಿದ್ರೆ ನಿನ್ ಗ್ಯಾರಂಟಿ ಮದ್ವೆ ಆಯ್ತೀನಿ ಅನ್ನೋದಾದ್ರೆ ನಾನು ಎದುರುಗಡೆ ಬಂದು ಮಾತಾಡು. ಯಾರ ಹುಡುಗಿ? ಹುಡುಗಿ. ಶಬಾಷ್, ಎದುರುಗಡೆ ಬಾ, ಫೋನ ಬೇಡ ಅಂತ. ಹೌದು. ಆಮೇಲೆ ಸರಿ ಯಾವಾಗ ಸಿಗೋಣ, ನಾನೇ ಬರ್ತೀನಿ. ಅಯ್ಯೋ ನೀವು ಹುಡುಗಿಂತ? ನನ್ ಮೈಂಡ್ ಅಲ್ಲಿ ಇದ್ದಿದ್ದು ಒಂದೇ ಸರ್, ನನ್ಗೆ ಅಪ್ಪ ಅಮ್ಮ ಇಲ್ಲ, ಯಾರು ಇಲ್ಲ, ಏನಾದ್ರೂ ಒಂದ್ ಜೀವನ ರೂಪಿಸ್ಕೊಳ್ಳೋಣ ಅನ್ನೋದೊಂದೇ ನನ್ ಮೈಂಡ್ ಅಲ್ಲಿ ಇದ್ದಿದ್ದು. ಅಲ್ಲ ಅದೆಲ್ಲ ಸರಿ, ಅದು ಬಹಳ ಮುಖ್ಯವಾದದ್ದೇ, ನೀವು ಬದುಕನ್ನು ಕಟ್ಕೊಂಡಿದ್ದೀರಾ. ಬಟ್ ಅವ್ರ ತಂದೆ ಅವ್ರ ತಾಯಿ ಏನ್ ಅವ್ರಿಗೆ ಯಾರು ಇರ್ಲಿಲ್ವಾ? ಇದ್ರು ಸರ್, ಎಲ್ಲ ಇದ್ರು. ಇನ್ನು ಮೀಟ್ ಮಾಡಿರ್ಲಿಲ್ಲ ನಾವು, ಫಸ್ಟೇ ಹೋದೆ. ಅಂದ್ರೆ ಈ 15 ದಿವಸದಲ್ಲೇ ಆಕೆ ಬಂದ್ಬಿಡು ನಾವು ಮದುವೆ ಆಗೋಣ ಬೇಕಾದ್ರೆ ಇದಕ್ಕೆ ಮೆಸೇಜ್ ಎಲ್ಲ ಮಾಡಬೇಡ ಅಂದ್ರೆ ಹಿಂಗೆ ಹೇಳಬೇಕು ಅಂದ್ರೆ? ಅದೇ ಇದೆಲ್ಲ ನಡೀತು. ಮೀಟ್ ಮಾಡಕ್ ಹೋದಾಗ ಇದೆಲ್ಲ ಪ್ರಸ್ತಾಪ ಆಯ್ತು. ಮೀಟ್ ಮಾಡಕ್ಕೆ ಮೊದಲನೇ ದಿವಸ ಹೌದು, ಮೀಟ್ ಮಾಡಾದ್ಮೇಲೆ ಹುಡುಗಿ ಹೇಳ್ತು. ಆಮೇಲೆ ಏನಮ್ಮ ಸಮಸ್ಯೆ ಏನು ಎತ್ತ ಅಂದಿದ್ಕೆ, ಅಲ್ಲ ನೀನ್ ಹೇಳ್ದಲ್ಲ ಮದ್ವೆ ಐತೀನಿ ಅಂತ, ಗ್ಯಾರಂಟಿ ಮದ್ವೆ ಐತಿಯ ನೀನು? ನನಗೆ ಈ ಪಾರ್ಕಲ್ ಕೈ ಹಿಡ್ಕೊಂಡು ಸುತ್ತಾಡೋದು, ಜೊತೆಲಿ ಹೋಗೋದು, ಪಿಕ್ಚರ್ ಹೋಗೋದು ಇವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಮದ್ವೆ ಐತೀನಿ ಅಂತ ಅಂದ್ರೆ ನಿನ್ ಧೈರ್ಯವಾಗ ನೀನ್ ಯಾವತ್ತು ಹೇಳ್ತಿ ಅವತ್ ಬರ್ತೀನಿ, ತಾಳಿ ಕಟ್ಟಿಸ್ತೀನಿ ಅಂತ ಹುಡುಗಿ ಅಂತು. ಆಮೇಲೆ ಸರಿ ನನಗೂ ಅದೆಲ್ಲ ಇಷ್ಟ ಇಲ್ಲ, ಸುತ್ತಾಡೋದು ಇದ್ ಮಾಡೋದು ಎಲ್ಲ ನಮಗೂ ಅದು ಇಷ್ಟ ಇಲ್ಲ. ನಿನ್ಗಿಷ್ಟ ಇದ್ರೆ ಮದ್ವೆ ಐತೀನಿ ಅನ್ನೋ ನಂಬಿಕೆ, ಚೆನ್ನಾಗ್ ನೋಡ್ಕೊತಾನೆ ಅನ್ನೋ ನಂಬಿಕೆ ಇದ್ರೆ ಬೇಕಂದ್ರೆ ನಾನ್ ಮದ್ವೆ ಆಗಕ್ ರೆಡಿ ಅಂತ. ಹೌದು ನನ್ಗಿಷ್ಟ, ನನ್ ಮದ್ವೆ ಐತಿ. ಆಮೇಲೆ ನಾನು ಕೇಳ್ದೆ ಏನ್ ಪ್ರಾಬ್ಲಮ್ಮು, ಏನಕ್ಕೆ ಈ ತರ ಒಪ್ಕೊಂಡಿದ್ದು ಅಂದಿದ್ಕೆ,
ನಮ್ಮ ಮನೇಲೂ ನನ್ನ ಚೆನ್ನಾಗಿ ನೋಡ್ಕೊಳಲ್ಲ. ನಮ್ಮ ಮನೇಲಿ ಈ ತರ ಕಷ್ಟ ಐತೆ, ನಾನು ಇಷ್ಟದ ಪ್ರಕಾರ ಬಿಡಲ್ಲ, ನನ್ ಕಂಡ್ರೆ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟನೇ ಇಲ್ಲ. ಏನು ಕಷ್ಟ ಇತ್ತು ಅವ್ರ ಮಲ್ಲಿ? ಚೆನ್ನಾಗಿ ನೋಡ್ಕೊಳಲ್ಲ, ಒಳ್ಳೆ ಬಟ್ಟೆ ಹಾಕಂಗಿಲ್ಲ, ಡ್ರೆಸ್ ಮಾಡ್ಕೊಳಂಗಿಲ್ಲ, ಕಾಲೇಜ್ಗೆ ಹೋದ್ರೆ ಎಲ್ಲೋಗಿದ್ದೆ, ಯಾಕೆ ಹೋಗಿದ್ದೆ, ಇಷ್ಟೊತ್ತು ಏನಕ್ ಮಾಡಿದೆ, ಯಾರ ಜೊತೆ ಹೋಗಿದ್ದೆ, ಈ ತರ ಎಲ್ಲ ಕ್ವಶನ್ ಕೇಳೋರು. ಏನು ಓದ್ತಾ ಇದ್ದಾರೆ ಅವಾಗ ಅವರು? ಡಿಗ್ರಿ. ಓಕೆ, ಅಂದರೆ ಮನೆಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಅಂತ. ಇಷ್ಟು ಜಾಸ್ತಿ ಇವಾಗ್ಲೂ ಅವ್ರ ಅಪ್ಪ ಅಮ್ಮನ್ಗೆ ಅವ್ರನ್ನ ಕಂಡ್ರೇನೆ ಆಗಲ್ಲ. ಆಯ್ತಾಯ್ತು, ಅದು ಆಮೇಲೆ ಬರೋಣ. ಸೊ ಆ ಕಾರಣಕ್ಕೆ ನೀವು ಹೇಗೆ ಊರಿಂದ ದೊಡ್ಡಮ್ಮನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತಿದ್ರು, ಇಲ್ಲಿ ಅದೇ ಹುಡುಗಿ ಅದೇ ಪರಿಸ್ಥಿತಿ. ಅದೇ ಪರಿಸ್ಥಿತಿಲೇ ಇದ್ರು. ಆಮೇಲೆ ನಾನು ಸರಿ ನನ್ಗೆ ಒಂದ್ ವಾರ ಟೈಮ್ ಕೊಡು, ನಾನು ಹೇಳ್ತೀನಿ, ಒಂದ್ ವಾರ ಆದ್ಮೇಲೆ ಗ್ಯಾರಂಟಿ ಫೋನ್ ಮಾಡ್ತೀಯ ನೀನು. ನಾನು ನಮ್ಮ ಮಾವ ಒಬ್ರು ಅವ್ರೆ, ಅವ್ರ ಹತ್ರ ಸ್ವಲ್ಪ ದೊಡ್ಡವ್ರನ್ನ ಕೇಳ್ಬಿಟ್ಟು, ಯಾಕಂದ್ರೆ ಸಡನ್ ಆಗ ಮದ್ವೆ ಆಗೋದು ಅಂದ್ರೆ ನನಗೊಂದ್ 5 ದಿವಸನಾದ್ರೂ ಟೈಮ್ ಬೇಕು ಅಂತ ಕೇಳ್ಬಿಟ್ಟು ನಮ್ಮ ಬಾವವ್ರ ಹತ್ರ, ನಮ್ಮ ಅಪ್ಪನ 2ನೇ ಹೆಂಡತಿ ಅವ್ರ ಮಗಳೊಬ್ರವ್ರೆ, ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ದೆ, ಈ ತರ ಐತೆ, ಈ ತರ ಒಂದ್ ಹುಡುಗಿನ ಲವ್ ಮಾಡಿದೀನಿ, ಈ ತರ ಮದ್ವೆ ಆಗ್ಬೇಕು, ಆ ಹುಡುಗಿ ಈ ತರ ಕೇಳ್ತೈತೆ, ಈ ತರ ಎಲ್ಲ ಹೇಳೈತೆ ಅಂತ ಹೇಳ್ದೆ. ಆಮೇಲೆ ಸರಿ ನಿನ್ಗೂ ಯಾರು ಇಲ್ವಲ್ಲ, ಏನೋ ಒಂದ್ ದಾರಿ ಮಾಡೋದೈತದೆ, ಸರಿಯಪ್ಪ ಮದ್ವೆ ಮಾಡೋಣ, ಸರಿ ಹುಡುಗಿನ ಕರ್ಕಬಾ ನೋಡೋಣ. ಆಮೇಲೆ ಆ ಹುಡುಗಿಗ್ ಫೋನ್ ಮಾಡಿ ಈ ತರ ನಮ್ ಬಾವ ಒಪ್ಕೊಂಡವ್ರೆ ಅಂತ ಹೇಳ್ದೆ. ಹೇಳಾದ್ಮೇಲೆ ಸರಿ ಮದ್ವೆ ಮಾಡ್ಕೊಡ್ತಾರ ಅಂತ ಕೇಳಿದ್ಕೆ, ಮಾಡ್ಕೊಡ್ತಾರಂತೆ ಎಲ್ಲ ಮಾತಾಡವ್ರೆ ಅಂತ ಹೇಳಿದಕ್ಕೆ, ಆಮೇಲೆ ಹುಡುಗಿನ ಕರ್ಕಬ ಅಂದ್ರು, ಕರ್ಕೊಂಡವಲ್ಲ ಊರಲ್ಲೇ ಒಂದ್ ದೇವಸ್ಥಾನದಲ್ಲಿ ಮದ್ವೆ ಮಾಡಿ. ಅಂದ್ರೆ ಅವ್ರ ಅಪ್ಪ ಅಮ್ಮ ಯಾರು ಬಂದಿರ್ಲಿಲ್ಲ? ಯಾರು ಬರ್ಲಿಲ್ಲ. ಆಮೇಲೆ ಮದ್ವೆ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿ. ಅಂದ್ರೆ ಈ ನಿಮ್ಮ ಅವ್ರು ಯಾರೋ ಇದ್ದಾರಲ್ಲ, ಅವ್ರ ಸಪೋರ್ಟ್ ಇಂದ ಇದೆಲ್ಲ ಮಾಡಿದ್ರಿ? ಹೌದು, ಅವ್ರೊಬ್ರು ಮದ್ವೆ ಒಂದ್ ಮಾಡ್ಕೊಡ್ತೀವಪ್ಪ, ನಮ್ ಕೈಲಿ ಏನು ಮಾಡಕ್ಕಾಗಲ್ಲ, ಮದ್ವೆಗೆ ಏನಾಗುತ್ತೆ ಅಷ್ಟನ್ನ ನಾವು ಖರ್ಚಾಕಿ ಮಾಡ್ತೀವಿ ಅಂತ ಅದೊಂದು ಮಾಡ್ಕೊಟ್ರು. ಆಮೇಲೆ ಮದ್ವೆ ಆಗಿ ಮಾರನೆಗೆ ನಾನು ಅವ್ರ ಮನೆಗೆ ನಾನೇ ಕಾಲ್ ಮಾಡಿದೆ, ಸರ್ ಈ ತರ ಮದ್ವೆ ಆಗಿದೀವಿ, ಊರಲ್ಲಿ ಇದ್ದೀವಿ ಅಂತ. ಆಮೇಲೆ ಅವರು ಏನಾದ್ರು ಮಾಡ್ಕೊಂಡು ಹಾಳಾಗೋಗಿಂದ್ರ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಹಂಗಂತ ಅಂದ್ರು. ಹಂಗಂದು ಮಾರನೆಗೆ ಹೋಗಿ ಅವ್ರ ಮಗಳ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ಟವ್ರು. ಹೇಳಾದ್ಮೇಲೂ ಮದ್ವೆ ಆಗಿದೀವಿ ಅಂತ ಫೋನ್ ಮಾಡಿ ಹೇಳಿದೀವಿ, ಇಂತ ಊರಲ್ಲಿ ಇದ್ದೀವಿ ಅಂತಾನು ಹೇಳಿದೀವಿ. ಅವ್ರು ಹೋಗಿ ಅದೆಲ್ಲ ಆದ್ಮೇಲೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟವ್ರೆ ಸ್ಟೇಷನ್ ಅಲ್ಲಿ. ಆಮೇಲೆ ಸರಿ ಅನ್ಬಿಟ್ಟು ಸ್ಟೇಷನ್ ಇಂದ ಫೋನ್ ಮಾಡಿ ಕರ್ಸಿದ್ರು, ಈ ತರ ನಿನ್ ಮೇಲೆ ಕಂಪ್ಲೇಂಟ್ ಆಗೈತಪ್ಪ, ಹುಡುಗಿದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗೈತೆ, ಬನ್ನಿ ನಿಮ್ ನಂಬರ್ ಕೊಟ್ಟವ್ರೆ. ಇಲ್ಲ ಸರ್ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೀನಿ ಮದ್ವೆ ಆಗಿದ್ದೀನಿ, ತಾವೆಲ್ಲ ಆಮೇಲೆ ಮಾತಾಡೋಣ, ಫಸ್ಟ್ ಸ್ಟೇಷನ್ ಬನ್ನಿ. ಆಮೇಲೆ ಸ್ಟೇಷನ್ಗೆ ಹೋಗಾದ್ಮೇಲೆ ಹೆಂಗಮ್ಮ ಮದ್ವೆ ಅದೇ ನೀನು ಅಂದ್ಬಿಟ್ಟು ಎಲ್ಲ ಕುಂಡ್ರಸ್ಕೊಂಡ್ ಕೇಳಿದ್ರು ಪೊಲೀಸವರು. ಸರ್ ಹೌದು ಸರ್ ನಾನು ಮೆಚ್ಯೂರ್ ಆಗಿದ್ದೀನಿ, ನನ್ಗೆ ಇಷ್ಟು ವರ್ಷ ಆಗೈತೆ, ನಾನು ಒಪ್ಕೊಂಡೆ ನನ್ ಮದ್ವೆ ಆಗಿರೋದು ಅಂತೆಲ್ಲ ಹುಡುಗಿ ಹೇಳ್ತು, ಎಲ್ಲ ಆಯ್ತು. ಆಮೇಲೆ ಸರಿ ಅನ್ಬಿಟ್ಟು ಪೊಲೀಸವರು ಅವ್ರಿಗೆ ಬೈದು, ಅವ್ರು ಇಷ್ಟಪಟ್ಟೆ ಮದ್ವೆ ಆಗವ್ರೆ, ರಿಜಿಸ್ಟರ್ ಆಗವ್ರೆ, ರಿಜಿಸ್ಟರ್ ಪೇಪರ್ ತಂದವ್ರೆ ಅಂತೆಲ್ಲ ಹೇಳಾದ್ಮೇಲೆ ಸರಿ ಆಯ್ತು, ಏನೋ ಯಾರು ಅವ್ರ ಮೇಲೆ ಗಲಾಟೆ ಮಾಡಕ್ ಹೋಗ್ಬೇಡಿ ಅನ್ಬಿಟ್ಟು ಪೊಲೀಸ್ ಅವರೇ ಒಳಗಡೆ ಕರೆದು, ನೋಡಪ್ಪ ಮದ್ವೆ ಆಗಿದ್ಯಾ, ಲಾಸ್ಟ್ ವರ್ಗು ಹುಡುಗಿ ಕೈ ಬಿಡ್ಬಾರ್ದು, ಚೆನ್ನಾಗ್ ನೋಡ್ಕೋಬೇಕು, ಏನಾದ್ರೂ ಅಕಸ್ಮಾತ್ ಏನಾರ ಆತರ ಖಾಲಿ ಕೋಲಿ ಕೆಲಸ ಮಾಡಿ ಗೊತ್ತಾಯ್ತು ಅಂದ್ರೆ ಕಲ್ಲು ಕೈ 2-3 ಲಕ್ಷ ಕೊಡ್ತೀನಿ ಅಂತ ಹೇಳಿ. ಇಲ್ಲ ಸರ್ ಆತರ ಎಲ್ಲ ಏನು ಮಾಡಲ್ಲ, ಚೆನ್ನಾಗ್ ನೋಡ್ಕೋತೀನಿ ಸರ್ ಇರೋವರೆಗೂ ಅಂತ ಹೇಳ್ಬಿಟ್ಟು ಕರ್ಕ ಬಂದೆ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ಅವರೇ ಫೋನ್ ಮಾಡಿದ್ರು ಹುಡುಗಿಯವರಪ್ಪ, ಕರೆದು ಒಂದ್ ಚೌಟ್ರಿ ಬುಕ್ ಮಾಡಿ ಅದ್ರಲ್ಲಿ ರಿಸೆಪ್ಷನ್ ಎಲ್ಲ ಮಾಡಿ, ನೋಡಪ್ಪ ಮಗಳು ಓಡೋಗವಳೆ, ಇನ್ನ ಕೆಟ್ಟ ಹೆಸರು ಬರುತ್ತೆ ನನ್ ಮೇಲೆ, ನಮ್ ನೆಂಟರು ಇಷ್ಟಿಗೆ ಒಂದ್ 4 ಜನಕ್ಕೆ ಕೇಳ್ಬಿಟ್ಟು ರಿಸೆಪ್ಷನ್ ತರ ಮಾಡ್ತೀನಿ ಬಂದ್ಬಿಡಿ ಅಂತ ಹೇಳಿ ಕರ್ಸಿ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಸಿ ಎಲ್ಲ ಮಾಡ್ಸಿದ್ರು. ಅದೆಲ್ಲ ಆದ್ಮೇಲೆ ಚೆನ್ನಾಗೇ ಇತ್ತು, ಎಲ್ಲ ನಡೀತಾ ಇತ್ತು, ಚೆನ್ನಾಗಿತ್ತು. ಒಂದ್ ಮಗುನೂ ಆಯ್ತು. ಮಗುಗೆ ಒಂದು 6 ವರ್ಷ 7 ವರ್ಷ ಆಗಿತ್ತು. ಆ ಟೈಮಲ್ಲಿ ನಮ್ಮ ಮಿಸ್ಸಸ್ ಏನ್ ಮಾಡಿದ್ರು, ಇಲ್ಲಿ ಬೇಡ ಬೆಂಗಳೂರಲ್ಲಿ, ಅವ್ರದ್ದು ಅವ್ರ ತಂದೆದು ಒಂದು ಊರು ಐತೆ ಯಡಿಯೂರು ಅಂತ,
ಅಲ್ಲಿಗೆ ಹೋಗೋಣ, ಇಲ್ಲೇನು ಬೇಡ. ಇಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಸ್ವಲ್ಪ ದಿವಸ ಈ ಸಾಲಗಳು ಇದು ಎಲ್ಲ ಜಾಸ್ತಿ ಆಗೋಯ್ತು. ಹ್ಮ್. ನನ್ನ ಕೈಲಿ ಕಟ್ಟಕ್ಕಾಗಿಲ್ಲ, ಮಾಡಕ್ಕಾಗಿಲ್ಲ. ಸಾಲ ಯಾಕೆ ಮಾಡ್ಕೊಂಡಿದ್ರಿ? ಸಾಲ ಆಟೋಗೆ ಅಂತ ಸ್ವಲ್ಪ ಫ್ರೆಂಡ್ಗಳು ಕೊಟ್ಟು ಸ್ವಲ್ಪ ಕಳ್ಕೊಂಡೆ. ಕೊಟ್ಟವರು ಒಂದಿಬ್ರುಗೆ ದುಡ್ಡು ಕೊಟ್ಟೆ, ಅವ್ರು ವಾಪಸ್ಸೇ ಕೊಟ್ಟಿಲ್ಲ. ಹ್ಮ್. ನಾನು ಬೇರೆ ಫೈನಾನ್ಸ್ ಅವ್ರ ಹತ್ರ ಏನ್ ಮಾಡ್ದೆ, ನನ್ನ ಹೆಸರು ಹೇಳಿ ಈಸ್ಕೊಂಡು ಇವ್ರಿಗೆ ಕೊಟ್ಟಿದ್ದೆ. ಇವ್ರು 10 ರೂಪಾಯಿನೂ ಕಟ್ಟಿಲ್ಲ. ಹ್ಮ್. ಇವ್ರು ಊರೇ ಬಿಟ್ಟು ಹೋಗ್ಬಿಟ್ರು ಒಂದಿಬ್ರು. ಹ್ಮ್. ಸುಮಾರು 2-2.5 ಲಕ್ಷ ರೂಪಾಯಿಗೆ ಫೈನಾನ್ಸ್ ಅವ್ರ ಹತ್ರ ತಗ್ಲಾಕೊಂಡೆ. ಹ್ಮ್. ಆಮೇಲೆ ನನಗೆ ಮನೆ ಬಾಡಿಗೆ, ಈ ಫೈನಾನ್ಸ್ ಇದೆಲ್ಲ ಕಟ್ಟೋದು ನನ್ನ ಮನೇಲಿ ಏನು ಹೇಳಿರ್ಲಿಲ್ಲ, ಈ ತರ ಎಲ್ಲ ನಡೀತು, ಈ ತರ ಆಗೈತೆ ಅನ್ಬಿಟ್ಟು. ಹ್ಮ್. ಆಮೇಲೆ ಸರಿ ಅನ್ಬಿಟ್ಟು ಇವ್ರೇನ್ ಮಾಡಿದ್ರು, ಇವನೇನೋ ಮಾಡ್ತಾವನೆ, ಹ್ಮ್. ದುಡ್ಡು ಎಲ್ಲ ಮನೆ ಹತ್ರನೇ ಹುಡಿಕೊ ಬರ್ತಾರೆ, ದುಡ್ಡು ಕೊಡು ಅಂತಾರೆ, ಏನೇನ್ ನಡೀತಾ ಇದೆ ಅಂತಾನೆ ಗೊತ್ತಾಯ್ತಾ ಇಲ್ಲ ಅನ್ಬಿಟ್ಟು ಇದ್ ಮಾಡ್ಬಿಟ್ಟು, ಇವ್ನ್ ಬೆಂಗಳೂರಲ್ಲಿ ಇದ್ರೆ ಸರಾಗಲ್ಲ ಅನ್ಬಿಟ್ಟು ನಮ್ಮೂರಲ್ಲಿರೋಣ ಅನ್ಬಿಟ್ಟು ಅಲ್ಲಿಗೆ ಕರ್ಕೊಂಡೋಗಿ ಮನೆ ಮಾಡಿದ್ರು. ಹ್ಮ್. ಆಮೇಲೆ ನಾನು ಇಲ್ಲಿದ್ದಾಗ್ಲೇನೆ ನನ್ಗೆ ಇನ್ನೊಂದ್ ಏನ್ ಇದಾಗೋಯ್ತು ಅಂದ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ಈ ಮ್ಯಾಚ್ ಸ್ಟಾರ್ಟ್ ಆದಾಗ IPL ಅವ್ರು ಆಡೋದ್ ನೋಡಿ ನಾನು IPL ಏನಾದ್ರು ಆಡ್ಬಿಟ್ಟು ಏನಾದ್ರು ತೀರ್ಸ್ಬೋದ ನೋಡೋಣ ಅನ್ಬಿಟ್ಟು ನಾನೇನ್ ಮಾಡಿದೆ, ಅವಾಗ 50,000 ಸಾಲ ಮಾಡಿದೆ. IPL ಆಡ್ಲಿಕ್ಕೆ? IPL ಆಡಕ್ಕೆ ಅಂತ. ಓಕೆ. ಅದ್ 50,000 ಇಸ್ಕೊಂಡು ಹಂಗೆ IPL ಆಡ್ರೆ ಅದ್ರಲ್ಲೂ ಹೋಯ್ತು. ಏನು ನಮ್ಗೆ ಒಲ್ ಬರ್ಲಿಲ್ಲ, ಎಂತದ್ದು ಇಲ್ಲ. ಆಮೇಲೆ ನನ್ ಫ್ರೆಂಡ್ ಯಾರೋ ಇನ್ನೊಬ್ಬ ಬಂದು, ಗುರು ಆನ್ಲೈನ್ ಅಲ್ಲಿ ಈ ತರ ಆಡಿದ್ರೆ ಆನ್ಲೈನ್ ಅಲ್ಲಿ ಗೆಲ್ಬೋದು ಗುರು, ಈ ತರ ದುಡ್ಡು ಹಾಕೊಂಡ್ ಆಡ್ಬೋದು ಅನ್ಬಿಟ್ಟು ಅದೊಂದು ತೋರ್ಸ್ಕೊಟ್ರು. ಇದೆಲ್ಲ ಫ್ರೆಂಡ್ಸ್ಗಳೇ ಹೇಳಿದ್ದ? ಫ್ರೆಂಡ್ಸ್ಗಳೇ ತೋರ್ಸ್ಕೊಟ್ಟಿದ್ದು. ನಾನು ಇಷ್ಟು ಮಾಡಿದೀನಿ, ಅಷ್ಟು ಮಾಡಿದೀನಿ, ಅಷ್ಟು ತೀರ್ಸ್ತೆ, ಇಷ್ಟು ತೀರ್ಸ್ತೆ ಅಂತ. ನನಗೆ ಅವಾಗ ಮೈಂಡ್ ಒಂಥರ ಚೇಂಜ್ ಆಯ್ತು. ಇದ್ರಲ್ಲಿ ಏನಾದ್ರು ನನ್ ಸಾಲ ತೀರ್ಸ್ಬೋದಾ ನೋಡೋಣ. ಫ್ರೆಂಡ್ಸ್ ಎಲ್ಲ ಹೇಳಿದ್ರಿಂದ ಸೊ ನೀವು ಸ್ವಲ್ಪ ಈ ಆನ್ಲೈನ್ ಗೇಮ್ ಅಥವಾ ಈ ರಮ್ಮಿ ಗಿಮ್ಮಿ ಇಲ್ಲ ಆಡೋಣ ಅಂತ ಶುರು ಮಾಡಿದ್ರಿ. ಅದ್ರಲ್ಲಿ ಏನ್ ಮಾಡಿದ್ರೆ, ಅದ್ರಲ್ಲಿ 1-2 ಲಕ್ಷ ಕಳೆದ್ಬಿಟ್ಟೆ. ಬಂತ? ಕಳೆದ್ರು? 1 ರೂಪಾಯಿನೂ ಬರ್ಲಿಲ್ಲ ಸರ್, ಕಳೆದ್ಬಿಟ್ಟೆ. ಆಮೇಲೆ ಅದು ಮನೇಲಿ ಗೊತ್ತಾಯ್ತು, ನನ್ ಮಿಸ್ಸಸ್ಗೆ ಎಲ್ಲ ಆಯ್ತು, ಈ ತರ ಆಡ್ತಾವನೆ, ಈ ತರ ಎಲ್ಲ ಹಾಳು ಮಾಡ್ತಾವನೆ ದುಡ್ಡನ್ನ, ಈ ತರ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಚುಚ್ಚಿ ಮಾತಾಡೋರು ಡೈಲಿ. ಆಮೇಲೆ ನಾನು ಅದನ್ನೇನ್ ಮಾಡ್ದೆ, ಇದನ್ನೆಲ್ಲ ಬಿಟ್ಟೇ ಬಿಡ್ಬೇಕು, ಎಷ್ಟೆಷ್ಟೋ ಅದನ್ನು ಸಾಲ ಮಾಡ್ಕೊಂಡೆ, ಇದನ್ನು ಸಾಲ ಆಯ್ತು, ಎಕ್ಸ್ಟ್ರಾ ಸಾಲ ಆಯ್ತು, ಸುಮ್ನೆ ಯಾರ ಮಾತು ಕೇಳ್ಬಾರ್ದು ಅನ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಎಲ್ಲ ಫ್ರೆಂಡ್ಸ್ ಒಂಚೂರು ಇದ್ ಮಾಡ್ಕೊಳ್ದಂಗೆ ಎಲ್ಲ ಡಿಲೀಟ್ ಮಾಡ್ಬಿಟ್ಟೆ ಅದನ್ನ. ಅದು ಡಿಲೀಟ್ ಮಾಡಿ ಎಲ್ಲ ಬಿಟ್ಟಾಯ್ತು. ಊರ್ಗ್ ಹೋದ್ಮೇಲೆ ಹೆಂಗೋ ಹಂಗೆ ಹಿಂಗೆ ಕೆಲಸ ಮಾಡ್ಕೊಂಡು ಹೆಂಗೋ ನಡೀತಾ ಇತ್ತು. ಎಲ್ಲ ಮರ್ತ್ಬಿಟ್ಟು ಸುಮ್ನೆ ಆಗಿದ್ದೆ. ಇಲ್ಲಿ ಬೆಂಗಳೂರಲ್ಲಿ ಬಂದ್ರೆ ಇನ್ ಸಾಲದವ್ರು ಕೇಳ್ತಾರೆ, ಏನ್ ಮಾಡೋದು, ಏನು ಎತ್ತ, ಬರೀ ಇದೇ ಚಿಂತೆ ತುಂಬಿಕೊಂಡಿತ್ತು ತಲೆಯಲ್ಲಿ. ಆಮೇಲೆ ಊರಲ್ಲೇ ಹೋಗಿ ಸೆಟ್ಲ್ ಆದೋ, ಎಲ್ಲ ಚೆನ್ನಾಗಿತ್ತು. ಈ ಸಾಲ ಎಲ್ಲ ಹೆಂಗ್ ತೀರ್ಸಿದ್ರಿ? ಸಾಲ ತೀರ್ಸಕ್ಕೆ ಆಗಿಲ್ಲ ಸರ್ ಅದನ್ನ. ಮತ್ತೆ ಬಿಟ್ರ ಸ್ನೇಹಿತರೆಲ್ಲ? ಸ್ನೇಹಿತರೆಲ್ಲ ಏನು ಒಂದಿಲ್ಲ, ಹೇಳಿದ್ರು ಯಾರು ಏನ್ ಕೇಳಲ್ಲ, ಆಗಿದ್ದಾಯ್ತು. ಅಂದ್ರೆ ನೀನೇನ್ ಈಸ್ಕೊಂಡಿಲ್ವಲ್ಲ, ಈಸ್ಕೊಟ್ಟಿರೋ ರೋಡಾಗಿರೋದಲ್ವಾ, ಏನ್ ಹೆದರ್ಕೋಬೇಡ, ಬಾ ನಾವಿದ್ದೀವಿ, ಕೆಲ್ಸ ಮಾಡಿ ಏನೋ ಒಂದ್ ಮಾಡೋದಾಯ್ತದೆ ಅಂದ್ಬಿಟ್ಟು ಕರೆದ್ರು. ಮತ್ತೆ ನಾನ್ ಬರಕ್ ಹೋಗಿಲ್ಲ, ಊರಲ್ಲೇ ಉಳ್ಕೊಂಡೆ. ಆಮೇಲೆ ನನ್ಗೆ ಯಾಕೋ ಸ್ವಲ್ಪ ದಿವಸ ಹೋದ್ಮೇಲೆ ಮನೇಲಿ ಒಂದ್ಸಾರಿ ಇರ್ಬೇಕಾದ್ರೆ ಕೆಲ್ಸ ಮಾಡ್ಕೊಬಂದು ಹೆಂಗೋ ಕೆಲ್ಸ ಮಾಡ್ತಾ ಇದ್ದೆ, ಬೆಂಗಳೂರಿಗೆ ಬಂದು ಒಪ್ಕೊಂಡವನ್ನೆಲ್ಲ ಮಾಡ್ಕೊಂಡಿದ್ದೆ. ಒಂದ್ ದಿವಸ ಮನೇಲಿ ಇರ್ಬೇಕಾದ್ರೆ ಮನೇಲಿ ನನ್ಗೆ ಇನ್ನೊಂದ್ ಮೊಬೈಲ್ ಸಿಕ್ತು. ಅಂದ್ರೆ ಅಲ್ಲಿವರೆಗೂ ನಿಮಗೆ ನೀವು ಕೊಡಿಸಿಲ್ದೇ ಇರೋದು ಅಥವಾ ಗೊತ್ತಿಲ್ಲದೆ ಇರೋದು ಏನೋ ಸಿಕ್ತು? ನಾನ್ ಕೊಡ್ಸೂ ಇಲ್ಲ, ಅದು ನನ್ ಗೊತ್ತಿಲ್ದಿರ ಅನ್ಎಕ್ಸ್ಪೆಕ್ಟೆಡ್ ಆಗ ಒಂದ್ ಅಕ್ಕಿ ಬಾಕ್ಸ್ ಒಳಗಡೆ ಸಿಕ್ತು. ಅಕ್ಕಿ ಬಾಕ್ಸು? ಹೌದು ಸರ್, ಅಕ್ಕಿ ಅನ್ನ ಮಾಡ್ತೀವಲ್ಲ, ಅಕ್ಕಿ ಬಾಕ್ಸ್ ಒಳಗಡೆ ಸಿಕ್ತು. ನನಗೆ ಅವಾಗ ಅನುಮಾನ ಬಂತು. ಆ ಅಕ್ಕಿ ಬಾಕ್ಸ್ ಅಲ್ಲಿ ಆ ಮೊಬೈಲ್ ನ ತೆಗೆದು ನಾನು ಎಲ್ಲ ಆನ್ ಮಾಡಿ ನೋಡಿದಾಗ ಅದ್ರಲ್ಲೆಲ್ಲ ಚಿನ್ನು, ರನ್ನ ಅಂತ ಏನೇನೋ ನಂಬರ್ ಎಲ್ಲ ಸೇವ್ ಮಾಡ್ಕೊಂಡಿದ್ರು. ಒಂದ ಅನೇಕ? ಒಂದಿತ್ತು, ಒಂದ್ ಸಿಕ್ತು. ಆಮೇಲೆ ಅದನ್ನ ನಾನು ಅವ್ರ ಅಪ್ಪ ಅಮ್ಮನಿಗೆ ಫಸ್ಟ್ ಹೇಳಿದೆ.
ಈ ತರ ಐತೆ, ಈ ತರ ಸಿಕ್ಕೈತೆ, ಈ ತರ ಎಲ್ಲ ಸೇವ್ ಮಾಡ್ಕೊಂಡವ್ರೆ, ಮೆಸೇಜ್ಗಳು ಎಲ್ಲ ತೋರಿಸ್ತೆ ಅವ್ರಿಗೆ. ನೋಡಿ ಈ ತರ ಎಲ್ಲ ಮಾಡವ್ರೆ, ಈ ತರ ನಡೆದೈತೆ ಅಂತ ಹೇಳ್ದಾಗ ಸ್ಟಾರ್ಟಿಂಗ್ ಒಪ್ಕೊಂಡಿಲ್ಲ ಅವರು. ಹಂಗೆಲ್ಲ ಇಲ್ಲ, ಏನು ಮಾಡಿಲ್ಲ ನಾನು. ಸರಿ ಅನ್ಬಿಟ್ಟು ಅವ್ರನ್ನ ಕರೆಸಿ ಒಂದ್ ದಿವಸ ಕುಂಡ್ರಿಸ್ಕೊಂಡು ಎಲ್ಲ ಅವ್ರ ಅಪ್ಪನಿಗೆ ಸ್ವಲ್ಪ ಕೋಪ ಬಂದು ಹಿಡ್ಕೊಂಡು ಹೊಡೆದ್ರು. ಯಾರಿಗೆ? ಮಗಳಿಗೆ. ಈ ತರ ಕೆಲಸ ಮಾಡಿದ್ಯಲ್ಲ ಸರಿನಾ ನೀನು ಅಂದ್ಬಿಟ್ಟು. ಅವ್ರು ಹೊಡೆದಾಗ ನಾನ್ ಬಿಡಿಸ್ಕೊಳಕ್ ಹೋಗಿಲ್ಲ. ಆಮೇಲೆ ಹೊಡೆದಂತ ಇದ್ರಲ್ಲಿ ಅವ್ರ ಸತ್ಯ ಹೇಳಿದ್ರ ಆಮೇಲೆ, ಹೌದು ನಾನ್ ಮಾಡಿದ್ದೆ, ಅವ್ರ ಮನೆಗೂ ಹೋಗಿದ್ದೀನಿ, ಒಂದ್ ವಾರ ಉಡುಪಿಗ್ ಟ್ರಿಪ್ ಹೋಗಿದ್ದೀನಿ ಅವನ್ ಜೊತೆ ಅಂತಾನು ಹೇಳಿದ್ರು. ಒಂದ್ ವಾರ? ನೀವೆಲ್ಲ ಹೋಗಿದ್ರಿ ಅವಾಗ? ನಾನು ಈ ತರ ಬೆಂಗಳೂರಿಗೆ ಬಂದ್ಬಿಡ್ತಾ ಇದ್ದೆ ಸರ್ ಕೆಲ್ಸಕ್ಕೆ. ಓಹ್, ಅಂದ್ರೆ ವಾರ ಗಟ್ಲೆ ಬಂದ್ಬಿಡ್ತಿದ್ರಿ? ನಾನ್ ತಿಂಗಳಲ್ಲಿ ಒಂದ್ಸಾರಿ 2 ಸಾರಿ ಅಷ್ಟೇ ಹೋಗೋದು. ಓಹ್, ಅಂದ್ರೆ ನೀವು ಹೊರಗಡೆ ಗಾಡಿ ಮೇಲೆ ಇರ್ತಕ್ಕಂಥವ್ರು? ಹೌದು ಸರ್, ಔಟ್ ಸ್ಟೇಷನ್ ಹೋಗೋದು ಜಾಸ್ತಿ ನಾವು, ತಮಿಳ್ನಾಡು, ಆಂಧ್ರ. ಓಕೆ ಓಕೆ. ಸೊ ಹಾಗಾಗಿ ಮನೆಯಲ್ಲಿ ಮಕ್ಕಳು ಹೆಂಡತಿ ಇಬ್ಬರೇ ಇರ್ತಿದ್ರು? ಇಬ್ರೇ ಇರ್ತಾ ಇದ್ರು. ಬಟ್ ಒಂದು ವಾರ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಇರೋರು. ಅಲ್ಲ, ಒಂದು ವಾರ ಹೋದ ಮಕ್ಕಳು ಎಲ್ಲಿ ಹೋಗಿದ್ರು? ಮಗುನು ಕರ್ಕೊಂಡೋಗಿರೋದು ಜೊತೆಲಿ. ಬಟ್ ಅವು ಇದನ್ನೆಲ್ಲ ತಿಳ್ಕೊಳ್ಳೋಷ್ಟು ಬುದ್ಧಿ ಇಲ್ಲ ಅವ್ರಿಗೆ ಪಾಪ. ಇರ್ಲಿಲ್ಲ. ಆಯ್ತು, ಅಲ್ಲಿಗೆ ಹೋಗಿದ್ದೆ ಅಂದ್ರು. ಆಮೇಲೆ ಅದಾದ್ಮೇಲೆ ಎಲ್ಲ ಹಿಡ್ಕೊಂಡು ಎಲ್ಲ ಕರೆದು ಎಲ್ಲ ಬುದ್ಧಿ ಎಲ್ಲ ಹೇಳಿ, ಸರಿ ಇನ್ಮೇಲೆ ಈ ತರ ಮಾಡ್ಬೇಡ, ಇನ್ಮೇಲೆ ಕರೆಕ್ಟ್ ಆಗಿ ಇರೋ ಅಂತೆಲ್ಲ ಹೇಳಿ ಬುದ್ಧಿ ಹೇಳಿ, ಮತ್ತೆ ಒಂದ್ ಮಾಡಿ ನನಗೂ ಬುದ್ಧಿ ಹೇಳಿ, ಈ ತರ ಎಲ್ಲ ಮಾಡ್ಬೇಡಪ್ಪ, ಏನೋ ಆಡಿದ್ಯಾ ಕಾಲ ಮಾಡ್ಕೊಂಡಿದ್ಯಾ ಮುಗೀತು ಸಾಕು ಇಲ್ಲಿಗೆ. ಅಂದ್ರೆ ಆತ ಯಾರು? ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿರೋದು ಅವ್ರಿಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿ ಇವರು ಹಂಗೆ ಸ್ನೇಹ ಬೆಳೆಸ್ಕೊಂಡು ಇವರೇ ಮಾತಾಡ್ಕೊಂಡು ಏನೇನೋ ಮಾಡ್ಕೊಂಡಿರೋದು. ಓಕೆ ಓಕೆ. ಆದ್ಮೇಲೆ ಅದೆಲ್ಲ ಆದ್ಮೇಲೆ ಅವನಿಗೂ ಬುದ್ಧಿ ಹೇಳಿ, ಅವನ ನಂಬರ್ ಎಲ್ಲ ತಗೊಂಡು ಅವನಿಗೂ ಬುದ್ಧಿ ಹೇಳಿ, ಇನ್ಮೇಲೆ ಬರ್ಬೇಡಪ್ಪ, ಹೆಂಗೋ ಗಂಡ ಹೆಂಡತಿ ಚೆನ್ನಾಗವ್ರೆ, ಒಂದ್ ಮಗು ಹೋಗೈತೆ, ಅವ್ರ ಜೀವನ ಅವ್ರು ನೋಡ್ಕೊತಾರೆ, ನಿನ್ನಿಂದ ಹುಡುಗಿ ಜೀವನ ಹಾಳಾಗೋಗುತ್ತೆ, ಇನ್ನೊಂದ್ಸತಿ ಫೋನ್ ಮಾಡ್ಬೇಡ ಅನ್ಬಿಟ್ಟು ಅವನಿಗೂ ಬುದ್ಧಿ ಹೇಳಿದ್ರು, ಎಲ್ಲರಿಗೂ ಬುದ್ಧಿ ಹೇಳಿ ಸರಿ ಮಾಡಿ ತಿರ್ಗಾ ಮತ್ತೆ ಬೇರೆ ಮನೆ ಮಾಡಿ ಊರಲ್ಲೇ ಇರ್ತಿದ್ರು, ಬೆಂಗಳೂರು ಬರ್ಬೇಡಿ ಅಂತ. ಸರಿ ಅನ್ಬಿಟ್ಟು ಅಲ್ಲಿ ಮತ್ತೆ ಹೆಂಗೋ ಜೀವನ ನಡೀತಾ ಇತ್ತು, ಎಲ್ಲ ಕರೆಕ್ಟ್ ಆಗಿತ್ತು. ಮತ್ತೆ ಅದಾದ್ಮೇಲೆ ಯಾರೋ ಬೇರೆ ಒಂದ್ 4 ಜನ ಹುಡುಗಿರ್ ಪರಿಚಯ ಆಗೋರು ಅವ್ರಿಗೆ ಈವೆಂಟ್ ಅಲ್ಲಿ. ಈವೆಂಟ್ ಅಂದ್ರೆ ಈ ಮದ್ವೆದು ಫಂಕ್ಷನ್ಗಳೆಲ್ಲ ಮಾಡಕ್ ಹೋಯ್ತಾರೆ, ಊಟ ಕೊಡ್ಸೋದು. ಈ ತರ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಜಾಗದಲ್ಲಿ ಒಂದ್ 4 ಜನ ಹುಡುಗಿರ್ ಪರಿಚಯ ಆಗೋವ್ರೆ. ಇವ್ರು ಆ ಕೆಲಸ ಮಾಡ್ತಿದ್ರ? ಮಾಡ್ತಾ ಇರ್ಲಿಲ್ಲ ಸರ್. ಅಲ್ಲಿ ಹೋದಾಗ ಮದ್ವೆಗೆ ಹೋದಾಗ ಊರಲ್ಲಿ ಪರಿಚಯ ಆಗಿರೋದು. ಇವರು ಕೇಳವ್ರೆ, ನನ್ ಮನೇಲಿ ಇದ್ದು ನನ್ಗೂ ತುಂಬಾ ಬೇಜಾರು, ನಾನು ಬರ್ತೀನಿ, ಯಾವ್ದಾದ್ರು ಇದ್ರೆ ಹೇಳಿ ಅಂತ ಅವ್ರ ಹತ್ರ ಮಾತಾಡಿರೋದು. ಅವ್ರ ಹತ್ರ ಮಾತಾಡ್ಕೊಂಡು ಏನ್ ಮಾಡವ್ರೆ, ನಾನು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಎಲ್ಲ ಮಾತಾಡಿ ಕೆಲ್ಸಕ್ಕೆ ಸೇರ್ಕೊಬಿಟ್ಟವ್ರೆ. ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ನನ್ ಮನೇಲಿ ಇರಕ್ ಬೇಜಾರು, ಈ ತರ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ, ಹೋಯ್ತಾ ಇದ್ದೀನಿ. ಸರಿ ಬೇಜಾರಾದ್ರೆ ಪರವಾಗಿಲ್ಲ, ತೊಂದ್ರೆ ಇಲ್ಲ, ಕೆಲ್ಸ ಮಾಡಮ್ಮ ಅಂತ ನಾನು. ಆಮೇಲೆ ಅವ್ರ ಅಮ್ಮನ್ಗೂ ಫೋನ್ ಮಾಡಿ ನಾನೇ ಹೇಳ್ದೆ, ಈ ತರ ಕೆಲ್ಸಕ್ಕೆ ಸೇರ್ಕೊಂಡವ್ರಂತೆ, ಹೋಯ್ತವ್ರಂತೆ, ಪರವಾಗಿಲ್ಲ ತೊಂದ್ರೆ ಇಲ್ಲ, ಹೆಂಗು ನೀನು ಕಷ್ಟದಲ್ಲಿದ್ಯಲ್ಲ, ಅವಳು ತಗೊಬಂದ್ರೆ ಏನೋ ಮನೆಗೆ ಅಷ್ಟೇ ಇಷ್ಟೇ ಏನ್ ಒಂದಾಗುತ್ತೆ, ಏನೋ ಮಾಡ್ಕೊಂಡು ಹೋಗಿ ಚೆನ್ನಾಗಿರ್ರಿ ಅಂತ ಅವ್ರಂದ್ರು. ಸರಿ ಬಿಡು ಅವ್ರು ಹೇಳೋರಲ್ಲ ಅನ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ಒಂದ್ ಸ್ವಲ್ಪ ದಿವಸ ಮಾಡಿದ್ರು, ಒಂದ್ 2 ತಿಂಗಳು ಮಾಡೋದ್ ತಕ್ಷಣ ನಾನ್ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಆಟೋಮೆಟಿಕ್ ಮನೆನೇ ಚೇಂಜ್ ಆಗ್ಬಿಟ್ಟೈತೆ, ಮನೇಲಿ ಒಂದ್ ಸಾಮಾನು ಇಲ್ಲ. ಅಯ್ಯೋ, ಎಷ್ಟು ಕಷ್ಟ ಕೊಟ್ಟಿದೀನಿ ಅಂದ್ರೆ, ಫ್ರಿಡ್ಜ್, ಟಿವಿ, ವಾಷಿಂಗ್ ಮಿಷಿನ್, ಬಟ್ಟೆ ಒಗಿಬಾರ್ದು ಒಂದು ಪ್ರತಿಯೊಂದು, ಗೀಸರು, ಬಿಸಿನೀರ್ ಕಾಯ್ಸಕ್ಕೆ, ಮಂಚ ಎಲ್ಲ ಪ್ರತಿಯೊಂದು ತೆಗ್ದಿಕ್ಕಿದ್ದೆ. ಮನೆ ಕೀನು ಇಲ್ಲ. ನಾನ್ ಸಡನ್ ಆಗಿ ಒಂದ್ ದಿವಸ ಏನ್ ಮಾಡ್ದೆ, ಊರ್ಗ್ ಹೋದೆ. ಊರ್ಗ್ ಹೋಗ್ಬಿಟ್ಟು ಮನೆ ನೋಡ್ತೀನಿ, ಇಲ್ಲಪ್ಪ ಮನೇಲಿ ಯಾರು ಇಲ್ಲ, ಸುಮಾರು ದಿವಸ ಆಗೈತೆ, ಬಾಕ್ಲಾಕಿ ಅದು ಒಂದು. ಅಂದ್ರೆ ಖಾಲಿ ಮಾಡಿದ್ರು ಅಂದ್ರೆ ಏನ್ ಅರ್ಥ? ಅಂದ್ರೆ ಮನೆ ಅದ್ರ ಪಾಡಿಗೆ ಅದ್ ಬಿಟ್ಟು ಹೋಗ್ಬಿಟ್ಟಿದ್ರ ಅಥವಾ ಸಾಮಾನೆಲ್ಲ ತಗೊಂಡ್ ಹೋಗಿದ್ರು? ಈ ಜೊತೆಲಿ ಇದ್ರಲ್ಲ ಸರ್, ಇವೆಂಟ್ ಮಾಡ್ತಾರಲ್ಲ ಹುಡುಗಿರು, ಅವ್ರು ಏನ್ ಮಾಡವ್ರೆ, ಅವರು ಒಂದಿಬ್ರು
ಅವ್ರಿಗೂ ಗಂಡದಿರಿಲ್ವಂತೆ. ಹ್ಮ್ ಅವರು ಏನೇನೋ ಹೇಳ್ಕೊಟ್ಟು ಇವ್ರ ಮೈಂಡ್ ಎಲ್ಲ ವಾಶ್ ಮಾಡಿ ಏನೇನ್ ಹೇಳ್ಕೊಟ್ಟು ಅವ್ರು ಹಿಂದೆ ಏನೇನ್ ನಡೆದೈತೋ ಅದ್ ನಮಗ್ ಗೊತ್ತಿಲ್ಲ. ಅವ್ರು ಒಳ್ಳೆಯವರ ಕೆಟ್ಟವರ ಅವ್ರ ಹೆಂಡತಿಯವರು ಏನು ಗೊತ್ತಿಲ್ಲ ನಮ್ಗೆ. ಹ್ಮ್ ಒಟ್ನಲ್ಲಿ ಅವರೇ ಮಾಡ್ತಿರೋದು ಅಂತ ಆಮೇಲೆ ಗೊತ್ತಾಯ್ತು. ಹ್ಮ್ 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 ಆಮೇಲೆ ಸರಿ ಅನ್ಬಿಟ್ಟು ನಾವೇನ್ ಮಾಡ್ದೋ, ಹೋಗ್ ನೋಡ್ತೀನಿ ಕಿಟಕಿ ಬಾಕ್ಲು ಸ್ವಲ್ಪ ತೆಗ್ದ್ಬಿಟ್ಟು ನೋಡದೆ ಮನೇಲಿ ಒಂದ್ ಸಾಮಾನು ಕಾಣಿಸಿಲ್ಲ. ಹ್ಮ್ 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 ಆಮೇಲೆ ಅಲ್ಲೇ ಪಕ್ಕದಲ್ಲಿ ಅವ್ರ ಚಿಕ್ಕಪ್ಪವ್ರು ಇದ್ರು, ಹೋಗಿ ಈ ತರ ಮನೇಲಿ ಯಾರು ಇಲ್ಲ ಖಾಲಿ ಮಾಡ್ಬಿಟ್ಟವ್ರೆ ನೋಡ್ದೆ, ನೀವ್ ಇಲ್ಲೇ ಇದ್ದೀರಲ್ಲ ಒಂಚೂರು ಗೊತ್ತಾಗಿಲ್ವಾ ಅದಕ್ಕೆ. ಅವ್ರಿಗೆ ಆಶ್ಚರ್ಯ, ಹ್ಮ್ ನನ್ನ ಮಗಳ ತರ ಮಾಡಲ್ವಲ್ಲ, ಹ್ಮ್. ಏನಕ್ ಮಾಡ್ತಾಳೆ, ನೀನ್ ಸುಳ್ಳು ಹೇಳ್ತಾ ಇದೀಯ ಅನ್ಬಿಟ್ಟು ಆಮೇಲೆ ಮನೆ ಓನರ್ ಮನೆ ಕೊಡ್ತಿದ್ದೆ ಅವರಲ್ಲಿ. ಹ್ಮ್ ಆಮೇಲೆ ಸರಿ ಅನ್ಬಿಟ್ಟು ಮನೆ ಓನರ್ ಫೋನ್ ಮಾಡ್ತಿದ್ರೆ, ಅವ್ರು ಖಾಲಿ ಮಾಡಿರೋದೇ ಗೊತ್ತಿಲ್ಲ ಅಪ್ಪ ನಮ್ಗೆ ಅನ್ಬಿಟ್ಟು ಇನ್ನೊಂದ್ ಕೀ ತಗೊಬಂದು ಮನೆ ತೆಗ್ದಾಗ ಮನೇಲಿ ಏನಿಲ್ಲ, ಸಾಮಾನು ಇಲ್ಲ. ಅಂದ್ರೆ ನೀವು ಅಲ್ಲಿಗಿಂತ ಹಿಂದೆ ಎಷ್ಟು ದಿನದ ಹಿಂದೆ ಮನೆಗೆ ಬಂದಿದ್ರಿ ನೀವು? ನಾವು ಬಂದು ಅಲ್ಲಿಗೆ ಸುಮಾರು ಒಂದ್ 6 ತಿಂಗಳಾಗಿತ್ತು. 6 ತಿಂಗಳು 7 ತಿಂಗಳಾಗಿತ್ತು. ಅಲ್ಲಿ 6 ತಿಂಗಳು ಹೊರಗಡೆ ಇರ್ತಾರ ನೀ? ಅಲ್ಲ, ನಾನ್ ಅಲ್ಲಿ ಮನೆಗೆ ಹೋಗಿ ಸುಮಾರು ಒಂದ್ ವಾರ 15 ದಿವಸ ಆಗಿತ್ತು ಅಷ್ಟೇ ಸರ್. ಓಕೆ, ಆ ಮನೆಗೆ ಬಂದ ನಾವು ಮನೆ ಮಾಡಿ ಒಂದ್ 6 ತಿಂಗಳು 1 ವರ್ಷ ಆಗಿತ್ತು ಅಷ್ಟೇ. ಬಟ್ ಅದೆಲ್ಲ ಕೇಳಿದ್ದು ಹಿಂದೆ ನೀವು ಒಂದು ವಾರದ ಹಿಂದೆ ಬಂದು ಹೋಗಿದ್ರಿ. ಹೌದು. ಬಟ್ ಅದಾದ ಮೇಲೆ ಇದಾಗಿರೋದು ಅಂತ. ಅದಾದ್ಮೇಲೆ ಇದಾಗಿರೋದು. ಓನರ್ ಹೇಳಿದ್ರು ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ. ಶಬಾಷ್. ಆಮೇಲೆ ಮನೆ ಓನರ್ ಪಾತ್ರೆ ಸಾಮಾನ್ ಎತ್ಕೊ ಹೋಗಿರೋರ್ನ ಕೇಳ್ತಾ ಇಲ್ಲ, ಖಾಲಿ ಮನೆ ನನ್ನ ಬಾಡಿಗೆ ಕಟ್ಟು ಅಂತ ಇಟ್ಕೊಂಡ್ರು. ಮತ್ತೆ ನನ್ಗೆ ಅದೆಲ್ಲ ಗೊತ್ತಿಲ್ಲ ಅಪ್ಪ, ಇವರೇ ಅಲ್ವಾ ಕರ್ಕ ಬಂದಿದ್ದು ಮನೆ ಕೊಡ್ತಿದ್ದು, ನನ್ಗೆ 2 ತಿಂಗಳು ಬಾಡಿಗೆ ಕಟ್ಬೇಕು, ಇವಾಗ ಬಾಡಿಗೆ ಕೊಡ್ ನನ್ಗೆ ಬೇಕೇ ಬೇಕು. ಅಲ್ಲ, 2 ತಿಂಗಳು ಬಾಡಿಗೆ ಮನೆಯವ್ರು ಅವರ ಇಲ್ವಾ, ಅಥವಾ ಒಂದು ವಾರ ಆದ್ರೂ ಬಾಡಿಗೆ ಮನೆಯವ್ರು ಯಾರು ಇಲ್ಲ, ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ ಓನರ್ಗೆ? ಅವ್ರು ಏನು ಇದ್ ಮಾಡ್ಕೊಂಡಿಲ್ಲ ಸರ್. ನನ್ 2 ತಿಂಗಳದಾದ್ರೂ ಆಗ್ಲಿ 3 ತಿಂಗಳ ಹಾಕ್ಬಿಡ್ತಾನ ಹುಡುಗ, ಆ ತರ ಎಲ್ಲ ಮಾಡಲ್ಲ ಅಂತ ಅವ್ರು. ನಿಮ್ಮ ಮೇಲೆ ನಂಬಿಕೆ ಮೇಲೆ ಅವ್ರ ಇವ್ರು ಬೇರೆ ಇದ್ರು, ಅವ್ರ ಚಿಕ್ಕಪ್ಪ ಅವರು ನಾವಿದ್ದೀವಿ ಏನೇ ತೊಂದ್ರೆ ಆದ್ರು ಅಂತ ಹೇಳಿದ್ರು ಅವ್ರು ಓನರ್ಗೆ. ಆ ಧೈರ್ಯದ ಮೇಲೆ ಅವರು ಜಾಸ್ತಿ ನಮ್ನ ಏನು ಕೇಳ್ತಾ ಇರ್ಲಿಲ್ಲ. ಸರಿ ಅನ್ಬಿಟ್ಟು ಈ ತರ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ, ಎಲ್ಲ ಆಯ್ತು. ಆಮೇಲೆ ಸರಿ ಅನ್ಬಿಟ್ಟು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ವಿ. ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಸ್ಟೇಷನ್ ಅಲ್ಲೇ ಇನ್ಫಾರ್ಮ್ ಮಾಡ್ಬಿಟ್ಟು ತುಂಬ್ಕೊಂಡು ಹೋಗಿರೋದು ಹುಡುಗಿ. ಅಯ್ಯೋ. ಪೊಲೀಸ್ ಅವ್ರನ್ನ ಹೋಗಿ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರ ಅವ್ರು. ಅವ್ರಿಗೆಲ್ಲ ಗೊತ್ತು, ಹುಡುಗಿ ಹೋಗಿರೋದು ಎಲ್ಲ ಗೊತ್ತು. ಏನಂತ ಇನ್ಫಾರ್ಮ್ ಮಾಡಿದ್ರಂತೆ? ನಾನು ಈ ತರ ಖಾಲಿ ಮಾಡ್ಕೋಯ್ತಾ ಇದೀನಿ ಸರ್, ನಾನು ಅವನ ಜೊತೆ ನನ್ಗೆ ಬಹಳ ಇಷ್ಟ ಇಲ್ಲ, ಅವನೊಂಥರ ಸೈಕೋ ತರ, ಅವ್ನ್ ಸರಿ ಇಲ್ಲ, ನನ್ಗೆ ಹೊಡಿಯೋದು ಇದ್ ಮಾಡೋದು ಎಲ್ಲ ಜಾಸ್ತಿ ಅವನು, ನಾನು ಅವನ ಜೊತೆ ಇರಲ್ಲ ಸರ್, ಅದಕ್ಕೆ ನಾನು ಖಾಲಿ ಮಾಡ್ಕೋಯ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟೆ ಹೋಗಿರೋದು. ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ನಮ್ಗೆ ಗೊತ್ತೇ ಇಲ್ಲ, ಎಲ್ಲೋಗಳ ಹುಡುಕಿಸ್ತೀವಿ ಬಿಡಿ ಅಂತ ಅವ್ರು ನಮ್ಮ ಹತ್ರ ಹೇಳಿ. ಆಮೇಲೆ ಅವ್ರ ಚಿಕ್ಕಪ್ಪನ್ ಕರ್ಕೊ ಹೋಗಾದ್ಮೇಲೆ ಅವ್ರು ನೀವೇನ್ರಿ ನಿಮ್ ಮಗಳೇನ್ರಿ ಅಂತ ಹೇಳಾದ್ಮೇಲೆ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಕುಂಡ್ರಿಸ್ಕೊಂಡು ಆಮೇಲೆ ಹೇಳಿದ್ರು, ಹುಡುಗನ್ ಮೇಲೆ ಈ ತರ ಹೇಳವಳಪ್ಪ, ಹುಡುಗ ಏನೋ ಸರಿ ಇಲ್ವಂತೆ, ಸೈಕೋ ಅಂತೆ, ಏನೋ ಮೆಂಟು ತರ ಆಡ್ತಾನಂತೆ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನಂತೆ ಅಂತೆಲ್ಲ ಹೇಳ್ಬಿಟ್ಟು ಈ ತರ ಖಾಲಿ ಮಾಡ್ಕೊ ಹೋಗವಳೆ, ಇಂಥ ಊರಲ್ಲಿ ಅವಳೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಇವ್ರ ಚಿಕ್ಕಪ್ಪ ಪೊಲೀಸರ್ಗೆ ಹೇಳಿದ್ರು, ಸರ್ ಆತರ ಏನು ಇಲ್ಲ, ನಾವೇ ಊರಿಂದ ಕರ್ಸಿ, ಪಾಪ ಅವ್ನ ಜೀವನ ಈ ತರ ಆಗೋಗಿತ್ತು, ಅವನ ತಂದೆ ತಾಯಿ ಯಾರು ಇಲ್ಲ, ನಾವೇ ಮನೆ ಮಾಡ್ಕೊಟ್ಟಿದ್ದು, ಏನೋ ಬದಿಕೊಂಡ್ ಹೋಗ್ಲಿ ಇಲ್ಲೇ ಒಂದ್ ದಾರಿ ಮಾಡೋಣ ಅನ್ಬಿಟ್ಟು ಇದ್ ಮಾಡ್ಕೊಟ್ಟಿದ್ದು ನಾವು ಅವನ್ಗೆ. ನಮ್ ಕಣ್ ಮುಂದೆ ಬೆಳ್ದಿದ್ ಹುಡುಗ ಅವನು, ಪಾಪ ತಿಂಗ್ಳು ರೇಷನ್ ಎಲ್ಲ ತಂದ್ ಹಾಕ್ತಾನೆ, ಏನ್ ಬೇಕೆಲ್ಲ ಕೊಡಿಸ್ತಾನೆ, ಎಲ್ಲ ಚೆನ್ನಾಗೂ ನೋಡ್ಕೊತವನೆ, ಏನ್ ಹುಡುಗಂದೇನ್ ಫಾಲ್ಟ್ ಇಲ್ಲ. ಹುಡುಗಿದೆ ನಮ್ಗೆ ಸ್ವಲ್ಪ ತೊಂದ್ರೆ ಸರ್, ಹುಡುಗಿ ಒಂಚೂರು ನಾವ್ ಯಾಕಂದ್ರೆ ಕಣ್ಣಲ್ಲಿ ನೋಡಿರೋದ್ನ ಹೇಳ್ಬೇಕು, ಇಲ್ಲೇ ಇರೋದ್ನೆಲ್ಲ ಹೇಳ್ಬಾರ್ದು ಅಂದಾಗ ಏನ್ ಮಾಡಿದ್ರು, ಅಡ್ರೆಸ್ ಎಲ್ಲ ಹೇಳಿದ್ರು, ಇಂಥ ಊರಲ್ಲಿ ಹೋಗವ್ರೆ, ಇಂಥ ಜಾಗದಲ್ಲಿ ಅವ್ರೆ, ಅದೇನೋ ನೋಡಿ ನೀವೇ ಬಗೆಹರಿಸ್ಕೊಳ್ಳಿ ಸರಿ ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಬಿಟ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಮಗುನ್ನ ಅಲ್ಲಿಗೂ ಹೋದ ಮನೆ ಹತ್ರ ಹೋದ್ಮೇಲೆ ಮಗು ನನ್ ಬೇಡ, ನಿನ್ ಮಗು ನೀನೇ ಇಕ್ಕೋ, ನೀನ್ ಏನಾದ್ರು ಮಾಡ್ಕೋ ಅಂದ್ಬಿಟ್ಟು ಮಗುನ ನನ್ ಜೊತೆ ಕಳ್ಸ್ಬಿಟ್ರು. ನನ್ ಜೀವನ ನಾನ್ ನೋಡ್ಕೋತೀನಿ, ನಾನು ಇನ್ನ ಲೈಫ್ ನ ಎಂಜಾಯ್ ಮಾಡ್ಬೇಕು, ನನ್ಗಿನ್ನೂ ಬೇಜಾನ್ ಇದೈತೆ, ನಿನ್ನಿಂದ ನನ್ ಜೀವನ ಹಾಳು ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಸರಿ ಏನೋ ಎಂಜಾಯ್ ಮಾಡ್ಕೊ, ಏನೋ ಮಾಡ್ಕೊ, ಸರಿ ಇಲ್ಲ ಸೈಕೋ ಅಂತ ಹೇಳ್ದಲ್ಲ, ಏನ್ ಮಾಡಿದೀನಿ ಅಂತದ್ ನನ್ ನಿನ್ಗೆ ಹೊಡೆದಿದ್ದೀನ, ಬಡ್ದಿದ್ದೀನ, ಇಲ್ಲ ಟಾರ್ಚರ್ ಕೊಟ್ಟಿದ್ದೀನ, ಇಲ್ಲ ಹುಡುಕ ಬಂದು ಏನಾದ್ರು ಹಿಂಸೆ ಕೊಟ್ಟಿದ್ದೀನ, ಇಂಥದ್ ಮಾಡಿದೀನಿ ಅಂತ ಹೇಳು
ಅಂದ್ರೆ ಏನಕ್ಕೂ ಉತ್ತರನೇ ಕೊಡ್ತಾ ಇಲ್ಲ. ಯಾರು ಏನ್ ಹೇಳ್ಕೊಟ್ಟಿ ಮೈಂಡ್ ವಾಶ್ ಮಾಡೋರೆ ಅಂತಾನೆ ಗೊತ್ತಿಲ್ಲ ಸರ್. ಆಮೇಲೆ ಸರಿ ಅಂದ್ಬಿಟ್ಟು ಮಗುನ ಕರ್ಕೊ ಬಂದೆ, ಎಲ್ಲ ಆಯ್ತು. ಅವ್ರ ಚಿಕ್ಕಪ್ಪ ಸರಿ ನೀ ಮಗನ್ ಕರ್ಕೊ ಬಂದ್ಬಿಡು, ಸ್ಕೂಲು ಇವಾಗ ಅರ್ಧಂಬರ್ಧ ಇದ್ರು ಅಲ್ಲಿ ನೀವು ಹೋದಾಗ ಒಂದ್ ಹುಡುಗಿ ಇತ್ತು ಸರ್ ಜೊತೆಲಿ. ಆ ಹುಡುಗಿ ಈವೆಂಟ್ಗೆ ಜೊತೆಲೆ ಕೆಲ್ಸಕ್ಕೆ ಹೋಗ್ತಾ ಇತ್ತಂತೆ. ನಾನ್ ಪಕ್ಕದಲ್ಲಿ ರೂಮ್ ಮಾಡಿದೀನಿ ಅಂತ ಹೇಳ್ತಾ ಹುಡುಗಿ, ಆದ್ರೆ ಪಕ್ಕದಲ್ಲೂ ರೂಮ್ ಮಾಡಿಲ್ಲ ಆ ಹುಡುಗಿ ಇರೋದೇ ಬೇರೆ ಕಡೆ. ನಾವು ಆ ಹುಡುಗಿನ ನಂಬರ್ ಕೊಟ್ರು ಪೊಲೀಸವ್ರು ನಮ್ಗೆ, ನಿಮ್ ಮಿಸ್ಸಸ್ ಇಲ್ಲ, ಯಾವ್ದೋ ಬೇರೆ ಪಕ್ಕದ ಮನೆ ಹುಡುಗಿ ನಂಬರ್ ಕೊಟ್ಟೈತೆ ಅಂದ್ಬಿಟ್ಟು ಆ ನಂಬರ್ ಕೊಟ್ರು. ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿದ್ ನಾವು. ಆ ಹುಡುಗಿ ನೋಡ್ರೆ ನಮ್ಮ ಹತ್ರ ಬರೀ ಸುಳ್ಳು ಹೇಳಿರೋದು. ನನ್ ಪಕ್ಕದಲ್ಲೇ ಇರೋದು ದೇವಿ, ನಿಮ್ ಮಿಸ್ಸಸ್ ಜೊತೆ ಇಲ್ಲ, ಪಕ್ಕದಲ್ಲಿ ಇದ್ದೀನಿ ಅಂತ ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಆ ಹುಡುಗಿ ಮನೆ ಎಲ್ಲೋ ಬೇರೆ ಕಡೆ. ನಮ್ ಮಿಸ್ಸಸ್ ಅಲ್ಲೇ ಇಟ್ಕೊಂಡು ನಮ್ಗೆ ಕರ್ಸಿ ನಮ್ ಮಿಸ್ಸಸ್ ಮನೆನ ತೋರ್ಸಿದ್ರು, ಇದೇ ಮನೆ, ಇಲ್ಲ ಹುಡುಗಿ ಎಲ್ಲ ಕೆಲ್ಸಕ್ಕೆ ಹೋಗೈತೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಒಂದ್ ದಿವಸ ಹೋಗಿ ಮಾತಾಡಿ ಈ ತರ ಮಗು ಬೇಡ ಕರ್ಕೊಂಡೋಗಂತ ಕಳ್ಸಿದ್ರು. ಅದ್ ಕರ್ಕೊ ಬಂದು ಸ್ಕೂಲ್ ಎಲ್ಲ 1 ವರ್ಷ ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವೇನ್ ಮಾಡ್ದೋ, ಅವ್ರ ಚಿಕ್ಕಪ್ಪವ್ರ ಮನೇಲೆ ಮಗುನ್ ಇರ್ಸ್ಬಿಟ್ಟು ಒಂದ್ 6 ತಿಂಗಳು ಕಂಪ್ಲೀಟ್ ಮಾಡಿದೆ. ಇವಾಗ ಬಿಸಿಲಿ ಏನು ಮಾತಾಡೋದ್ ಬೇಡ, ಏನೋ ಮಾಡ್ಕೊಂಡಿರ್ಲಿ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗೆಲ್ಲ ವಿಚಾರ ಮುಟ್ಸ್ಬಿಟ್ಟು 1 ವರ್ಷ ಕಂಪ್ಲೀಟ್ ಮಾಡ್ಸಾದ್ಮೇಲೆ ಆಮೇಲೆ ಯಾರೋ ಒಬ್ರು ಸಿಕ್ಕಿ ಹಿಂಗೆ ಹೇಳಿದ್ರು ತಿಳಿದವ್ರು, ನೋಡಪ್ಪ ಮಗುನ ಈ ತರ ಕರ್ಕ ಬಂದ್ಬಿಟ್ಟಿದ್ಯಾ, ನಿಮ್ ಮಿಸ್ಸಸ್ನ ಈ ತರ ಒಬ್ಳನ್ನೇ ಬಿಟ್ಬಿಟ್ಟಿದ್ಯಾ, ನೀನ್ ಮಾಡಿರೋದು ತಪ್ಪಿದು. ಏನಕ್ಕೆ ಅಂದ್ರೆ ಮಗುನ್ ಕರ್ಕ ಬಂದಿ ಅವಳನ್ನ ಒಬ್ಳನ್ನೇ ಬಿಟ್ಟಿದ್ದು ಮೂಗ್ದಾರ ಇಲ್ದಿರೋ ತರ ನೀನೇ ಬಿಟ್ಟಂಗಾಗುತ್ತೆ. ಹೆಂಗು ಇವಾಗ ಮಗುನು ಇಲ್ಲ, ನೀನು ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ, ಏನೋ ಒಂಥರ ಇದಾಗ್ಬಿಟ್ರೆ ಕಷ್ಟ. ಮಗುನ್ ಕರ್ಕೊಂಡೋಗಿ ಅಲ್ಲೇ ಬಿಡು, ಹುಡುಗಿ ಹತ್ರನೇ ಜವಾಬ್ದಾರಿ ಅನ್ನೋದು ಬರ್ತದೆ, ಒಂಚೂರು ಭಯ ಅನ್ನೋದು ಇರುತ್ತೆ, ಮಗು ಐತೆ ಇರಪ್ಪ ಅನ್ಬಿಟ್ಟು ಅಂತಂದ್ರೆ. ಆಮೇಲೆ ಸರಿ ಅನ್ಬಿಟ್ಟು 6 ತಿಂಗಳಾದ್ಮೇಲೆ ಸ್ಕೂಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮಗುನ್ ಕರ್ಕೊಂಡ್ ಹೋದೆ. ಮಗುನ್ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನ್ನ, ಅವ್ರ ಚಿಕ್ಕಮ್ಮನ್ ಕರ್ಕೊಂಡೋಗಿ ಹೇಳ್ಬಿಟ್ಟು, ನೋಡಮ್ಮ ಮಗು ನಿನ್ನ ಹತ್ರನೇ ಇರ್ಬೇಕು, ಲಾಯರ್ ಹತ್ರ ಎಲ್ಲ ಮಾತಾಡಿದೀವಿ, ಮಗು ತಾಯಿ ಹತ್ರನೇ ಇರ್ಬೇಕಂತ ಹೇಳವ್ರೆ, ಯಾಕಂದ್ರೆ ಬಾ ಸ್ಟೇಷನ್ ಅಲ್ಲಿ ಇನ್ನೊಂದ್ಸತಿ ಮಾತಾಡೋಣ ಅಂದ್ರೆ ಸ್ಟೇಷನ್ ಬರಕ್ ಒಪ್ಕೊಳ್ಳಿಲ್ಲ ಹುಡುಗಿ. ಸರಿ ಬೇಡ ಮಗುನ್ ಬಿಟ್ಬಿಟ್ಟು ಹೋಗಿ ನಾನೇ ನೋಡ್ಕೋತೀನಿ, ಕಷ್ಟನ ಸುಖನೋ ಹೆಂಗೋ ಅಂದ್ಬಿಟ್ಟು ಮಗುನ್ ಬಿಟ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ಮಗುನ್ ಬಿಟ್ಟಾದ್ಮೇಲೆ ಮೊಬೈಲ್ ಎಲ್ಲ ನನ್ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್, ನಂಬರ್ ಎಲ್ಲ ಗೊತ್ತಾಗೋಯ್ತು ಅಂದ್ಬಿಟ್ಟು ಬ್ಲಾಕ್ ಲಿಸ್ಟ್ ಹಾಕಿ ಎಲ್ಲ ನಂಬರ್ನು ಇದ್ ಮಾಡ್ಬಿಟ್ಟು ಯಾವಾಗ ಫೋನ್ ಮಾಡಿದ್ರು ಇವಾಗ್ಲೂ ಎತ್ತಲ್ಲ. ಮಗು ಏನಾಯ್ತು, ಏನ್ ಮಾಡ್ತಾವ್ರೆ, ಏನ್ ಕತೆ ಕೇಳೋಣ ಅಂದ್ರೂ ನನ್ ಫೋನ್ ಎತ್ತಲ್ಲ, ರಿಸೀವ್ ಮಾಡಲ್ಲ, ಮಾತಾಡೋದು ಇಲ್ಲ. ಅವ್ರ ಜೊತೆಲಿರೋ ಹುಡುಗಿರ್ ಫೋನ್ ಮಾಡಿ ನನ್ಗೆ ಹೇಳೋದು, ಏನಪ್ಪ ಅವಳಿಗೆ ಅಷ್ಟೊಂದು ಚಾರ್ಜರ್ ಕೊಡ್ತೀರಾ, ಅವಳಿಗೇನಕ್ಕೆ ಹಿಂಸೆ ಕೊಡ್ತೀರಾ, ಫೋನ್ ಮಾಡಿ ಹೆಂಗೋ ಅವಳು ಇಷ್ಟಂಗ್ ಬರ್ತೀನಿ ಅಂತ ಹೇಳೋವಳಲ್ವಾ, ನೀವ್ ಯಾಕೆ ಫೋನ್ ಮಾಡ್ತೀರಾ, ಮಾಡ್ಬೇಡಿ ನೀವು ಅಂತ. ನಮ್ ಮಿಸ್ಸಸ್ ಮಾತಾಡಲ್ಲ, ಅವ್ರ ಜೊತೆ ಇರೋ ಹುಡುಗಿರ್ ಮಾತಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ, ನಾನು ನಿಮ್ ಬಾಯಲ್ಲಿ ಕೇಳೋ ಬದಲು ಅವಳ ಹತ್ರನೇ ಕೇಳ್ಬೇಕು, ಅವಳ ಹತ್ರನೇ ಕೊಡಿ ಮಾತಾಡಕ್ಕೆ ಫೋನ್ ಅಂದ್ರೆ, ಇಲ್ಲ ಅವಳು ಇಸ್ಕೊಳಲ್ಲ, ಮಾತಾಡಕ್ ಇಷ್ಟ ಇಲ್ವಂತೆ ನಿಮ್ಮ ಹತ್ರ ಅಂತ ಈ ತರ ಎಲ್ಲ ಹೇಳಿ ಲಾಸ್ಟ್ಗೆ ದೂರ ಇಕ್ಕಿದ್ರು. ನಾನ್ ತಗೊಂಡೋಗಿರೋ ಪಾತ್ರೆ ಸಾಮಾನ್ ಗಿಫ್ಟ್ ಸಾಮಾನ್ ಎಲ್ಲ ಪ್ರತಿಯೊಂದು ಎತ್ಕೊಂಡು ಹೊಂಟೋದ್ರು. ಮತ್ತೆ ರೋಡ್ಗೆ ಹಾಕಿದ್ರು ನನ್. ಈ ಕಡೆ ನನ್ಗೆ ಅಪ್ಪ ಅಮ್ಮನೂ ಇಲ್ಲ, ಬೇರೆ ಕಡೆ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಸೇರ್ಕೊಳ್ಳೋಣ ಅಂದ್ರೆ ಈ ಕಡೆ ಅಪ್ಪ ಅಮ್ಮನೂ ಇಲ್ಲ, ನೋಡ್ಕೊಳ್ಳಲ್ಲ ಯಾರು ಇಲ್ಲ. ಮತ್ತೆ ಅವರೆಲ್ಲ ಎತ್ಕೊಂಡೋಗಿ ಅದಾದ್ಮೇಲೆ ಮತ್ತೆ 1 ವಾರಕ್ಕೆ ಮತ್ತೆ ರೋಡ್ಗೆ ಬಂದೆ. ಮತ್ತೆ ತಿರ್ಗಾ ಅದೇ ಯಶವಂತಪುರ ರೈಲ್ವೆ ಸ್ಟೇಷನ್, ಮತ್ತೆ 15 ದಿವಸ ಅಲ್ಲೇ ಮಲ್ಕೊಳ್ಳೋದು. ಅಲ್ಲೂ ಮನೆ ಇಲ್ಲ, ಈ ಕಡೆ ಕೆಲ್ಸದ ಹತ್ರನೂ ನನ್ ಮನೆ ಇದ್ ಮಾಡಿರ್ಲಿಲ್ಲ, ಕಾರಲ್ಲೇ ಮಲ್ಕೊಳ್ಳೋದು. ಆಮೇಲೆ ಮತ್ತೆ ಬಂದು ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲೇ ಮಲ್ಕೊಳ್ಳೋದು, ಈ ತರ ಮಾಡ್ದೆ. ಮತ್ತೆ ಅದಾದ್ಮೇಲೆ ಕೆಲ್ಸ ಎಲ್ಲ ಬಿಟ್ಬಿಟ್ಟಿದ್ದೆ ಅವಾಗ. ಮತ್ತೆ ಅಲ್ಲೇ ಮಲ್ಕೊಂಡು ಮತ್ತೆ 1 ವಾರ 15 ದಿವಸ ಅದು ಹುಡುಗಿಯವ್ರ ಅಪ್ಪನಿಗೂ ಗೊತ್ತು, ಎಲ್ ಮಲ್ಕೋತವನೆ, ಏನ್ ಮಾಡ್ತವನೆ, ಊಟ ಮಾಡ್ತವನ ಇಲ್ವಾ ಅಂತ. ಪಾಪ 4 ದಿವಸನೋ 5 ದಿವಸನೋ ಫೋನ್ ಮಾಡಿದ್ರು, ನನ್ನ ಹತ್ರ 1 ರೂಪಾಯಿ ಇರ್ಲಿಲ್ಲ ಸರ್. ನನ್ ಯಾರು ಪರಿಚಯನೂ ಇರ್ಲಿಲ್ಲ, ಯಾರನ್ನ ಕೇಳ್ಬೇಕು ಅಂತಾನು ಗೊತ್ತಾಗಿಲ್ಲ ನನಗೆ. ಆಮೇಲೆ ನಮ್ ಮಾವನ್ಗೆ ಫೋನ್ ಮಾಡ್ದೆ, ನನ್ಗೆ ಈ ತರ 1,000 ರೂಪಾಯಿ ಬೇಕು, ನನ್ಗೆ ಯಾರ ಹತ್ರನಾದ್ರು ಫೋನ್ ಪೇ ಮಾಡ್ತೀನಿ ಅಂದಕ್ಕೆ ಅವರು ಅವ್ರ ತಂಗಿ ಹತ್ರ ಮಾತಾಡಿ ಅವ್ರ ತಂಗಿಯಿಂದ 1,000 ರೂಪಾಯಿ ಅಕೌಂಟ್ ಹಾಕ್ಸಿದ್ರು. ಆಮೇಲೆ ಅದ್ರಲ್ಲೇ ಊಟ ಗೀಟ ಮಾಡ್ಕೊಂಡು ಯಾರ್ಯಾರನ್ನ ಹಿಡಿದು 1,000 ಕೆಲ್ಸಕ್ಕೆ ಸೇರ್ಕೊಂಡೆ.
ಹ್ಮ್ ಕೆಲ್ಸಕ್ಕೆ ಸೇರ್ಕೊಂಡು ಇವಾಗ ಕೆಲಸ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೀನಿ. ಅಂದ್ರೆ ಕಾರ್ ಓಡಿಸ್ತೀರಾ? ಕಾರ್ ಓಡ್ಕೊಂಡಿದ್ದೀನಿ. ಆಕೆ ಸಂಪರ್ಕದಲ್ಲಿ ಇದ್ದಾರಾ? ಸಂಪರ್ಕ ಅಂದ್ರೆ ನನ್ನ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ಟವ್ರ ಸರ್. ನಾನೇ ಡೈಲಿ ನಾನೇ ಫೋನ್ ಮಾಡ್ತೀನಿ. ನಂದೇ ತಪ್ಪಾಯ್ತು, ಆಯ್ತು ತಿರ್ಗಾ ಸರಿ ಹೋಗೋಣ, ಏನೋ ಮಾತಾಡೋಣ, ಏನಾದ್ರು ಮಾತಾಡಿದ್ರೆ ಏನಾದ್ರು ಹೇಳೋಣ ಅನ್ಬಿಟ್ಟು ಡೈಲಿ ಫೋನ್ ಮಾಡ್ತೀನಿ. ನನ್ ಫೋನೇ ರಿಸೀವ್ ಮಾಡಲ್ಲ, ಎಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟ. ಮಗು ಯಾರ ಹತ್ರ ಇದೆ? ಮಗು ಅವ್ರ ಹತ್ರನೇ ಐತೆ. ಅಲ್ಲ ಅವ್ರೇನು ಬೇರೆ ಮದುವೆಗಿದ್ವಿ ಆಗ್ಯಾರ ಏನು? ಅದನ್ನು ಎಲ್ಲ ಕೇಳಿದೆ ಸರ್ ಒಂದ್ ಟೈಮಲ್ಲಿ. ಬೇರೆ ಮದ್ವೆ ಏನಾದ್ರು ಆಗಿದ್ರೆ ಹೇಳ್ಬಿಡಿ, ನಿಮ್ ತೊಂದ್ರೆನೂ ಕೊಡಕ್ ಬರಲ್ಲ ನಾನ್ ಬೇರೆಯವ್ರ ತರ ಎಲ್ಲ. ಏನೋ ಆಗಿ ಅವ್ರ ಹತ್ರನಾದ್ರೂ ಚೆನ್ನಾಗಿದ್ರೆ ತೊಂದ್ರೆ ಏನಿಲ್ಲ, ಅದ್ರಿಂದ ಮಗುಗ್ ತೊಂದ್ರೆ ಆಗುತ್ತೆ ಲಾಸ್ಟ್ಗೆ. 4 ದಿವಸ ಚೆನ್ನಾಗಿರ್ತೀರಾ, ಇಲ್ಲ 1 ವರ್ಷ ಚೆನ್ನಾಗಿರ್ಬೋದು, ಆಮೇಲೆ ಅವೆಲ್ಲ ಮಾತುಕತೆ ಬಂದೇ ಬರುತ್ತೆ, ಮತ್ತೆ ಅದೇ ಪ್ರಾಬ್ಲಮ್ಮೇ ಬರೋದು ಅಂತ ಎಲ್ಲಾನು ಹೇಳ್ದೆ. ಇಲ್ಲ ನನ್ ಮದ್ವೆನೂ ಆಗಿಲ್ಲ, ಏನು ಇಲ್ಲ, ಅವನ ಜೊತೆ ನನ್ ಮಾತಾಡಕ್ ಇಷ್ಟ ಇಲ್ಲ, ಅವ್ನ್ ಸೈಕೋ, ಸರಿ ಇಲ್ಲ. ಮಾತೆತ್ತಿದ್ರೆ 2 ಕಾರಣ ಸರ್ ಹೇಳೋದು. ಅವನು ಆನ್ಲೈನ್ ಅಲ್ಲಿ ಜೂಜಾಡ್ತಾನೆ, ಅವ್ನ್ ಸೈಕೋ, ಅದ್2 ಬಿಟ್ರೆ ಬೇರೆ ಏನು ಹೇಳಲ್ಲ. ಸೈಕೋ ತರ ನೀವೇನ್ ಮಾಡಿದ್ದೀರಿ? ಅದನ್ನ ಹೇಳು ಅಂದ್ರೆ ಏನು ಬಿಡಿಸೇ ಹೇಳಲ್ಲ ಸರ್. ಸೈಕೋ ತರ ನಾವ್ ಏನ್ ಮಾಡವನಿ ಅಂದ್ರೆ ಏನು ಹೇಳಲ್ಲ. ನನ್ಗೆ ಇಷ್ಟ ಇಲ್ಲ, ಅವನ ಜೊತೆ ಇರಕ್ ಇಷ್ಟ ಇಲ್ಲ ಅಷ್ಟೇ. ಅವ್ರ ಅಪ್ಪ ಅಮ್ಮನಿಗೂ ಗೊತ್ತು ಅವಳು 1 ವಾರ ಹೋಗಿದ್ದು, ಅಲ್ಲಿ ಏನೇನ್ ಮಾಡಿದ್ಲು, ಏನೇನ್ ನಡೀತು, ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ಲು, ಇಲ್ಲಿ ಬಂದ್ಮೇಲೆ ಯಾರ್ಯಾರ ಜೊತೆ ಎಲ್ಲಾನು ಗೊತ್ತು ಅವ್ರ ಅಪ್ಪನ್ಗೆ. 1 ವಾರ ಎಲ್ಲಿಗೆ ಹೋಗಿದ್ದ? ಉಡುಪಿಲಿ ಎಲ್ಲೋ ಹೋಗಿ ರೂಮ್ ಮಾಡ್ಕೊಂಡಿದ್ರು ಸರ್. ಯಾರ್ಯಾರು? ನನ್ ಮಿಸ್ಸಸ್ ಮತ್ತೆ ರೋಷನ್ ಅನ್ಬಿಟ್ಟು ಒಬ್ಬ ಹುಡುಗ. ಇವ್ರು ಏನ್ ಮಾಡೋರು 1 ವಾರ ಅಲ್ಲಿ ಮಾಡ್ಕೊಂಡಿದ್ರು. ಅದು ದುಡ್ಡು ಯಾರ ಹತ್ರ ಹಾಕ್ಸ್ಕೊಂಡಿರೋದು, ನನ್ ದುಡ್ಡು ಎತ್ಕೊಂಡು ಹೋಗಿರೋದು. 40,000 ನನ್ನ ಹತ್ರ ದುಡ್ಡು ಹಾಕ್ಸ್ಕೊಂಡು. ಅಲ್ಪ ಇದೆಲ್ಲ ನಿನ್ಗೆ ಗೊತ್ತು ಅಂದ್ರೆ ಅವ್ರು ಅಲ್ಲೋಗಿದ್ದು ಇದೆಲ್ಲ ನಿಮ್ಗೆ ಗೊತ್ತು? ಆಮೇಲೆ ಗೊತ್ತಾಯ್ತು ನಮ್ಗೆ. ಆಮೇಲೆ ಮಗು ಮುಖಾಂತರ ಗೊತ್ತಾಗಿದ್ ನಮ್ಗೆ ಇದೆಲ್ಲ ವಿಚಾರ. ನನ್ಗೆ ಇದು ಲಾಸ್ಟ್ ವರ್ಗು ತಿಳಿಯಂಗೆ ಇರ್ಲಿಲ್ಲ. ನಾನು 6ಕ್ಕೆ1 ಯಾವಾಗ ಮನೆ ಕಡೆ ಹೋಯ್ತಾಗೆ ಅವಾಗ ನನ್ನ ಮಗ ಒಂದ್ಸಾರಿ ಹೇಳ್ದ, ನನ್ನ ಮಗನ್ಗೆ ಸ್ವಲ್ಪ ಮೊಬೈಲ್ ಅಂದ್ರೆ ಇದು ಓದಾಗೆಲ್ಲ ಮೊಬೈಲ್ ಇಸ್ಕೊಳ್ಳೋನು. ನಾನೊಂದ್ಸತಿ ಕೊಟ್ಟಿರ್ಲಿಲ್ಲ. ಆಚೆ ಕಡೆ ಕರ್ಕೊಂಡೋಗಿ ತಿಂಡಿ ಕೊಡಿಸ್ಬೇಕಾದ್ರೆ ಅಪ್ಪ ಅಮ್ಮಿ ಹತ್ರ 2 ಮೊಬೈಲ್ ಐತೆ, 1 ಮೊಬೈಲ್ ನನ್ ಕೊಡೋದೇ ಇಲ್ಲ ಅನ್ನತ್ತೆ. 2 ಸತಿ ತಗ್ಲಾಕೊಂಡೈತೆ ಸರ್ 2 ಫೋನು. ಲಾಸ್ಟ್ ಟೈಮು ನನ್ ಫಸ್ಟ್ ಎತ್ಕೊಂಡಿದ್ದು ಅದ್ ಬಿಟ್ಬಿಟ್ಟಿದ್ದೆ. ಆಯ್ತು ಬಿಡು, ಇನ್ ತಗೊಂಡಿಲ್ಲ, ಚೆನ್ನಾಗಿರ್ಬೋದು, ಕರೆಕ್ಟ್ ಆಗಿರ್ಬೋದು ಅಂತ. ಅದಾದ್ಮೇಲೆ ಮತ್ತೂ ತಗೊಂಡು ಮತ್ತೆ ಬೇರೆ ಕಡೆ ಎಲ್ಲ ಔಷಧಿ ಮಡಿಕೊಂಡಿದ್ರು. ಆಮೇಲೆ ನನ್ ಮಗ ಹೇಳಾದ್ಮೇಲೆ, ಅಮ್ಮಿ ನಾನು ಮುಳುಗೋ ಬಸ್ಸಲ್ಲಿ ಹೋಗಿದ್ವಿ, ನಮ್ ಜೊತೆ ಒಬ್ರು ಅಂಕಲ್ ಬಂದಿದ್ರು, ಅಲ್ಲಿ ದೇವಸ್ಥಾನ ಎಲ್ಲ ಸುತ್ತಾಡಿದ್ವಿ, ಇಂಥದ್ದೇ ಅವ್ನ ಮೊಬೈಲ್ ಅಲ್ಲಿ ಫೋಟೋ ತೋರಿಸಿದಾಗ ನಾನು ಈ ದೇವಸ್ಥಾನಕ್ಕೆಲ್ಲ ಕರ್ಕೊಂಡ್ ಹೋಗಿದ್ರು ಅಂತೆಲ್ಲ ಅವನೇ ಹೇಳ್ದ. ಆಮೇಲೆ ಅವನ್ ಹೇಳಾದ್ಮೇಲೆ ತಿರ್ಗಾ ಅವನ್ಗೂ ಹೊಡೆದ್ರು. ಇಲ್ದೇ ಇರೋದ್ನೆಲ್ಲ ಹೇಳವನೇ ನನ್ ಮೇಲೆ ಸುಳ್ಳು, ಯಾರಾದ್ರೂ ನೋಡಿದವ್ರು ನಿಜ ಅಂತ ತಿಳ್ಕೊಳಲ್ವಾ. ಆಮೇಲೆ ಏನೇನೋ ಮಾಡಿ ಅವನ್ ಕಾಂಟ್ಯಾಕ್ಟ್ ನಂಬರ್ ತಕೊಂಡು ಫೋನ್ ಮಾಡಿದಾಗ ಆ ಹುಡ್ಗನೇ ಹೇಳ್ದ ಸರ್. ಆಮೇಲೆ ಒಪ್ಕೊಂಡ. ಆ ಹುಡುಗಿಗ್ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನಿನ್ ಮದ್ವೆ ಆಗೈತೆ, ಚೆನ್ನಾಗಿರು ಅಂತಾನು ಹೇಳ್ತಾ ಇದ್ದೀನಿ. ನಾನು ಎಷ್ಟು ಬೇಡ ಅಂದ್ರೂ ಆ ಹುಡುಗಿನೇ ಬಿಡ್ತಾ ಇಲ್ಲ, ಅವಳೇ ಬಸ್ಸಾಡ್ ಫೋನ್ ಮಾಡಿ ನಮ್ಮ ಹತ್ರ. ನಾವೇನ್ ಮಾಡಕ್ಕಾಗುತ್ತೆ, ನೀವ್ ನೋಡಿದ್ರೆ ಈ ತರ ಮಾತಾಡ್ತೀರಾ ಅಂತ ಹುಡುಗನೂ ಮಾತಾಡಲ್ಲ. ನಾನ್ ಬಿಟ್ರು ಆ ಹುಡುಗಿ ಬಿಡ್ತಾ ಇಲ್ಲ ನಮ್ನ. ಆದ್ರೆ ಆ ಹುಡ್ಗನ್ ಮದ್ವೆ ಆಗಿ ಆ ಹುಡ್ಗನ್ಗೂ 1 ಗಂಡ್ ಮಗು ಹೋಯ್ತು. ಆಮೇಲೆ ಇಷ್ಟೆಲ್ಲ ಗೊತ್ತಾಗಿ ಇಷ್ಟೆಲ್ಲ ಆದ್ಮೇಲೆ ಇವಾಗ ಬೇರೆ ಮಾಡ್ಕೊಂಡವ್ರೆ. ಇವಾಗ ಏನೇನ್ ಮಾಡ್ತವ್ರೆ, ಏನು ಎತ್ತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಎಷ್ಟ್ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಬರೀ ಬೇರೆಯವ್ರ ಮಾತು. ಇವಾಗ ಯಾರೋ ಫೋನ್ ಮಾಡಿ ನಿನ್ ಗಂಡ ಕಳ್ಳ, ನಿನ್ ಗಂಡ ಸರಿ ಇಲ್ಲ ಅಂತ ಯಾರಾದ್ರೂ ಹೇಳ್ಕೊಟ್ರೆ ಅದೇ ಸತ್ಯ ಅವಳಿಗೆ. ನಾನ್ ಯಾವತ್ತೂ ಅದನ್ನ ಆಡೋದ್ನೇ ಬಿಟ್ಬಿಟ್ಟೆ. ನಾನು ಯಾವತ್ ಲಾಸ್ ಆಯ್ತು, ಅದರಿಂದ ನನ್ಗೆ ಏನು ಉಪಯೋಗ ಇಲ್ಲ, ಅದ್ರಲ್ಲಿ ಏನು ಮಾಡಕ್ ಆಗಲ್ಲ ಅಂತ ಗೊತ್ತಾಯ್ತು ನನಗೆ, ಅವತ್ತಿಗೆ ಲಾಸ್ಟು. ನಾನು ಅವತ್ತು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ದೆ ನಾನು ಸಾಯೋವರೆಗೂ ಇದನ್ನ ಆಡಲ್ಲ, ಇದನ್ನ ಆಡ್ತಾನೆ ಇಲ್ಲ, ಬೇಕಾದ್ರೆ ನೀನೇ ಮೊಬೈಲ್ ಚೆಕ್ ಮಾಡು ಡೈಲಿ, ನೀನೇ ನೋಡ್ಕೊ ಅಂತ ನನ್ನ ಮೊಬೈಲ್ ಪಾಸ್ವರ್ಡ್ ಕೂಡ ಸಮೇತ ಕೊಟ್ಟಿದ್ದೆ. ಇವತ್ತವರೆಗೂ ನನ್ನ ಹೆಂಡತಿ ಅವಳ ಮೊಬೈಲ್ ಪಾಸ್ವರ್ಡೇ ಗೊತ್ತಿಲ್ಲ, ಅವಳ ಮೊಬೈಲೇ ಮುಟ್ಟಕ್ ಬಿಡಲ್ಲ ನನ್ನ.
ನನ್ನ ಮೊಬೈಲ್ ಪಾಸ್ವರ್ಡ್ ಎಲ್ಲ ಅನ್ಲಾಕ್ ಮಾಡಿ ಅವಳಿಗೆ ಕೊಟ್ಬಿಟ್ಟಿದ್ದೆ. ನಾನು ಆಡಿದ್ರೆ ಬೇಕಾದ್ರೆ ನೀನೇ ನೋಡ್ಕೋ ಇದ್ರಲ್ಲಿ, ಆಡೋದು ಇಲ್ಲ ಏನು ಇಲ್ಲ, ದೇವ್ರ ಮೇಲೆ ಆನೆ ಇಕ್ಕೆ ಬಿಟ್ಬಿಟ್ಟೆ. ಇನ್ ಮುಂದೆ ಎಲ್ಲೋ ಅಂತ ದುಡ್ಕೊಂಡು ಚೆನ್ನಾಗಿರ್ಬೇಕು, ಏನೋ ಒಂದ್ ಮಾಡೋಣ ಇದ್ ಮಾಡೋಣ ಅನ್ಬಿಟ್ಟೆಲ್ಲ ಹೇಳ್ಬಿಟ್ಟೆಲ್ಲ ಇದ್ ಮಾಡಿದ್ದೆ. ಅದಾದ್ಮೇಲೆ ಯಾರು ಏನ್ ಹೇಳ್ಕೊಟ್ರು ಅಂತ ಗೊತ್ತಿಲ್ಲ, ಈ ತರ ಕೆಲಸ ಮಾಡಿದ್ಲು. ಮತ್ತೆ ರೋಡ್ ತಂದ್ಬಿಟ್ಲು, ಮತ್ತೆ ಯಾರು ಇಲ್ಲ, ಎಲ್ಲೋ ಒಂದ್ ಜಾಗದಲ್ಲಿ ಬಂದೆ, ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ, ಇರೋವರೆಗೂ ದುಡಿಬೇಕು, ತಿನ್ಬೇಕು. ನಮ್ಮವರು ತಮ್ಮವರು ಅನ್ನೋರು ಯಾರು ಇಲ್ಲ, ಯಾರು ಸಪೋರ್ಟ್ ಮಾಡಲ್ಲ, ಏನು ಮಾಡಲ್ಲ. ಅವಳನ್ನ ನಂಬ್ಕೊಂಡು ಹೆಂಗೋ ಇನ್ಮೇಲೆ ಏನೋ ನನಗೋಸ್ಕರ ಒಂದ್ ಜೀವ ಐತೆ, ಹೆಂಗೋ ಇರ್ಬೋದು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಯಾರು ನಂಬ್ಕೊಂಡು? ಓಕೆ, ಹೆಂಡ್ತಿನ. ಇದೆಲ್ಲ ಆದ್ಮೇಲೂ ಈ ಆನ್ಲೈನ್ ಎಲ್ಲ ಬಿಟ್ಟಾದ್ಮೇಲೆ ಕುಂತ್ಕೊಂಡು ಸ್ವಲ್ಪ ದಿವಸ ಯೋಚನೆ ಮಾಡಿದೆ, ನಾನು ಇದೇ ತರ ಸಾಲ ಮಾಡ್ಕೊತಾ ಹೋದ್ರೆ ನನ್ ಜೀವನ ಮುಂದೆ ಕಷ್ಟ ಆಗುತ್ತೆ. ಇದೆಲ್ಲ ಬಿಟ್ಬಿಟ್ಟು ಬಿಡು, ಆಗಿದ್ದಾಯ್ತು, ಇನ್ ಮುಂದೇನಾದ್ರೂ ಕರೆಕ್ಟ್ ಆಗಿರೋಣ. ನನ್ನ ನಂಬ್ಕೊಂಡ್ ಆ ಹುಡುಗಿನೂ ಐತೆ, ಹೆಂಗೋ ಅವ್ರನ್ನ ನಂಬ್ಕೊಂಡ್ ನಾನು ಇದ್ದೀನಿ. ನಾನ್ ಸಾಯ್ಬೇಕಾದ್ರೆ ನನ್ ಮಗ ಹೆಂಡತಿ ಕೊನೆಗಾಲದಲ್ಲಿ ಏನಾದ್ರು ಇದಾಯ್ತಾರೆ, ಇನ್ಯಾರನ್ನು ನಂಬೋದು ಬೇಡ, ಹೆಂಡತಿ ಮಕ್ಳ ಜೊತೆ ಇನ್ಮೇಲೆ ಕರೆಕ್ಟ್ ಆಗಿ ಇದ್ಬಿಡೋಣ ಕೆಲಸ ಮಾಡ್ಕೊಂಡು ಅಂತೆಲ್ಲ ನಾನೇನೋ ಯೋಚನೆ ಮಾಡಿ ಕರೆಕ್ಟ್ ಆಗಿದ್ದೆ. ಅದಾದ್ಮೇಲೂ ಅವ್ರು ಈ ತರ ತಪ್ಪು ಡಿಸಿಷನ್ ಏನಕ್ಕೆ ತಕೊಂಡ್ರು ಅಂತಾನೆ ನನ್ಗೆ ಲಾಸ್ಟ್ಗೂ ಅರ್ಥ ಆಗಿಲ್ಲ. ಸೈಕೋ ಅಂದ್ರೆ ಅಂತ ಕೆಲಸ ನಾನು ಏನ್ ಮಾಡಿದೆ ಅಂತಾನೆ ನನ್ಗೆ ಲಾಸ್ಟ್ಗೂ ಅರ್ಥ ಆಗಿಲ್ಲ. ಅಲ್ಲ, ಇಲ್ಲೆಲ್ಲೋ ಒಂದು ಹಂತದಲ್ಲಿ ಇದೇನಪ್ಪ, ನಾನು ಭಾಳ ದೂರ ಇರೋದೇ, ಅಥವಾ ಹೆಂಡತಿ ಮತ್ತು ನಾನು ಬಹಳ ದೂರ ಇರೋದು, ನಾನು ವಾರಕ್ಕೊಮ್ಮೆ ಹೋಗೋದು, ಅವಳ ಯಾವುದೋ ವರ್ತನೆ ನನಗೆ ಅನುಮಾನ ತರಿಸೋದು, ಯಾಕೆ ಬೇಕಪ್ಪ? ಇಲ್ಲ, ಒಂದು ಅವಳನ್ನು ನನ್ನ ಹತ್ರ ಕರ್ಸ್ಕೊಳ್ತೀನಿ, ಇಲ್ಲ ನಾನೇ ಹೋಗಿ ಅಲ್ಲಿ ಏನಾದರೂ ಮಾಡ್ತೀನಿ, ಇದು ಯಾಕೋ ಸರಿ ಹೋಗೋದಿಲ್ಲ ಅಂತ ಅನ್ನಿಸ್ಲಿಲ್ವ ನಿಮಗೆ ಯಾವತ್ತು? ಕೇಳಿಸ್ಲಿಲ್ವನಪ್ಪ? ಕೇಳಿಸ್ತಿಲ್ಲ ಸರಿಯಾಗ. ಅಲ್ಲ ಕಣಿಯ, ನೀವು ವಾರಕ್ಕೊಮ್ಮೆ ಹೋಗೋದು, ಇವಳು ಹಿಂಗೆಲ್ಲ ನಡ್ಕೊಳ್ಳೋದು ಯಾಕೆ ಬೇಕಪ್ಪ? ದೂರ ಇದ್ದಾಗಲೇ ಇವೆಲ್ಲ ನಡೀತಾವೆ, ಹತ್ರ ಇದ್ರೆ ಒಂದು ಭಯ ಭಕ್ತಿ ಇರುತ್ತೆ ಅಂದುಕೊಂಡು ನೀವು ಒಂದು ಹಂತ ಆದಮೇಲೆ ಇದ್ಯಾಕೋ ಸರಿ ಬರ್ತಿಲ್ಲ ಅಂತ ಒಂದು ಈಕೆಯನ್ನು ನಿಮ್ಮ ಹತ್ರ ಕರ್ಸ್ಕೊಳ್ಬೇಕಿತ್ತು, ಇಲ್ಲ ಆಕೆಯನ್ನ ನೀವು ಆಕೆ ಹತ್ರ ಹೋಗಿ. ಅದನ್ನು ಇದಾದ್ಮೇಲೆ ಅದನ್ನು ಒಂದ್ಸಾರಿ ಮಾತಾಡಿದ್ರು ಅವ್ರ ಅಪ್ಪ ಅಮ್ಮ ಬಂದು, ದೂರ ಇರಬೇಡಿ, ಹತ್ರನೇ ಇರಿ, ದೂರ ಇದ್ರೆ ಅವನು ಅನುಮಾನ ಬೀಳೋದು, ನೀನು ಒಂಥರ ಇದ್ ಮಾಡೋದು, ಇದೆಲ್ಲ ತಪ್ಪಾಗುತ್ತೆ, ಜೊತೆಲಿ ಇರಿ ಅಂತ ಹೇಳ್ಬಿಟ್ಟು ಬಿಟ್ರು. ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮ ತರ ಬಿಟ್ಟೋದ್ಮೇಲೂನು ಊರಲ್ಲಿ ಏನ್ ಸಂಬಳ ಸಿಗುತ್ತೆ, ಇಲ್ಲಿ ಬರೋ ಸಂಬಳಕ್ಕೆ ಏನು ಮಾಡಕ್ ಆಗಲ್ಲ, ಕಮ್ಮಿ ಸಂಬಳ, ನೀನ್ ಅವ್ರ ಮಾತೆಲ್ಲ ಕೇಳ್ಬೇಡ, ನೀನ್ ಮಾಮೂಲಿ ಹೆಂಗೋಯ್ತಾ ಇದ್ದು ಹಂಗೆ ಹೋಗು, ಅಲ್ಲಾದ್ರೂ ಒಂದು 20,000 25,000 ಬರುತ್ತೆ, ಏನೋ ಮಾಡ್ಬೋದು. ಅಲ್ಲ, ಆಕೆಯನ್ನಾದ್ರೂ ನೀವು ಕರ್ಕೊಂಡು ಹೋಗ್ಬೋದಿತ್ತಲ್ಲ ನಿಮ್ಮ ಹತ್ರಕ್ಕೆ. ಅವ್ರು ಅಲ್ಲೋಗಿ ಬಾಡಿಗೆ ಮನೆ ಅದು ಇದು ಬಾಡಿಗೆ ಎಲ್ಲ ಕಟ್ಟಿ ಜಾಸ್ತಿ ದುಡ್ಡು ಖರ್ಚಾಗ ಮತ್ತೆ ಗಂಡು ಸಾಕಾಗಿದಿ. ಮತ್ತೆ ಅಲ್ಲ ಅವ್ರು ಹೇಳಿದ್ ಕೇಳಿಸ್ಕೊಳಪ್ಪ, ಆಕೆ ಹೇಳ್ದಂಗೆ ಕೇಳಕ್ಕಲ್ಲ ಇರೋದು ಸಂಸಾರ, ಹೌದಲ್ಲ? ಹೌದು. ಅಲ್ಲಯ್ಯ, ನೀನು ಇದು ನಿನ್ನ ವಿಚಾರ ಅಲ್ಲಪ್ಪ, ಇದು ಯಾವ್ದಾದ್ರೂ ಅಷ್ಟೇ. ಇಲ್ಲಿಗೆ ಬಂದಿರ್ತೀನಿ ಅಂದರೆ ಇಲ್ಲೇನು ಕೆಲಸ ಸಿಗುತ್ತೆ, ಇಲ್ಲೇನು ಸಂಬಳ ಸಿಗುತ್ತೆ ಅಂತ ಕೇಳೋದು ಸರಿ. ಅಲ್ಲಿಗೆ ಬಾರೆ ಅಂದರೆ ಅಯ್ಯೋ ಅಲ್ಲಿ ಬಾಡಿಗೆ ಮನೆ ಅಂದರೆ, ಒಂದು ಹೆಣ್ಮಗಳು ಗಂಡನನ್ನು ಯಾವುದೋ ಕಾರಣ ಕೊಟ್ಟು ಹೀಗೆ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲೋಗು ಇಲ್ಲೋಗು ಅಥವಾ ಹತ್ರ ಇರೋದು ಬೇಡ ಅಂದರೆ, ನನ್ನ ಪ್ರಕಾರ ದುಡಿಮೆಗೂ ಮೀರಿದ್ದು ನನ್ನ ಗಂಡ ಸಂಜೆ ಆದ್ರೆ ಮನೆಗೆ ಬರಲಿ ಅನ್ನೋದು ಒಂದು ಹೆಣ್ಣಿನ ಬಯಕೆ ಆಗಿರ್ಬೇಕಲ್ಲ. ಇದು ಆ ಹುಡುಗಿ ಹತ್ರ ಇಲ್ವೇ ಇರ್ಲಿಲ್ಲ. ಕೇಳಿಸ್ಕೋ, ಅದು ನನಗಿರ್ಬೇಕು. ಹಿಂಗೆ ನನಗೆ ಕೆಟ್ಟರೆ ಆ ಕಡೆ ಈ ಕಡೆ ಕೇಳೋಕೆ ಅಪ್ಪ ಅಮ್ಮ ಇಲ್ಲ, ಯಾರು ನನ್ನ ಜೀವನಕ್ಕೆ ಬರಲ್ಲ. ಸ್ವಲ್ಪ ದುಡಿಮೆ ಕಡಿಮೆ ಆದರೂ ಏನೇ ಆದರೂ ಕೂಡ ಇವಳಿಗೆ ನಾನು, ನನಗೆ ಇವಳು ಅಂದುಕೊಂಡು ನಾನು ಇವಳನ್ನು ಜೀವನ ಪೂರ್ತಿಗೆ ಸ್ವೀಕರಿಸಿದ್ದೀನಿ. ಈಕೆ ಹೇಳ್ದಂಗೆ ನಾನು ಕುಣಿಯೋಕ್ಕಾಗಲ್ಲ. ಅಂದರೆ ನನ್ನ ಪ್ರಕಾರ ನಿನ್ನ ಜೀವನದಲ್ಲಿ ನೀನು ಮಾಡಿಕೊಂಡು ಅತಿ ದೊಡ್ಡ ತಪ್ಪೆ. ನಾನು ತಿಂಗಳಾನುಗಟ್ಲೆ ನೋಡಪ್ಪ, ಹಂಗೂ ಇದ್ದಾರಯ್ಯ, ತಿಂಗಳಾನುಗಟ್ಲೆ ಅಲ್ಲ ವರ್ಷಾನುಗಟ್ಲೆ ಬರದೆ ಹೋದರೂ ನಿಯತ್ತಾಗಿ ತಮ್ಮ ಗಂಡನ ಜೀವನಕ್ಕೆ. ಈಗ ನೋಡಪ್ಪ, ಎಷ್ಟೋ ಸೈನ್ಯಕ್ಕೆ ಸೇರಿರೋ ಎಷ್ಟೋ ಮಹನೀಯರು ತಮ್ಮ ಹೆಂಡತಿದಿರನ್ನ ಊರಲ್ಲೇ ಬಿಟ್ಟು ಅಪ್ಪ ಅಮ್ಮನ ಹತ್ರ ಬಿಟ್ಟು ಹೋಗ್ತಾರೆ. ಎಷ್ಟೋ ಹೆಣ್ಮಕ್ಳು ನಾನು ಕತೆ ಕೇಳಿದ್ದೀನಿ, ಕೌನ್ಸಿಲಿಂಗ್ ಮಾಡಿದ್ದೀನಿ. ಹಂಗೆ ನಿಯತ್ತಾಗಿರೋರಲ್ಲ ಅನ್ನೋದಾದರೆ ನಾನು ಕಟ್ಟಿಟ್ಟು ಮಾಡ್ಕೊಳ್ಬೇಕು ಒಬ್ಬ ಗಂಡಸಾಗಿ, ಅಥವಾ ನಾನೊಬ್ಬ ಮನೆ ಯಜಮಾನಾಗಿ, ನಾನೊಬ್ಬ ಗಂಡನಾಗಿ. ಓ ಇದು ಯಾಕೋ ದಾರಿ ತಪ್ಪೋ ಗಾಡಿ, ನಾನೊಂಚೂರು ಎಡತಕ್ಕೆ ತಗೊಳ್ಬೇಕು, ಬರೇ ಇಲ್ಲಿ ಇಬ್ಬರು ಬೇಕಾದ್ರೆ ಗಾರ್ಮೆಂಟ್ಸ್ಗೆ ಹೋಗೋಣ, ಅಥವಾ ಇಬ್ಬರು ಕೂಡ ಏನೋ ಒಂದು ಮಾಡ್ಕೊಂಡಿರೋಣ,
ಇಬ್ಬರು ಒಟ್ಟಿಗೆ ಇರೋಣ. ದೂರ ಇದ್ದಷ್ಟು ಯಾಕೆ ನನಗೆ ಮಗಳಿಗೆ ಅಪ್ಪನ ಪ್ರೀತಿ ಸಿಗಲ್ಲ, ಯಾಕೆ ಇದೆಲ್ಲ ಬೇಡ, ಬಾ ಹತ್ರ ಇರೋಣ. ಅಲ್ಲ ಬನ್ನಿ, ನೀನು ಏನು ಹೇಳಿದ್ರು ಅವಳು ಒಪ್ಪಲಿಲ್ಲ, ಮತ್ತು ಮದುವೆ ಯಾಕಾಗಿದ್ದೀನಿ ನೀನು? ಸರ್ ನನಗೆ ಟಾರ್ಚರ್ ಮಾಡೋದು ಅವಾಗವಾಗ. ನಾನು ಮಹಿಳಾ ಸಮಾಜಕ್ಕೆ ಕಂಪ್ಲೇಂಟ್ ಕೊಡ್ತೀನಿ, ನನ್ ಗಂಡ ಟಾರ್ಚರ್ ಕೊಟ್ಟ ಹೊಡೆದ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ, ಈ ತರ ಮಾಡ್ತೀನಿ. ಇವೆಲ್ಲ ಬುದ್ಧಿನೇ ಇರ್ಲಿಲ್ಲ ಸರ್, ಯಾರು ಹೇಳ್ಕೊಟ್ರು ಅಂತಾನೆ ಗೊತ್ತಿಲ್ಲ ಈ ತರ ಎಲ್ಲ. ಯಾರಾದ್ರೂ ಫಸ್ಟ್ ಆಫ್ ಆಲ್ ಮೊದ್ಲಿಂದಲೂ ಕೂಡ ಏನು ಆ ಮದುವೆ ಆಯ್ತಲ್ಲ, ಅಲ್ಲಿ ನನಗೆ ಇವಳು ಇಷ್ಟ ಆಗ್ಬಿಟ್ಲು, ನಾನು 30 ದಿವಸದೊಳಗೆ ಮದುವೆ ಆಗ್ಬಿಟ್ಟೆ, ಅವ್ರ ಅಪ್ಪ ಅಮ್ಮ ಒಪ್ಪಲಿಲ್ಲ, ಅವ್ರ ಅಪ್ಪ ಅಮ್ಮ ಟಾರ್ಚರ್ ಕೊಡ್ತಿದ್ರಂತೆ. ಅಲ್ಲಯ್ಯ, ಒಂದು ಮಗಳಿಗೆ ಇದನ್ನ ಹಾಕಬೇಡಪ್ಪ, ಈ ಡ್ರೆಸ್ ಹಾಕಬೇಡ ಅಥವಾ ಹಿಂಗಿರಬೇಡ, ಅದು ಒಂದು ಹಂತಕ್ಕೆ ಒತ್ತಡ ಅಂತ ಅನಿಸಿದ್ರು ಕೂಡ ಹೆತ್ತವ್ರು ಏನು ಹಾಳಾಗೋಗ್ಲಿ ಕೇಳಲ್ಲ. ಹೌದು. ಅರೆ ಅವರೇ ನನಗೆ ಬೇಡ, ನಾನು ಹೆಂಗೋ ಆಚೆಗೆ ಹೋದ್ರೆ ಸಾಕು ಅಂದ್ಕೊಂಡು ಒಂದು ಬರೋ ಹೆಣ್ಣುಮಗಳು ನಿನ್ನ ಜೊತೆ ತಾನು ಹೆಂಗಿರ್ಲಿಕ್ಕೆ ಸಾಧ್ಯ? ಯಾಕಂದರೆ ತಂದೆ ತಾಯಿ ಬಗ್ಗೆ ಇದ್ದ ಬೇಸರ ಬೇರೆ ಥರದ್ದು, ನಿನ್ನ ಬಗ್ಗೆ ಇರೋ ಬೇಸರ ಬೇರೆ ಥರದ್ದಾದರೂ ಬುದ್ಧಿ ಒಂದೇ ಆಗಿತ್ತು. ನಿನ್ನಿಂದ ದೂರ ಹೋಗ್ಲಿಕ್ಕೆ ಅವ್ರದ್ದೇ ಆದ ಕಾರಣ ಇತ್ತು, ಮತ್ತು ಅಪ್ಪ ಅಮ್ಮನಿಂದ ಅವತ್ತು ತಪ್ಪಿಸ್ಕೊಂಡು ನಿನ್ನ ಹತ್ರ ಬರಲಿಕ್ಕೂ ಅವಳದೇ ಆದ ಕಾರಣ ಇತ್ತು. ಅಂದರೆ ಇದು ಸ್ವಲ್ಪ ಸ್ಟ್ರಿಕ್ಟ್ ಅಥವಾ ಶಿಸ್ತು, ಇದಕ್ಕೆ ಹೊಂದ್ಕೊಳೋದಲ್ಲ ಅಂತ ಗೊತ್ತಾಗಬೇಕಿತ್ತಲ್ವಾ? ನನಗೆ ಕೊನೆವರೆಗೂ ಅದು ಅರ್ಥನೇ ಆಗಲಿಲ್ಲ. ಈ ದಡ್ಡತನವನ್ನು ನನಗೆ ಅವಳು ಇಷ್ಟ ಅಥವಾ ಅವಳು ಅಯ್ಯೋ ನಮ್ಮದು ಪ್ರೇಮ, ನಮ್ಮದು ಪ್ರೀತಿ ಅಥವಾ ನನಗೆ ಅವಳು ಪ್ರಪಂಚ, ಇಂಥದ್ದೇನೋ ಮೋಹದ ಕಾರಣಗಳಿಗೆ ಆ ಹೆಣ್ಣುಮಗಳು ಅಥವಾ ಅವನ ಅಥವಾ ಅವಳ ಕೆಲವು ಚಿಕ್ಕ ಬುದ್ಧಿಗಳನ್ನು ನಾವು ಮರ್ತೇ ಬಿಡ್ತೀವಿ. ಯಾಕಂದರೆ ನಮಗೆ ಮೋಹ ದೊಡ್ಡದಾಗಿರುತ್ತೆ. ಇದೇ ನಾನು ಮಾಡಿದ ತಪ್ಪು ಸರ್. ಕೊನೆವರೆಗೂ ನಾನು ಇದನ್ನ ಯೋಚನೆ ಮಾಡಕ್ ಹೋಗಿಲ್ಲ. ನನಗೆ ಏನು ಬಹಳ ಬೇಸರ ಅಂದ್ರೆ ನೋಡಪ್ಪ, ಒಂದು ಹೆಣ್ಣು ಮಗಳನ್ನ ಮದುವೆ ಆಗಿ ಬಂದ್ಬಿಟ್ಟು ಹೆಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತ ದೌರ್ಜನ್ಯ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ನಡತೆಯ ವಿಚಾರಕ್ಕೆ ಬಂದಾಗ ನಾನು ಕೈಕಾಲು ಕಟ್ಟಿ ಆದರೂ ಸರಿ ಮಾಡ್ಕೊಳ್ಬೇಕಾದ ನನ್ನ ಸಂಸಾರ. ನಂಗೊಂದು ಸೀರೆ ತಂದು ಕೊಡೋಕ್ಕಾಗ್ಲಿಲ್ವ, ನಾನು ಖಾಲಿ ಭಿಕ್ಷಮೆ ಕೇಳಬೇಕು, ಅಥವಾ ನನಗೇನೋ ಕೇಳಿ ತಂದು ಕೊಡೋಕ್ಕಾಗ್ಲಿಲ್ವ, ಅದು ಬಟ್ ನಡತೆ ಅಂತ ಬಂದಾಗ ಅಯ್ಯೋ ಅವಳು ಒಪ್ಪಲಿಲ್ಲ ಸರ್, ಅದಕ್ಕೆ ನಾನು ಬಿಟ್ಟು ನನ್ನ ಪಾಡಿ ನಾನು ಒಂದು 6 ವಾರ ಆದಮೇಲೆ ಬರ್ತಿದ್ದೆ. ನಡತೆಯ ವಿಚಾರಕ್ಕೆ ಬಂದರೆ ಅವರು ನಿಮಗಿಂತ ದೊಡ್ಡವರಾದರೂ ಸರಿ, ಚಿಕ್ಕವರಾದರೂ ಸರಿ, ಮನೆಯ ಒಂದು ಕಟ್ಟುಪಾಡು, ಸಮಾಜದ ಒಂದು ಕಟ್ಟುಪಾಡು ಅಂತ ಇರುತ್ತೆ. ಅದಕ್ಕೆ ನಾನು ಬಗ್ಗಲ್ಲ ಅನ್ನುವ ಯಾವ ಹೆಣ್ಣಾಗಲಿ ಗಂಡ ಆಗಲಿ ಆ ಮನೆಯನ್ನು ತೊಳೆದು ಬಿಡ್ತಾರೆ. ನೀವು ಇವತ್ತೇ ಹೇಳ್ತಾ ಇದ್ದೀರಿ, ಅಯ್ಯೋ ನನಗೆ ಅವಳ ಮೇಲಿನ ಮೋಹವೇ ಹೆಚ್ಚಾಯಿತು, ಅವಳು ಹೇಳ್ದಂಗೆ ಆಯಿತು 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 ಅಂದ್ಕೊಂಡು ಬಂದು ಇಲ್ಲಿಗೆ ಬಂದು ಸಂಸಾರ. ಇವತ್ತು ಮೇನ್ ತಪ್ಪು ನಾನು ಅದೇ ಮಾಡಿದ್ನು. ನನ್ನ ಪ್ರಕಾರ ಅದು ಎಷ್ಟೇ ನೀವು ಕೋಟಿಗೆ ಬದುಕಿರಿ ಅಥವಾ ಅದು ಎಷ್ಟೇ ಬಡತನ ಇರಲಿ, ಭಾವನೆ ಅಥವಾ ವರ್ತನೆ ಅಥವಾ ಸಂಸ್ಕಾರ ಅಥವಾ ವ್ಯಕ್ತಿತ್ವಗಳು, ನಡತೆಗಳು, ಇದಕ್ಕೆ ಯಾವ ಬಡತನ? ಅದಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಕಾಯವಾಚ ಮನ್ಸ ಪ್ರೀತಿಸಿದನು ಮನ್ಸ ಸಾರಿ ಹೋದ ಯೋಗಿ ಪ್ರೇಮದ ಜೋಗಿ. ಅಯ್ಯ, ನಾನು ಪ್ರೇಮ ಹೇಗಿಟ್ಕೊಳ್ಬೇಕು ಅಂದರೆ ಇವನ ಹತ್ರ ದುಡ್ಡಿದೆ ಅದಕ್ಕೆ ಇವನು ಮಾತು ಕೇಳ್ತೀನಿ ಅಂತ ಒಂದು ಹೆಂಡತಿ ಹೇಳೋದಾದರೆ ಅದು ಗಂಡ ಹೆಂಡತಿ ಸಂಬಂಧ ಹೆಂಗಾಗುತ್ತೆ? ಅದು ಮಾಲೀಕ ಮತ್ತು ಕೂಲಿ ಕಾರ್ಮಿಕನ ಸಂಬಂಧ ಆಗುತ್ತೆ, ಹೌದಲ್ಲ? ಅವನು ನನಗೆ ಸಂಬಳ ಕೊಡ್ತಾನೆ ಅದಕ್ಕೆ ನಾನು ಅವನ ಮಾತು ಕೇಳ್ತೀನಿ, ಅಥವಾ ನನಗೆ ಅವನು ಸುಖ ಕೊಡ್ತಾನೆ ನಾನು ಅದಕ್ಕೆ ಅವನ ಮಾತು ಕೇಳ್ತೀನಿ, ಅಥವಾ ನನಗೆ ಅವನು ಇನ್ನೇನು ಉಪಕಾರ ಮಾಡ್ತಾನೆ ಅದಕ್ಕೆ ನಾನು ಮಾತು ಕೇಳ್ತೀನಿ. ಅಯ್ಯೋ ನನ್ನ ಗಂಡ ಅದಕ್ಕೆ ನಾನು ಅವನ ಮಾತು ಕೇಳ್ತೀನಿ. ಈ ಬುದ್ಧಿ ಇದ್ದರೆ ಹೆಣ್ಣು ಮಕ್ಕಳಿಗೆ ಮನೆ ಉದ್ಧಾರ ಆಗುತ್ತೆ. ಅದು ಬಿಟ್ಟು ಬಡತನ, ಸಿರಿತನ, ನಮ್ಮ ಉಡೋ ತೊಡೋ ವಿಚಾರದಲ್ಲಿರ್ಬೋದು, ನಡತೆ ವಿಚಾರ ಬಂದಾಗ ಶ್ರೀವಂತನಿಗೆ ಎಷ್ಟು ನಿರ್ಧಾರಗಳಿಗೆ ಅವಕಾಶ ಇದೆಯೋ ಬಡವನಿಗೂ ಅವನು ನಿರ್ಧಾರ ಮಾಡ್ಕೊಳ್ಳೋ ಅವಕಾಶ ದೇವರು ಕೊಟ್ಟೇ ಇದ್ದಾನೆ, ಹೌದಲ್ಲ? ಅಯ್ಯೋ ಸರ್ ನನಗೂ ಇಂದು ಮುಂದೆ ಯಾರೂ ಇಲ್ಲ ಸರ್. ಅಲ್ಲಪ್ಪ, ಅಪ್ಪ ಅಮ್ಮ ಇರಲಿ ಇಲ್ಲದೆ ಇರಲಿ, ಯಾರಿಲ್ಲದೆ ಇರಲಿ, ನಾನು ಹಾವನ್ನು ಹತ್ರ ಬಡ್ಕೊಳ್ಬಾರ್ದು ಅಥವಾ ಆ ಹಾವಿಗೆ ಹೋಗಿ ಮುತ್ತು ಅನ್ನೋದಕ್ಕೆ ನನ್ನ ಹಿನ್ನೆಲೆ, ನನಗೆ ಯಾರಿದ್ದಾರೆ ಇಲ್ಲ ಇದು ಯಾವುದೂ ಮುಖ್ಯ ಅಲ್ಲ. ಮುತ್ತು ಕೊಟ್ಟರೆ ಅದು ವಿಷ ಅಥವಾ ಅದು ಕಚ್ಚುತ್ತೆ, ಇದು ಒಂದೇ ಜ್ಞಾನ ಸಾಕು. ನಿನಗೆ ಅಪ್ಪ ಅಮ್ಮ ಇಲ್ಲ ಅಂದರೂ ಹಾವು ಕಚ್ಚುತ್ತೆ, ಅಪ್ಪ ಅಮ್ಮ ಇದ್ದರೂ ಹಾವು ಕಚ್ಚುತ್ತೆ. ಅಂದರೆ ನಿನಗೆ ಅಪ್ಪ ಅಮ್ಮ ಇರೋದು ಇಲ್ಲದೆ ಇರೋದು ನಡ್ಕೊಳ್ಳೋದಿಕ್ಕೇನು ಕೊರತೆ, ಅದಕ್ಕೇನು ಅಡ್ಡಿ ಬರ್ತಿರ್ಲಿಲ್ಲ, ನೀನು ನಡ್ಕೊಳ್ಬೋದಿತ್ತು. ಬಟ್ ನಿನಗೆ ನಿನ್ನ ಜೀವನದ ಬಗ್ಗೆನೇ ಒಂದು ಕೀಳಿರಿಮೆ ಇತ್ತು, ಹೌದಲ್ಲ? ನನಗೆ ಯಾರೂ ಇಲ್ಲ,
ಅಥವಾ ನನಗೆ ಇದೊಂದು ಇವಳೊಬ್ಬಳಿದ್ದಾಳೆ, ನಾನು ಇವಳು ಹೇಳಿದ್ದ ಎಲ್ಲವನ್ನು ನಾನು ನಡೆಸ್ಕೊಳ್ತಾ ಹೋದರೆ ನಾಳೆ ನನಗೆ ಏನೋ ಒಂದು ಬದುಕಿಗೆ ಆಧಾರವಾಗ್ತಾಳೆ, ನಾನು ಏನು ಕಷ್ಟ ಸುಖ ಇದ್ದರೂ ಇವಳು ನನ್ನ ಜೀವನ ಪೂರ್ತಿ ಇರ್ತಾಳೆ. ನನಗೆ ಯಾರೂ ಇಲ್ಲ ಅಂತ ಅಂದುಕೊಳ್ಳುವ ಈ ನಿಮ್ಮ ಏನು ಈ ಒಂಥರ ಈ ವರ್ತನೆ ಇದೆಯಲ್ಲ, ಅಥವಾ ಈ ರೀತಿಯ ಅಭದ್ರವಾದ ಮನಸ್ಥಿತಿ ಇದೆಯಲ್ಲ, ಭದ್ರತೆ ಇಲ್ಲದ ಇದೊಂಥರ ಕೀಳಿರಿಮ ಮನಸ್ಥಿತಿ ಇದೆಯಲ್ಲ, ಇದೇ ಅವರಿಗೆ ಹೊರ ಆಗ್ಬಿಡುತ್ತೆ. ನಾನು ಏನು ಮಾಡಿದ್ರು ನಡೆಯುತ್ತೆ ಅಂದ್ಕೊಂಡ್ಬಿಡ್ತಾರೆ. ನೋಡಿಪ್ಪ, ಇವತ್ತು ಎಲ್ಲಿ ಹೋಗಿದ್ಲು, ಅಲ್ಲಿ ಹೋಗಿದ್ಲು, ಎಲ್ಲೋ ಮಲಗಿ ಬಂದ್ಲು, ನೋಡಪ್ಪ ಇದನ್ನೆಲ್ಲ ಲೆಕ್ಕ ಇಟ್ಕೊಂಡು ಕೂತ್ಕೊಂಡ್ರೆ ಜೀವನ ಸಾಗುವುದಿಲ್ಲ. ಏನೋ ಎಲ್ಲವನ್ನು ದಾಟಿಯೂ ಕೂಡ ಅದೇ ಹೇಳ್ತಾರಲ್ಲ, ಮಾಲೀಕ ಇಲ್ಲದೆ ಹೋದರೆ ಹಸು ಕುರಿ ಮೇಕೆ ದನಗಳೇ ಇನ್ನೊಬ್ರು ಹೊಲದಲ್ಲಿ ಮೇಯ್ಲಿಕ್ಕೆ ಹೋಗ್ತವೆ. ಹಗ್ಗ ಇಲ್ಲ ಅಂದರೆ ಹಸು ಕುರಿನೇ ಇನ್ನೊಬ್ರು ಹೊಲಕ್ಕೆ ಹೋಗ್ತವೆ. ಅಂಥದ್ರಲ್ಲಿ ಮನುಷ್ಯ ಭಾಳ ತನ್ನ ವಿವೇಕವನ್ನು, ಸಚ್ಚಾರಿತ್ರ್ಯವನ್ನು, ಒಳ್ಳೆಯ ನಡತೆ ಉಳ್ಳ ಕೆಲವರು ಮಾತ್ರ, ನೀವು ಹಗ್ಗ ಕಟ್ಟರು ಮೂಗ್ದಾರ ಕಟ್ಟದೆ ಹೋದರೂ, ಹಗ್ಗ ಇಲ್ಲದೆ ಹೋದರೂ ಅವ್ರು ಅಲ್ಲೇ ಇರ್ತಾರೆ. ಅದು ಭಾಳ ಕೆಲವರು ಮಾತ್ರ. ಆದರೆ ಹಗ್ಗ ಮೂಗ್ದಾರ ಇಲ್ಲದೆ ಹೋದರೆ ಕಂಡರೋಲಕ್ಕೆ ಹೋಗಿ ಮೇಯೋಕ್ಕೆ ಶುರು ಮಾಡ್ತವೆ. ಯಾಕಂದರೆ ಸುಖ ಬೇಕು, ಹೊಟ್ಟೆ ತುಂಬಬೇಕಷ್ಟೇ. ಹಾಗಾಗಿ ನಾನೆಲ್ಲೋ ತಪ್ಪು ಮಾಡಿದೆ. ಬಹುಶಃ ಇದು ನಾನು ಎಷ್ಟು ಕಥೆಗಳನ್ನು ಕೇಳಿದ್ದೀನಿ, ಅದರಲ್ಲಿ ಕೆಲವು ಬಹುತೇಕ ವಿಚಾರಗಳು ಇದೇ ಕಾರಣಕ್ಕೆ. ಗಂಡ ಏನೇನೋ ದುಡಿಮೆ ಮಾಡಲಿಕ್ಕೆ ಹೊರದೇಶಕ್ಕೆ ಹೋಗಿದ್ದೆ ಸರ್, ನನ್ನ ಹೆಂಡತಿ ಬರೋಷ್ಟಕ್ಕೆ ಹಿಂಗೆ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಥವಾ ನಾನು ಲಾರಿ ಡ್ರೈವರು ಸರ್, ನಾನು ಬರೋದೇ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಸರ್, ನನ್ನ ಹೆಂಡತಿ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸರ್. ಅಂದರೆ ಯಾವಾಗಾದರೂ ಅಷ್ಟೇ ಹೆಂಡತಿ ತಪ್ಪು ಮಾಡಲ್ವ ಅಂತ ಸದಾ ಬೂದ್ಗನ್ನೋಡಿ ಇಟ್ಕೊಂಡು ಹಿಂದ್ಗಡೆಲೆ ಓಡಾಡೋದು ಒಳ್ಳೇದಲ್ಲ. ಒಂದು ನಂಬಿಕೆ ಮೇಲೆ ಆಚೆ ಹೋಗಿರ್ತೀರ, ಹೌದಲ್ಲಪ್ಪ? ಆದರೆ ಎಲ್ಲೋ ಸ್ವಲ್ಪ ನಂಬಿಕೆ ತಪ್ಪುತ್ತಾ ಇದೆ ಅಂತ ಒಂದು ಅನುಮಾನ ಬಂದ ತಕ್ಷಣ ಅವಳಿಗೆ ಶಿಕ್ಷಿಸುವ ಬದಲು ನಾವು ಅದಕ್ಕೆ ಬೇಕಾದ ಒಂದಷ್ಟು ತಯಾರಿ ಮಾಡಿಕೊಳ್ಬೇಕು. ಹಾಗಂತ ಕೆಲಸ ಬಿಟ್ಟು ಬಂದು ನಾನು ಇವಳ ಜೊತೆ ಇರೋಕ್ಕಾಗುತ್ತಾ? ಇಲ್ಲ, ಅವಳನ್ನ ಹತ್ರ ಕರ್ಕೊಳ್ಳಿ. ಇಲ್ಲ, ಆ ರೀತಿ ನಿಯತ್ತಾಗಿರೋ ಹೆಣ್ಮಗಳಲ್ಲ ಅಂತ ಒಂದು ಹಂತ ಖಾತ್ರಿ ಆದಮೇಲೆ ನನಗೆ ಜೀವನ ಅಥವಾ ಕುಟುಂಬದ ಮರ್ಯಾದೆ ಅಥವಾ ಕುಟುಂಬದ ಶುದ್ಧತೆಗಿಂತ ನನ್ನ ಕೆಲಸ ಮುಖ್ಯ ಅಲ್ವೇ ಅಲ್ಲ, ಬೇರೆದು ಹುಡ್ಕೊಳ್ಬೋದು ಕೆಲಸ, ತೊಂದರೆ ಇಲ್ಲ. ಇವತ್ತು ನಿಮ್ಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದೆ ಆ ಕೆಲಸ, ಅದ್ಭುತ, ನಾನು ಅದನ್ನು ಅಲ್ಲಗಳೆಯೋದಿಲ್ಲ. ಬಟ್ ಸಂಸಾರವೂ ಅಷ್ಟೇ ಮುಖ್ಯ ಅಲ್ವೇ? ಹಾಗಾಗಿ ಈ ಸಮಯದಲ್ಲಿ ಆಕೆಯನ್ನು ನೀವು ಬಹಳಷ್ಟು ಸಾರಿ ಕ್ಷಮಿಸಿದ್ದೀರಿ, ಅದು ನಿಮ್ಮ ದೊಡ್ಡ ಗುಣ ಅಂತಲೇ ಭಾವಿಸೋದಾದರೂ ಕೂಡ, ಯಾವುದೇ ಗಂಡ ಹೆಂಡತಿ ಮದುವೆಯ ವಶದಲ್ಲಿರಲಿ ಅಥವಾ ಮದುವೆಯ ಹೊಸದಾಗಿ ಅಥವಾ ಮದುವೆ ಆಗಿ 5 ವರ್ಷ ಆಗಲಿ, 10 ವರ್ಷ ಆಗಲಿ, 20 ವರ್ಷ ಆಗಲಿ, ಎಲ್ಲಿವರೆಗೂ ಗಂಡ ಹೆಂಡತಿ, ಗಂಡನ ತಪ್ಪು ಹೆಂಡತಿಗೆ, ಹೆಂಡತಿಯ ತಪ್ಪು ಗಂಡನಿಗೆ, ಗಂಡನ ಕೋಪ ಹೆಂಡತಿಗೆ, ಹೆಂಡತಿಯ ಕೋಪ ಗಂಡನಿಗೆ, ಗಂಡನ ಪ್ರೀತಿ ಹೆಂಡತಿಗೆ, ಹೆಂಡತಿಯ ಪ್ರೀತಿ ಗಂಡನಿಗೆ, ಇವೆಲ್ಲ ಎದುರು ಬದ್ರು ಕಂಡ್ರೆ ನಾವು ಅಲ್ಲಲ್ಲೇ ಪ್ರೀತಿ ಕೊಟ್ಟರೆ ಸ್ವೀಕರಿಸಬಹುದು, ತಪ್ಪಾದರೆ ತಿದ್ದಬಹುದು. ಎದುರುಗಡೆ ಇದ್ರೆ ಇವೆಲ್ಲ ಸರಿ ಹೋಗ್ತಿದ್ದೋ. ಮತ್ತೆ ಎದುರುಗಡೆ ಇದ್ದರೆ ಇಷ್ಟು ಧೈರ್ಯನೂ ಹಾಗೆ ಮಾಡ್ತಿರ್ಲಿಲ್ಲ. ಪಾಪ ನಿಮ್ಮನ್ನು ನಾನು ದೂರ್ತಾ ಇಲ್ಲ, ಆದರೆ ಈ ವಿಚಾರದಲ್ಲಿ ಸೋತಿರೋದ್ರಿಂದ ನೀವು ಹೊರಗಡೆ ಏನು ಕೋಟಿ ದುಡಿದ್ರೂ ಕೂಡ ಏನು ಪ್ರಯೋಜನ? ಹೌದು, ಬದುಕಿಗೆ ಅನ್ನಕ್ಕೆ ದಾರಿ ಹೌದು, ಬಟ್ ಏನೋ ಒಂದು ಮಾನಸಿಕ ನೆಮ್ಮದಿ ಬೇಕಲ್ಲ ಮನುಷ್ಯನಿಗೆ. ಹಾಗಾಗಿ ನನ್ನ ಪ್ರಕಾರ ನೀವು ಮದುವೆ ಆಗಿದ್ದ ರೀತಿ ಇದೆಯಲ್ಲ, ಅಲ್ಲೇ ದೋಷ ಇದೆ. ಬೀಜದಲ್ಲೇ ದೋಷ ಇದೆ ಅನ್ನೋದಾದರೆ ಫಲದ ಕುರಿತು ನಾವು ತುಂಬ ಅಪೇಕ್ಷೆ ಇಟ್ಕೊಳ್ಳಿಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಮ್ಮ ಅಪ್ಪ ಅಮ್ಮ ನನಗೆ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ, ಹಿಂಸೆ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ. ನೀನು ಹಸ್ದಿದ್ದೆ, ಅನ್ನವೂ ಅಳಿಸಿತ್ತು ನಂಗೆ ಆಯ್ತು ಕತೆ ಅಲ್ಲಮ್ಮ. ಯಾಕೆ ಹಂಗೆ ಮಾಡ್ತಾರೆ? ಸುಮ್ಮನೆ ಅಂತಾರ, ನೀನೇನು ಮಾಡಿದೆ, ಅಯ್ಯೋ ಯಾಕೆ ಹಿಂಗಾಯ್ತು, ಹಿಂಗೆಲ್ಲ ಕೇಳ್ಬಿಟ್ಟಿದ್ರೆ ಈ ಹುಡುಗಿ ಕೈ ತಪ್ಪು ಹೋಗ್ಬಿಡ್ತಿದ್ಲು ಅಂತ ನೀವೇನು ಕೇಳಿಲ್ಲ. ಕೇಳಿದ್ರೆ ಕೈ ತಪ್ಪು ಹೋಗ್ಬಿಡ್ತಿದ್ಲು ಅಂತ ಅಲ್ವಾ? ಯಾವಾಗೆಲ್ಲ ನಮ್ಮ ಕೆಲಸ ಆಗಲಿ ಅಂತ ಧರ್ಮವನ್ನು ಅಥವಾ ಸತ್ಯವನ್ನು ಬಿಡಿಸಿ ವಿಚಾರಿಸಿ ತಿಳ್ಕೊಳ್ಳೋ ಪ್ರಯತ್ನವನ್ನೇ ನಾವು ಮಾಡಲಿಲ್ಲ. ಕಾರಣ ನಮ್ಮ ಕೆಲಸ ಆಗಬೇಕಷ್ಟೇ. ಅದೇ ತಪ್ಪು ಮಾಡಿದ್ನ. ನಮ್ಮ ಕೆಲಸ ಆಗಬೇಕು ಅಂತ ಧರ್ಮಕ್ಕೆ ನಾವು ಕಪ್ಪು ಬಟ್ಟೆ ಹಾಕೋದಾದರೆ ಮುಂದೆ ಅದು ನಮ್ಮನ್ನು ಕೈ ಬಿಡುತ್ತೆ. ಇವತ್ತು ಅದೇ ಆಗಿದ್ದು. ಇಲ್ಲಿ ನಾನು ಆ ಹೆಣ್ಮಗಳು ಕೆಟ್ಟವಳು, ಯಾರೋ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ.
ನಮ್ಮ ಮನೆಗೊಂದು ಹಸು ತಂದಾಗ, ನಮ್ಮ ಮನೆಗೊಂದು ಏನೋ ಸಾಕು ಪ್ರಾಣಿ ತಂದಾಗ, ನಮ್ಮ ಮನೆಗೊಂದು ವಸ್ತು ತಂದಾಗ ಅದನ್ನು ಚೆನ್ನಾಗಿ ಇಟ್ಕೊಳ್ಳೋದು, ನಮಗೆ ಬೇಕಾದಂಗೆ ಇಟ್ಕೊಳ್ಳೋದು, ಸಂಸಾರಕ್ಕೆ ಹಿತವಾಗುವ ಹಾಗೆ ಇಟ್ಕೊಳ್ಳೋದು ಅದು ನಮ್ಮ ಜವಾಬ್ದಾರಿ. ಹೌದು ಕೋಳಿ ಕೇಳ್ಬಿಟ್ಟು ಮಸಾಲೆ ಅರಿಯಲ್ಲ ಯಾರು. ಹೌದು ನೋಡಪ್ಪ ನಾನು ಇವತ್ತು ನಿನ್ನನ್ನು ಕೊಯ್ತೀನಿ ಕಣಿಯ, ಅದಕ್ಕೆ ಮಸಾಲೆ ಅರಿತಿದ್ದೀನಿ ಅಂತ ಹಂಗೆ ಹೇಳಿದ್ರೆ ಅದು ಓಡೇ ಹೋಗ್ಬಿಡುತ್ತೆ. ಹೌದು ಇಲ್ಲಿ ಈಗ ಆಕೆ ಬರುವ ಅಥವಾ ನೀವು ಸೈಕೋ ಅದು ಇದು ಅಂತ ಏನೋ ಅಂತಿದ್ದಾರೆ ಅನ್ನೋದಾದರೆ ಹಂಗಿದ್ರೆ ತಿದ್ದುಕೊಳ್ಳಿ. ಇಲ್ಲ ಅವಳು ಏನೋ ಅವಳ ದಾರಿ ಸುಖದ ದಾರಿಗೋಸ್ಕರ ನನ್ನನ್ನು ಕೆಟ್ಟವನು ಮಾಡ್ಲಿಕ್ಕೆ ಹಿಂಗೆ ಹೇಳ್ತಿದ್ದಾಳೆ ಅಂತ ನಿಮಗನ್ಸಿದ್ರೆ ಸ್ವಲ್ಪ, ಯಾಕಂದರೆ ಮಗು ಇದೆ ಅಲ್ವೇ, ಹೌದು ದುಡಿಮೆ ಮಾಡಿ ಚೆನ್ನಾಗಿ ಸೇವಿಂಗ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ. ನಾಳೆ ದಿನ ಆಕೆ ಕೆಟ್ಟು ಬರ್ಬೋದು, ಬಟ್ ಇಲ್ಲ ನಂಗೆ ಡೈವರ್ಸೇ ಬೇಕು, ನಾನು ನಿನ್ನ ಜೊತೆ ಇರೋಕೆ ಆಗಲ್ಲ, ಆ ಮಟ್ಟಿಗೆ ನೀನು ಬೇಡ ಅನ್ನೋ ಸ್ಥಿತಿಗೆ ಹೋಗಿದ್ದಾರೆ ಅಂದಾಗ ನೀನು ಆಕೆನ ಸರಿ ಮಾಡೋಕೆ ನಿನ್ನ ಜೀವನ ಸಾಗಿಸೋದು ಒಳ್ಳೆಯದಲ್ಲ. ಹಾಗಾಗಿ ಆಕೆಗೆ ಇನ್ನೊಂದೇನೋ ಮದುವೆ ಆಗಬೇಕು ಅಥವಾ ಇನ್ನೊಂದೇನೋ ಬದುಕು, ಇನ್ನೊಂದೇನೋ ವಿಚಾರದಲ್ಲಿ. ಈಗ ಇದು ಹೆಂಗೆ ಅಂದರೆ, ಒಂದು ನಿನ್ನ ಬದುಕನ್ನು ನಿನ್ನ ಪಾಡಿಗೆ ಬಿಡಬೇಕು, ಆಕೆ ಬದುಕು ಆಕೆ ಪಾಡಿಗೆ ಹೋಗಬೇಕು. ನೀನು ಇಲ್ಲಿ ಬಂದು ಕೊರಗೋದು, ಆಕೆ ತನಗೆ ಬೇಕಾದ ಸುಖದ ದಾರಿ ಕಂಡುಕೊಳ್ಳೋದು, ಮತ್ತು ನಿನ್ನ ಜೀವನ ವ್ಯರ್ಥ ಆಗ್ಬಿಡುತ್ತಲ್ಲಪ್ಪ. ಸರ್ ಅದನ್ನೇ ನೆನ್ಸ್ಕೊಂಡು ನಾನು ವಿಷ ಕೂಡ ತಕೊಂಡ್ಬಿಟ್ಟಿದ್ದೆ. ಬದುಕದೇ ಬೇಡ, ಜೀವನನೇ ಅಷ್ಟೇ ಮುಗ್ದೋಯ್ತು ಅಂದ್ಬಿಟ್ಟು ವಿಷ ಕೂಡ ತಕೊಂಡು ನಾನು ನಿಮ್ಮದು ಯಾವಾಗ ನೋಡಕ್ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಅದನ್ನ ಕೇಳಿ ಕೇಳಿ ಅವಾಗ್ಲೇ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದು. ತಗೊಂಡು ಲಾಸ್ಟ್ಗೆ ಒಬ್ರು ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೇರಿಸಿ ಅಲ್ಲಿಂದ ಕರ್ಕೊಬಂದು ಬುದ್ಧಿ ಹೇಳಿ ನಿಮ್ದು ಇದೆಲ್ಲ ಯಾವಾಗ ನೋಡಕ್ ಸ್ಟಾರ್ಟ್ ಮಾಡಿದೆ, ಇದೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ನನ್ ಜೀವನ ಅಲ್ಲ ನಂತರ ಎಷ್ಟೋ ಜೀವನಗಳು ಈ ತರ ಆಗ್ಬಿಟ್ಟೈತೆ, ನನ್ನಂತವ್ರು ಎಷ್ಟೋ ಜನ ಅವರೇ ಪ್ರಪಂಚದಲ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಆಮೇಲೆ ಬಟ್ ಆ ಮಗಳಿಗೆ ಅಥವಾ ಮಕ್ಕಳಿಗೆ ನಿಮ್ಮ ಕುರಿತು ಭಾವನೆಗಳಿದ್ದಾವ ಅಥವಾ ನಿಮ್ಮನ್ನ ಬಯಸ್ತಾರ ಅವರು? ಕಾಂಟ್ಯಾಕ್ಟೇ ಇಲ್ಲ ಸರ್, ಏನು ಅಂತಾನೆ ಗೊತ್ತಾಯ್ತಲ್ಲ. ಎಷ್ಟು ಸಮಯ ಆಯ್ತು ನಿಮ್ಮ ಅವರ ಸಂಪರ್ಕ ಕಟ್ಟಾಗಿ? ಒಂದು 6-7 ತಿಂಗಳು 8 ತಿಂಗಳು ಆಯ್ತು. ಅವರ ಅಪ್ಪ ಅಮ್ಮ ಅಥವಾ ಇವ್ರು ಯಾರು ನಿಮ್ಮ ಸಂಪರ್ಕ? ಅವ್ರ ಅಪ್ಪ ಅಮ್ಮ ಇವಾಗ್ಲೂ ನನ್ ಜೊತೆ ಮಾತಾಡ್ತಾರೆ ಸರ್. ಏನು ಮಾತಾಡ್ತಾರೆ? ಏನೋ ಇದಾಯ್ತು ಹೋಗಿ ಹೆಂಗಾದ್ರು ಮಾಡಿ ಕರ್ಕೊ ಬರೋಣ, ದೇವ್ರ ಕೇಳೋಣ. ಅವ್ರು ಬರೀ ದೇವ್ರನ್ನ ನಂಬೋದು ಸರ್, ಹೋಗೋದು ದೇವ್ರನ್ನ ಕೇಳ್ದೋ ಹಂಗಾಯ್ತು ಹಿಂಗಾಯ್ತು ಬರೀ ಇದನ್ನೇ ಹೇಳ್ತಾರೆ ಸರ್. ಅಲ್ಲ ಕರ್ಕೊಂಡ್ ಅಂದ್ರೆ ಆಕೆ ಬರ್ತಾಳೆ ಅಂತ ಅನ್ಸುತ್ತಾ? ಇವ್ರು ಹೋಗಿ 1-2 ಸತಿ ಫೋನು ಮಾಡಿದ್ರಂತೆ, ಫೋನ್ ಇವ್ರದ್ದು ಎತ್ತುತ್ತಾ ಇಲ್ವಂತೆ, ಫೋನ್ ಎತ್ತಲ್ಲ. ಅವ್ರು ಹೋದಾಗ 1-3 ಸತಿ ಏನೋ ಮನೆ ಹತ್ರ ಹೋಗಿದ್ರಂತೆ, ಮನೆ ಬೀಗ ಹಾಕಿತ್ತಂತೆ. ಮಗುನಾದ್ರು ನೋಡೋಣ ಏನ್ ಮಾಡ್ತಾವ್ರೆ ಏನ್ ಕತೆ ಯಾವ ತರ ಅವ್ರೆ ಎಲ್ಲ ವಿಚಾರ್ಸೋಣ ಅಂತ ಹೋಗಿದ್ರಂತೆ 3 ಸಾರಿ. ಹೋದ್ ವಾರ 3 ಸಾರಿ ಹೋದ್ರು 3 ಸಾರಿನೂ ಮನೆ ಬಾಕ್ಸ್ ಹಾಕಿತ್ತಂತೆ. ಏನ್ ಮಾಡ್ತಾವಳೆ ಹೆಂಗವಳೆ ಅನ್ನೋದು ನಮಗೂ ಗೊತ್ತಾಯ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇದನ್ನು ಬಿಡಿಸ್ಕೊಂಡು ಮತ್ತೇನೋ ಒಂದು ಮದುವೆ ಆಗೋ ಯೋಚನೆ ಇದೆಯಾ ಸರ್? ಮದ್ವೆ ಆಗ್ಬೇಕು ಅಂದ್ರೆ ನನಗೆ ಮಗುದು ಸಿಕ್ಕಾಪಟ್ಟೆ ನನಗೆ ಯೋಚನೆ ಬರುತ್ತೆ ಸರ್. ಮುಂದಕ್ಕೆ ಏನೋ ಎಷ್ಟೋ ಸರ್ ನಾನು ಯೋಚನೆ ಮಾಡೋದು ಒಂದೇ, ಇವಾಗೇನೋ ಬೇರೆ ಮದುವೆ ಹುಡುಗಿ ಆಗ್ಬೋದು, ಆಗಿ 6 ತಿಂಗಳು 1 ವರ್ಷ ಚೆನ್ನಾಗಿರ್ಬೋದು, ನಾಳೆ ದಿವಸ ಮಾತು ಬಂದೇ ಬರುತ್ತೆ. ನೀನು ಬೇರೆಯವ್ರನ್ನ ಮದ್ವೆ ಆಗಿರ್ಲಿಲ್ವಾ, ಬೇರೆಯವ್ನ್ ಗೊತ್ತಾಯ್ತಲ್ವಾ ಮಗು, ಈ ತರ ಎಲ್ಲ ಬಂದಾಗ ಇವಾಗ ಅವನು ಸರಿ ಇಲ್ಲ ಅನ್ಸಿದ್ರೆ ನೆಕ್ಸ್ಟ್ ಆ ಹುಡುಗಿ ಇನ್ನೇನ್ ಮಾಡ್ತಾಳೆ ಸರ್, ಮತ್ತೆ ಇನ್ನೊಬ್ಬನ್ನೇ ಹುಡುಕ್ಬೇಕು. ಆಯ್ತು, ಅಷ್ಟು ಕಾಳಜಿ ಇದ್ರೆ ನಿಮ್ ಪಾಡಿಗೆ ಅವ್ರನ್ನ ಕಾಯ್ತಾ ನಿಮ್ ಜೀವನ ಕಳೆದು ಬಿಡಿ. ಮತ್ತೆ ನಾನು ಅಕಸ್ಮಾತ್ ಏನಾದ್ರು ಆ ಹುಡುಗಿ ಅಷ್ಟು ನಾನು ಇವಾಗ ಲಾಸ್ಟ್ ಆ ಹುಡುಗಿಗೆ ಏನ್ ಹೇಳೋಣ ಅಂತ ಇದ್ದೀನಿ ಅಂದ್ರೆ, ಅಕಸ್ಮಾತ್ ಬಂದ್ರು ಎಲ್ಲಾದ್ರೂ ಬಂದು ನಮ್ನ ಕಂಡು ಮತ್ತೆ ಕುಂತ್ಕೊಂಡು ಬಂದು ಮಾತಾಡಿ, ಇಲ್ಲಪ್ಪ ನನ್ನೇನು ಹುಡ್ಕೋ ಇದು ಮಾಡ್ಬೇಡಿ, ನಿನ್ ಜೀವನ ನೀನ್ ನೋಡ್ಕೋ, ನನ್ಗೆ ಇಷ್ಟ ಇಲ್ಲ, ನಾನು ಹೆಂಗೋ ನನ್ ಸಂಸಾರ ನಾನು ನಡ್ಕೊಂಡು ಹೋಯ್ತೀನಿ, ನನ್ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ನನ್ ಸೊತ್ರು ನಿನ್ ಹತ್ರಕ್ ಬರಲ್ಲ ಅಂತ ಒಂದ್ ಮಾತು ಹೇಳ್ಬಿಟ್ರೆ ನಾನು ಅವತ್ತೇ ಬಿಟ್ಬಿಡ್ತೀನಿ ಸರ್. ನಾನು ಅದನ್ನು ಮೆಸೇಜ್ ಎಲ್ಲ ಮಾಡಿದೀನಿ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬಂದು ಕಾನೂನು ಪ್ರಕಾರ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ, ಬಂದು ಕೋರ್ಟ್ ಆಗಿ ಅದೇನ್ ನನ್ಗೆ ಇಷ್ಟ ಇಲ್ಲ ಅಂತ ಡೈವರ್ಸ್ ಆದ್ರೂ ಅಪ್ಲೈ ಮಾಡ್ಬಿಟ್ಟು ಸೈನ್ ಆದ್ರೂ ಹಾಕ್ಬಿಟ್ಟು ಹೋಗ್ಬಿಡಮ್ಮ, ನಿನ್ ಜೀವನನೂ ಚೆನ್ನಾಗಿರುತ್ತೆ ನನ್ ಜೀವನನೂ ಚೆನ್ನಾಗಿರುತ್ತೆ, ಇದಾದ್ರೂ ಮಾಡ್ಕೊಡು ಅಂತ. ಯಾಕೆ ಡೈವರ್ಸ್ ಕೊಡೋಕೆ ತಯಾರಾದ್ರೆ ನೀವೇನು ಅದಕ್ಕೆ ಸಿದ್ಧ ಅಂದ್ರೆ ಓಕೆ ಫೈನ್, ನೀನೆಲ್ಲ ಒಂದ್ ಕಡೆ ಚೆನ್ನಾಗಿರು ಅಂತ ಹೇಳಿಕ್ ನೀವು ತಯಾರಿದ್ದೀರಿ? ಹೌದು ಸರ್, ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಬಿಟ್ಬಿಟ್ಟು ಬೇರೆ ಎಲ್ಲಾದ್ರೂ ಚೆನ್ನಾಗಿರ್ಲಿ ಪರವಾಗಿಲ್ಲ. ಅಂದ್ರೆ ಇವಾಗ ಅವ್ರು ಮಾಡ್ತಾ ಇರೋದು ಇಬ್ರಿಗೂ ತೊಂದ್ರೆ. ಇವಾಗ ಡೈವರ್ಸು ಕೊಡ್ದಿರಾ, ಫೋನ್ಗಳಿಗೂ ರೆಸ್ಪಾನ್ಸ್ ಮಾಡ್ದಿರಾ, ಡೈವರ್ಸು ಕೊಡಲ್ಲ, ನಿನ್ ಜೊತೆ ಬರೋದು ಇಲ್ಲ, ಎಲ್ಲ ಹೇಳ್ಕೊಂಡು ಏನು ಕೊಡ್ದಿರಾ ಈ ತರ ಇದ್ರೆ ನಮಗೂ ತೊಂದ್ರೆ ಅವ್ರಿಗೂ ತೊಂದ್ರೆ, ನನ್ ಜೀವನನೂ ಹಾಳಾಗೋಗುತ್ತೆ ಅವ್ರ ಜೀವನನೂ ಹಾಳಾಗೋಗುತ್ತೆ.
ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಮಾಡ್ಬೇಕು. ಬಂದು ಇಲ್ಲ ಏನೋ ಆಗಿದ್ದಾಯ್ತು ತಪ್ಪಾಯ್ತು ಇನ್ಮೇಲೆ ಕರೆಕ್ಟ್ ಆಗಿ ಇರ್ತೀನಿ ಜೊತೆಲಿರೋಣ ಅಂತ ಹೇಳಿದ್ರು ನಾನು ಓಕೆ. ಇಲ್ಲಪ್ಪ ನಿನ್ ಸವೇಸ ಬೇಡ, ನಿನ್ ಜೊತೆ ನನ್ ಕೈಲಿ ಬದುಕಕ್ಕಾಗಲ್ಲ, ನಾನು ಡೈವರ್ಸ್ ಕೊಡ್ತೀನಿ, ಬಂದು ಸೈನ್ ಕೊಡ್ತೀನಿ ಅಂದ್ರೂ ನಾನು ಓಕೆ. ಬಟ್ ಡೈವರ್ಸ್ ಬಗ್ಗೆ ನೀವು ಆಕೆ ಹತ್ರ ಕೇಳಿದ್ದೀರಾ? ಕೇಳಿದೀನಿ ಸರ್, ಮೆಸೇಜ್ ಮಾಡಿದೀನಿ, ಮಾತಾಡಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾದ್ರೆ ಸರಿ ಬಂದ್ ಹಾಕೊಡ್ತೀನಿ ಅಂತ ಹೇಳಿದ್ರು. ಒಂದ್ಸತಿ ಮನೆಗೆ ಹೋದಾಗ ಮನೆ ಹತ್ರ ಸಿಕ್ಕಿದಾಗ ಅವ್ರ ಚಿಕ್ಕಮ್ಮನ ಹತ್ರನೇ ಹೇಳ್ತೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಈ ತರ ಕಾನೂನ್ ಪ್ರಕಾರ ಹೋಗಿ ಡೈವರ್ಸ್ ಅಪ್ಲೈ ಮಾಡ್ಬಿಟ್ಟು ಸೈನ್ ಅದೇನೋ ತಗೊಳ್ಳಿ ಅಂತಾನೆ ಹೇಳಿದ್ರು. ನಾನ್ ಲಾಯರ್ಗೆ ಒಂದ್ 5,000 ದುಡ್ಡು ಕೊಟ್ಬಿಟ್ಟು ಅವ್ರ ಕಡೆಯಿಂದಾನು ಫೋನ್ ಮಾಡ್ತಿದ್ದೀನಿ. ಸರ್ ಇಷ್ಟ ಇಲ್ಲ ಅಂದ್ರೆ ಈ ತರನಾದ್ರೂ ನನ್ ಬಿಡುಗಡೆನಾದ್ರೂ ಮಾಡಿಸ್ಕೊಡಿ, ನನ್ ಜೀವನನಾದ್ರೂ ಬೇರೆ ತರನಾದ್ರೂ ರೂಪಿಸ್ತೀನಿ, ನನ್ ತರ ನನ್ಗೆ ಯಾರು ಇಲ್ಲ, ಏನೋ ಒಂದ್ ಮುಂದಕ್ಕಾದ್ರೂ ಬದುಕೋ ಅಂತ ಆಸೆ ಬಂದೈತೆ, ಸಾಯೋ ಅಂತ ಬದುಕಿದೀನಿ, ಇವಾಗ ಮುಂದಕ್ಕೆ ಏನೋ ಒಂದ್ ದಾರಿನಾದ್ರೂ ಮಾಡ್ಕೊತೀನಿ ಸರ್, ಇಲ್ಲ ಜೊತೆಲಿ ಬರೋ ತರನಾದ್ರೂ ಮಾಡ್ಕೊಡಿ, ಇಲ್ಲ ಇಷ್ಟ ಇಲ್ಲ ಅಂದ್ರೆ ಬೇರೆನಾದ್ರೂ ಮಾಡ್ಕೊಡ್ತೀವಿ ಅಂತಾನು ಕೇಳ್ಕೊಂಡಿದೀನಿ. ಅವ್ರು ಲಾಯರ್ ಫೋನು ಎತ್ತಲ್ಲ ಸರ್, ಲಾಯರ್ ಫೋನ್ ಮಾಡಿದ್ರೆ. ಆಯ್ತಪ್ಪ, ಎಲ್ಲ ಪ್ರಯತ್ನವನ್ನು ಮಾಡಿದ್ದಿ. ಆದರೆ ನಾನು ಸಲಹೆ ಕೊಡೋದು, ಈ ವಿಚಾರದಲ್ಲಿ ಆಕೆ ಏನೇನು ತಪ್ಪು ಮಾಡಿದ್ದಾಳೆ ಅಥವಾ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಮುಗ್ಗರಿಸಿ ಬಿದ್ದಿದ್ದಾಳೆ ದೈಹಿಕವಾಗಿ ಮಾನಸಿಕವಾಗಿ, ಕಾಲಕ್ರಮೇಣ ಅದರ ಎಲ್ಲ ಫಲವನ್ನು ಅಥವಾ ಎಲ್ಲ ತಪ್ಪು ನಿರ್ಧಾರಗಳ ನಾನು ಕಾಲು ಬಿದ್ದು ಕೇಳಿದೀನಿ ಸರ್, ನೋಡಮ್ಮ ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ರೆ ಇನ್ ಮುಂದೆ ಆ ತಪ್ಪು ನಾನ್ ಮಾಡಲ್ಲ, ಆತರ ಏನಾದ್ರೂ ನಿನ್ಗೆ ಮಾನಸಿಕವಾಗಿ ನಾನು ಏನೋ ಅಷ್ಟೊಂದು ತೊಂದ್ರೆನೂ ಕೊಟ್ಟಿಲ್ಲ, ನಿನ್ಗೆ ಹೊಡೆದು ಇಲ್ಲ ಏನು ಇಲ್ಲ, ಆತರ ಆಗಿದ್ರು ನಿನ್ ಕಾಲು ಬಿದ್ದು ಕೇಳ್ಕೊತೀನಿ, ಇನ್ ಮುಂದೆ ಆ ತಪ್ಪು ಮಾಡಲ್ಲ, ಒಂದು ಜೊತೆಲಾದ್ರೂ ಇರಮ್ಮ ಅಂತನಾದ್ರೂ ಕೇಳ್ಕೊಂಡಿದೀನಿ. ಆಯ್ತಪ್ಪ, ಇದಕ್ಕೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ತಿಳಿದವ್ರ ಹತ್ರ, ಲಾಯರ್ ಹತ್ರ ಕೇಳಿ ತಿಳ್ಕೊ. ಒಂದು ವೇಳೆ ಅವರು ಕೋರ್ಟ್ಗೆ ಬರದೆ ಹೋದರೆ ಅಥವಾ ಒಂದು ವೇಳೆ ಅವರು ಅಟೆಂಡ್ ಮಾಡದೇ ಇದ್ದರೆ ಅಥವಾ ಅವರು ಈ ವಿಚಾರದಲ್ಲಿ ಸಹಕಾರ ಕೊಡದೆ ಹೋದರೆ ಇದಕ್ಕೆ ಏನು ಅವಕಾಶ ಇದೆ ಅಲ್ಲಿ ಕೇಳಕು. ಆದರೆ ನಾನು ಹೇಳೋದು ಇನ್ನೊಂದು 6 ತಿಂಗಳು ಈ ವಿಚಾರದಲ್ಲಿ ಕಾಯು. ನೋಡಪ್ಪ, ನಾನು ಏನು ಹೇಳ್ತಾ ಇದ್ದೀನಿ, ಮಕ್ಕಳ ವಿಚಾರದಲ್ಲಿ ಹೆತ್ತ ತಾಯಿ ಕೆಟ್ಟ ಬುದ್ಧಿಯವಳಾದರೂ ತಂದೆಯಾಗಿ ಒಂದು ಸಮಯದವರೆಗೂ ಕಾದೆ ಅವರ ಭವಿಷ್ಯಕ್ಕೆ ನನ್ನ ಬದುಕನ್ನು ಏನು ತ್ಯಾಗ ಮಾಡಲಿಕ್ಕೋಸ್ಕರ ನನ್ನ ಮಗಳು ನನ್ನ ಹೆಂಡತಿ ಬರ್ತಾರೆ ಹೀಗೆ ಕಾದು ಆಮೇಲೆ ಕೈಮೀರಿ ಹೋದ ಮೇಲೆ ನಾನು ಹೊರಗಡೆ ಬಂದೆ ಅನ್ನೋ ತೃಪ್ತಿ ನಿಮಗೂ ಇರಬೇಕು. ಬಟ್ ಇಲ್ಲಿ ಒಂದೇ ಬಾರಿ ನೀವೇನೋ ಒಂದು ನಿರ್ಧಾರ ತಗೊಂಡು ಬಿಟ್ರೆ ನೀವು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ, ಬಟ್ ನಿಮ್ಮ ಮನಸ್ಸಾಕ್ಷಿ ಅಂತ ಒಂದಿದೆ. ಎರಡನೇದು ಇದಕ್ಕಿಂತ ಅನಿಷ್ಟವಾಗಿದೆಯಲ್ಲಪ್ಪ ಅನ್ನೋ ಕಾಲ ಬರಬಾರ್ದಲ್ಲಪ್ಪ. ಎರಡನೇದೇನು ಬಂಗಾರವಾಗಿರುತ್ತೆ ಅಂತ ಏನಿಲ್ಲ, ಅದು ಆಕೆಗಾದ್ರೂ ಅಷ್ಟೇ ನಿಂದಾದ್ರೂ ಅಷ್ಟೇ. ಏನೋ ಕೈಯಲ್ಲಿ ದುಡ್ಡಾಡೋವರೆಗೂ ಎಲ್ಲ ಒಂದು ಸ್ವಲ್ಪ ಮಿಣಿ ನೋಡ್ತಾರೆ. ಅವನ ಜೊತೆಲೂ ಮಲಗಿ ಬಂದಿರೋ ನೀನು ಅಂತ ನಿನ್ನ ಯಾರ್ದೋ ಓಡಿಸಿರೋ ಮಗು ಅಂತ ಅವಳ ಇಬ್ಬರದು ಅದೇ ಕತೆ. ಹೌದು ಸರ್, ಅದೇ ಆಗೋದು ಸರ್. ಇಲ್ಲ ಹಾಗಾಗಿ ಎರಡನೇದಕ್ಕೆ ಹಾತೊರೆಯುವುದರ ಬದಲು ಮೊದಲನೇದ ಮಗುಗೋಸ್ಕರ ನೋಡಪ್ಪ, ಒಂದು ತಾನು ಹೋಗಿ ಓಡಾಡ್ಕೊಂಡು ಬಂದೆ, ಒಂದು ವಾರೆಲ್ಲ ಅವನ ಜೊತೆ ಇದ್ದು ಬಂದೆ, ಹಿಂಗೆಲ್ಲ ಹೇಳೋ ಒಂದು ಹೆಣ್ಣನ್ನು ಒಬ್ಬ ಗಂಡಸಾಗಿ ಮತ್ತು ಸ್ವೀಕಾರ ಮಾಡಿಬಿಡು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಆ ಭಾವನೆ ನನಗೂ ಅರ್ಥವಾಗುತ್ತೆ. ಪರವಾಗಿಲ್ಲಪ್ಪ ಸ್ವೀಕರಿಸ್ಬಿಡು, ಏನು ತಪ್ಪು ಎಲ್ಲರೂ ಮಾಡ್ತಾರೆ, ನಾನು ಹಂಗೆ ಹೇಳಲ್ಲ. ನನಗೆ ಗೊತ್ತು, ಒಬ್ಬ ಹುಡುಗನಾಗಿ ಆ ವಿಚಾರದಲ್ಲಿ ನಾನು ಒಂದು ಹೆಣ್ಮಗಳನ್ನು ಅಥವಾ ನನ್ನ ಪ್ರೀತಿ ಪಾತ್ರಗಳನ್ನು, ನನ್ನ ಜೀವನ ಸಂಗಾತಿಯನ್ನು ಹಿಂಗೆ ಹೇಳೋದ ಮೇಲೂ ಸ್ವೀಕರಿಸಬೇಕು. ಸಾಕ್ಷಾತ್ ರಾಮಚಂದ್ರ, ಭಗವಂತ ರಾಮಚಂದ್ರನೇ ರಾವಣನ ಜೊತೆ ಇದ್ದು ಬಂದ ಸೀತೆ, ಅರ್ಥಾತ್ ಸೀತಾಮಾತೆ ರಾವಣನಿಗೆ ಯಾವುದೇ ರೀತಿಯಲ್ಲೂ ಒಲಿಯದೇ ಹೋದರೂ ಸೀತೆ ರಾವಣನನ್ನು ದೂರನೇ ಇಟ್ಟು ಅದಾದ ನಂತರ ಆ ರಾವಣನನ್ನು ಕೊಂದು ಸೀತೆಯನ್ನು ಪಡೆದುಕೊಂಡಾಗ ಇಲ್ಲಿ ನೀನು ಶುದ್ಧಳು ಅಂತ ನಿರೂಪಿಸು ಅಂತ ರಾಮಚಂದ್ರನೇ ಕೇಳ್ತಾನೆ. ಅಂಥದ್ರಲ್ಲಿ ನಾನು ಹಿಂಗೆ ವಾರಗಟ್ಟಲೆ ಹೋಗಿ ಬಂದವಳನ್ನ ಒಪ್ಕೊ ಅಂತ ನಾನು ಹಿಂಗೆ ಹೇಳಿ, ರಾಮಚಂದ್ರನೇ ಒಪ್ಕೊಳ್ಳಿಲ್ಲ. ಅಗ್ನಿ ಪ್ರವೇಶ ಮಾಡಿ ಆನಂತರ ನಾನು ಶುದ್ಧಳು ಅಂತ ಬಂದ ಮೇಲೆ ಅವಳನ್ನ ಅಯೋಧ್ಯೆ ಕರ್ಕೊಂಡು ಹೋಗಿದ್ದು, ಅಥವಾ ಶುದ್ಧಳು ಅಂತ ಆದಮೇಲೆ ಸೀತೆಯನ್ನು ನಾವು ಲೋಕಮಾತೆ ಅಂತ ಕರಿತೀವಿ. ಹಂಗೆ ರಾಮಚಂದ್ರನೇ ಅಯ್ಯೋ ಬಾರವ ಅಂತ ಕರ್ಕೊಂಡು ಹೋಗದೇ ಇದ್ದಾಗ ನಿನಗಾದರೂ
ರಾಮಚಂದ್ರನ ಮನಸ್ಸೇ ಇರಬೇಕು, ಅಥವಾ ಅವನೇ ಏನು ಪುರುಷ ಭಾವನೆ. ಅಯ್ಯೋ ಹಿಂಗೆ ವಾರೆಲ್ಲ ಒಂದು ಕಡೆ ಹೋಗಿ ಬಂದವಳನ್ನು ಹೆಂಗಪ್ಪ, ಪರವಾಗಿಲ್ಲ ರೀ ತಾಂಬಿಡ್ರಿ, ಏನು ತಪ್ಪು ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳಲ್ಲ. ನೀವು ಕೂಡ ಒಂದು ಹಂತದವರೆಗೂ ಆ ಮಗುವಿಗೋಸ್ಕರ ಆಕೆಯನ್ನು ನೋಡವ, ಯಾರ್ದು ತಪ್ಪಾಗಿದೆಯೋ ಯಾರ್ದು ಸರಿಯಾಗಿದೆಯೋ ಗೊತ್ತಿಲ್ಲ, ಆದರೆ ಇಬ್ಬರ ಬದುಕಲ್ಲೂ ಈ ಎರಡನೇವರು ಅಂತ ಯಾರು ಬರ್ತಾರೆ ಅವ್ರು ನಿಮ್ಮ ಬದುಕಿಗೆ ವರ ಆಗಲ್ಲ, ಶಾಪವೇ ಆಗ್ತಾರೆ. ಆಕೆಗೆ ಸ್ವಲ್ಪ ಯೌವನ ಇರ್ಬೋದು, ಎಲ್ಲ ಸ್ವಲ್ಪ ಕೈಲಿ ದುಡ್ಡಾಡ್ತಿರ್ಬೋದು, ಅಥವಾ ಈಕೆ ಹೆಣ್ಣು ಅನ್ನೋ ಕಾರಣಕ್ಕೆ ಹೊರಗಡೆ ಬೆಂಬಲ ಕೊಡೋರು ತುಂಬ ಜನ ಇರ್ಬೋದು. ಬಟ್ ಇದೆಲ್ಲ ತುಂಬ ದಿನ ನಡೆಯಲ್ಲ. ಆಕೆಗೆ ಅದನ್ನು ಅರಿವಾಗಲಿಕ್ಕೆ ಸ್ವಲ್ಪ ಸಮಯ ಕೊಡಿ. ಮುಂದಿನ ಜನವರಿವರೆಗೂ ಇನ್ನೊಂದು ಮದುವೆ, ಡೈವರ್ಸ್ ಆಗಿಬಿಡ್ತೀನಿ, ಆಕೆನೇ ಬಂದರೆ ಖಂಡಿತ ನೀವು ತಗೊಂಡು ನಿಮ್ಮ ಜೀವನ ನೋಡ್ಕೊಳ್ಳಿ. ಬಟ್ ಸದ್ಯಕ್ಕೆ ನೀವೇ ಬಿಡುಗಡೆಯ ಮಾತನ್ನು ಆಡ್ಕೊಂಡು ಮೇಲೆ ಬಿದ್ದು ಹೋಗೋದು ಬೇಡ. ಮಗು ಹಾಗೂ ಹೆಂಡತಿ ಇವರ ನಿರೀಕ್ಷೆಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಒಂಚೂರು ಸೇವಿಂಗ್ಸ್ ಮಾಡಿಕೊಂಡು ನಾಳೆ ದಿನ ಇವರಿಬ್ಬರು ಸರಿ ಹೋಗಿ ಬಂದರೂ ನಾನು ಅವರನ್ನು ನೋಡ್ಕೊಳ್ಳೋವಷ್ಟು ದುಡಿಮೆ ನನಗಿರಬೇಕು. ಇಲ್ಲಾಂದರೆ ಅದೇ ನೋಡಪ್ಪ, ಅದಕ್ಕೆ ಹೇಳ್ತೀನಲ್ಲ, ಒಬ್ಬ ಗಂಡ ತನ್ನ ತೂಕವನ್ನು ಎಲ್ಲೆಲ್ಲಿ ಕಳ್ಕೊಳ್ತಾನೆ. ಜೂಜಾಡ್ತಿದ್ದೆ, ಅದರಲ್ಲಿ ನೀನು ಮರ್ಯಾದೆ ಕಳ್ಕೊಂಡೆ. ಹೌದು. ದುಡ್ಡು ಕಳ್ಕೊಳ್ಳೋದಷ್ಟೇ ಅಲ್ಲ, ಹೆಂಡ್ತಿ ಮುಂದೆ ಒಂದಿಷ್ಟೇ ಬಿಡು, ಜೂಜಾಡಿದೆ, ಅಥವಾ ಅಲ್ಲೆಲ್ಲೋ ದುಡ್ಡು ಕಳ್ಕೊಂಡೆ, ಇನ್ನೆಲ್ಲೋ ದುಡ್ಡು ಕಳ್ಕೊಂಡೆ, ಅಥವಾ ವಾರಾನುಗಟ್ಟಲೆ ಆಚೆ ಹೋಗ್ತಿದ್ದೆ, ಆಕೆ ಹೇಳಿದಕ್ಕೆಲ್ಲ ಸರಿ 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 ಅಂತಿದ್ದೆ. ನಿನಗೆ ಮೋಸ ಮಾಡಲಿಕ್ಕೆ ಏನೇನು ವಾತಾವರಣ ಬೇಕು ಎಲ್ಲವನ್ನ ನೀನು ನಿರ್ಮಿಸಿ ಮಾಡಿಕೊಟ್ಟಿದ್ದೆ. ಹೌದು. ಮೊದಲು ಅದನ್ನೆಲ್ಲ ಬಿಡು. ನಾಳೆ ದಿನ ಬಂದರೂ ಕೂಡ ಅದು ಯಾರಾದರೂ ಅಷ್ಟೇ ಜೊತೆಗೆ ಜೀವನ ಮಾಡಪ್ಪ. ಸರಿ. ಇಲ್ಲಾಂದರೆ ಅವರೇನೋ ಸುಮ್ಮನೆ ಸ್ನೇಹಿತನ ಜೊತೆ ನಾನು ಒಂದು ದಿವಸ ಟ್ರಿಪ್ ಹೋಗಿ ಬರ್ತೀನಿ ಅಂದರೂ ಕೂಡ ದೂರ ಇರೋ ನಿನಗೇನೇನೋ ಯೋಚನೆ. ಹೌದು. ಅಂತರ ಹೆಚ್ಚಾದಷ್ಟು ಅವಳಿಗೆ ಬೇಕಾದ ಆಕೆ ಅಂದ್ಕೊಳ್ಳೋದ್ರಲ್ಲಿ ನಿನಗೆ ಬೇಕಾದ ನೀನು ಅಂದ್ಕೊಳ್ತೀಯ. ನಾಳೆ ದಿನ ಇಬ್ಬರು ಹತ್ರ ಇಲ್ಲ, ಒಬ್ರಿಗೊಬ್ರನ್ನ ತಿದ್ದುಕೊಳ್ಳೋಕೆ ದೂರದಿಂದ ನೀನೊಂದು ಹೇಳ್ತೀಯ, ಅವಳೊಂದು ಹೇಳ್ತಾಳೆ, ಈ ಕಡೆಗೆ ಸಂಬಂಧಗಳು ಹಾಳಾಗೋಯ್ತವೆ. ಹೌದು. ಇನ್ನೊಂದು 6 ತಿಂಗಳು ಸುಮ್ಮನೆ ಗಾಡಿ ಓಡಿಸ್ಕೊಂಡು ಶಿವನೇ ಶಿವನೇ ಭಗವಂತ ಅಂದುಕೊಂಡು ನಾಮಸ್ಮರಣೆ ಮಾಡ್ತಾ, ಕಾಯಕ ಮಾಡ್ತಾ, ಶ್ರದ್ಧೆಯಿಂದ ಆರೋಗ್ಯ ಕಾಪಾಡಿಕೊಳ್ತಾ ಇರಿ. ಏನೋ ಸರಿ ಹೋಗಿ ಬಂದ್ರೆ ಸ್ವೀಕರಿಸಿ, ಇಲ್ಲ ಅಂದರೆ ಕಾನೂನಲ್ಲಿ ಅದಕ್ಕೆ ಏನೇನೋ ಅವಕಾಶಗಳಿದ್ದಾವೆ, ಅದನ್ನು ತಿಳ್ಕೊಳ್ಳಿ. ಅವ್ರು ಬರದೇ ಹೋದರೂ ನೀವು ನಿಮ್ಮ ಜೀವನವನ್ನು ಬೇರೆ ಕಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಈಗ ಒಳ್ಳೆಯದಲ್ಲ. ಕೆಲಸ ಮಾಡ್ಕೊಂಡು ಆರಾಮಾಗಿರಿ, ಚೆನ್ನಾಗಿ ಊಟ ಮಾಡ್ಕೊಳ್ಳಿ. ಇರೋದೊಂದು ಜೀವನ. ಹೆಂಡ್ತಿ ಬಂದರೂ ಸಾಯ್ತೀರ, ಬರದೇ ಹೋದರೂ ಸಾಯ್ತೀರ, ಹೌದಲ್ಲ? ಹೌದು. ಹಾಗಾಗಿ ತುಂಬ ಕೊರ್ಗಿ ದುಃಖ ಪಟ್ಕೊಳ್ಳೋದು ಬೇಡ. ಆಯ್ತಪ್ಪ, ಎಲ್ಲ ಒಳ್ಳೆಯದಾಗಲಿ. ನಿಮ್ಮ ಮಗು ವಿಚಾರವಾಗಿ ಸ್ವಲ್ಪ ಹುಟ್ಟಿಸಿರೋ ತಂದೆಯಾಗಿ ಕೆಲವೊಂದು ತಾಳ್ಮೆಯನ್ನು ನೀನು ವಹಿಸಬೇಕಾಗುತ್ತೆ. ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ. ಇನ್ನೊಂದು 6 ತಿಂಗಳು ಡೈವರ್ಸ್ ವಿಚಾರಕ್ಕೆ ಕೈ ಹಾಕೋಕೆ ಹೋಗಬೇಡಿ. ಬಂದರೆ ಸೇರಿಸ್ತೀನಿ ಅನ್ನೋ ಬುದ್ಧಿಯಲ್ಲೇ ನಿಮ್ಮ ದಿನ ಶುರು ಮಾಡಿ. ಹಂಗೂ ಬಂದರೆ ಕ್ಷಮಿಸಿ ಸೇರಿಸ್ಕೊಳ್ಳಿ. ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಯಾವುದೂ ಕ್ಲಾರಿಟಿ ಕೊಡದೆ ಹೋದರೆ ಲಾಯರ್ ಕೇಳಿ ಬಿಡುಗಡೆ ಪಡ್ಕೊಳ್ಳಿ 6 ತಿಂಗಳಾದ ಮೇಲೆ. ಈಗ ಇನ್ನೊಂದು ಹೆಣ್ಣು, ನನ್ನ ಹೆಂಡ್ತಿ ಇಲ್ಲಿಲ್ಲ, ಅದಕ್ಕೆ ನಾನು ಹಿಂಗೆ ಹೋದೆ ಸರ್, ಅಲ್ಲೊಂದು ಪರಿಚಯ ಆದೆ ಸರ್, ಇಲ್ಲೊಂದು ಪರಿಚಯ ಮಾಡಿಕೊಂಡೆ ಸರ್, ಆಮೇಲೆ ಮತ್ತೆ ಬರ್ಬೋದಾಗ್ಬಿಡ್ತೀಯ. ಇಲ್ಲ ಇಲ್ಲ ಸರ್, ಅದನ್ನ ಕನ್ಸಲ್ಲೂ ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಯಾಕಂದ್ರೆ ಒಂಟಿತನ, ಈಗ ನನಗೆ ಯಾರು ಮಾತಾಡಬೇಕು, ಇವೆಲ್ಲ ಏನೇನೋ ಅನ್ಸ್ಬಿಟ್ಟು ಏನೇನೋ ಮಾಡಿಸ್ಬಿಡ್ತವೆ ನಮ್ಮ ಕೈಲಿ. ಇಲ್ಲ ಇಲ್ಲ ಸರ್, ಆ ಥರ ಎಲ್ಲ ಏನು ಪರವಾಗಿಲ್ಲ. ಎಂತೆಂಥವ್ರನ್ನೂ ಕಟ್ಕೊಂಡು ಒದ್ದಾಡೋದಕ್ಕಿಂತ ಒಂಟಿಯಾಗಿರೋದೇ ಒಳ್ಳೆಯದು. ಹೌದು ಸರ್. ಅಷ್ಟು ಮಾಡಪ್ಪ, ನಿನಗೆ ಒಳ್ಳೇದಾಗಲಿ, ಶುಭವಾಗ್ಲಪ್ಪ. ಸರಿ. ಭಗವಂತ ಗೋವಿಂದ. ನೋಡಿ, ನಾನು ತುಂಬ ಕಥೆಗಳಲ್ಲಿ ಈ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಗಂಡ ಹೆಂಡತಿ ಎಷ್ಟು ದೂರ ದೂರ ಏನೇನೋ ಕಾರಣ ಇರ್ಬೋದು. ಈಗ ಹರಿಶ್ಚಂದ್ರನ ಹೆಂಡತಿಯಂತೆ ಬದುಕೋರು ಬಹಳ ಕಡಿಮೆ. ಹರಿಶ್ಚಂದ್ರನ ಮಶಾನದಲ್ಲಿ ಹರಿಶ್ಚಂದ್ರನ ಹೆಂಡತಿ ಇನ್ಯಾರ್ದೋ ಮನೆಯಲ್ಲಿ ಜೀತದಾಳಾಗಿ ಎಲ್ಲಿದ್ದರೂ ಕೂಡ ಅಯ್ಯೋ ನನ್ನ ಗಂಡ ಅಂತ ಆಕೆ, ಅಯ್ಯೋ ನನ್ನ ಹೆಂಡತಿ ಅಂತ ಈತ. ಅಥವಾ ರಾಮ ಸೀತೆಯಂತೆ ರಾವಣನ ಜೊತೆ ಇದ್ದರೂ ನನ್ನ ಹೆಂಡತಿ ನನ್ನ ನಂಬಿಕೆಯನ್ನು
ಹಾಳು ಮಾಡಲ್ಲ ಅನ್ನೋ ನಂಬಿಕೆ ಗಂಡನದ್ದು. ಎಲ್ಲೂ ಹೊರಗಡೆ ಹೋದರೂ ನನ್ನ ಗಂಡ ನನ್ನ ನಂಬಿಕೆ ಹಾಳು ಮಾಡಲ್ಲ, ಅಮೇರಿಕದಲ್ಲಿದ್ದರೂ ನನ್ನ ಗಂಡ ನನಗೆ ಮೋಸ ಮಾಡಲ್ಲ, ಈ ನಂಬಿಕೆ ಇಟ್ಕೊಂಡು ಬದುಕೋರು ಎಲ್ಲೋ 100ರಲ್ಲಿ 1-2-3 ಇರ್ತಾರೆ ಲೋಕದಲ್ಲಿ ಅಲ್ವಾ? ಸೊ ಹತ್ರ ಇರಿ, ದಯವಿಟ್ಟು ದುಡಿತೀನಿ ಅದು ಇದು ಅಂತ ಏನೇನೋ ಕಾರಣ ಕೊಟ್ಟು ದೂರ ಆಗಬೇಡಿ. ಯಾಕೆ ಬೇಕಲ್ವೇ? ಒಳ್ಳೆಯದಾಗಲಿ.